ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ, ಜಿ ಸಂವಾದಕ್ಕೆ ಸ್ವಾಗತ. ಮನಸ್ಸು ಮಾಡಿದ್ರೆ, ಇಚ್ಛೆ ಏನಾದರೂ ಬಲವಾಗಿತ್ತು ಅನ್ನೋದಾಗಿದ್ದರೆ ಅಷ್ಟು ದೊಡ್ಡ ಮ್ಯಾಂಡೇಟಿಗೆ ಕಾಂಗ್ರೆಸ್ ಸರಿಯಾದಂಥ ನ್ಯಾಯವನ್ನು ಒದಗಿಸಬಹುದಾಗಿತ್ತು. ಆದರೆ ಈ 3 ವರ್ಷಗಳ ಅವಧಿಯನ್ನು ನೋಡಿದ್ರೆ ಅಭಿವೃದ್ಧಿ ವಿಷಯದಲ್ಲೂ ಸಮಾಧಾನ ಇಲ್ಲ. ಜೊತೆಗೆ ಈ ಕುರ್ಚಿ ಕದನ ಇದೆಯಲ್ಲ, ಅದೊಂಥರ ಬಗೆಹರಿಯದ ಸಮಸ್ಯೆಯಾಗಿ ನಿಂತ್ಕೊಂಡ್ಬಿಟ್ಟಿದೆ. ನಾವು ಅದೇ ವಿಚಾರವನ್ನು ಪದೇ ಪದೇ ಚರ್ಚೆ ಮಾಡುವಂಥ ಅನಿವಾರ್ಯ ಸ್ಥಿತಿಯನ್ನು ಯಾರು ತಂದಿದ್ದಾರೆ ಅನ್ನೋದಾದರೆ ಅದನ್ನು ಕಾಂಗ್ರೆಸ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಯಾಕಂದರೆ ಗೊಂದಲದಲ್ಲಿದ್ದಾರೆ, ರಾಜ್ಯದ ಜನ ಗೊಂದಲದಲ್ಲಿದ್ದಾರೆ. ನಾಳೆ ಬೆಳಗಾದರೆ ಚೇಂಜ್ ಆಗ್ಬೋದು, ಚೇಂಜ್ ಆಗದೇನೂ ಇರ್ಬೋದು. ಈ ರೀತಿಯ ಒಂದು ವಾತಾವರಣ ನಿರ್ಮಾಣ ಆಗಿರೋದ್ರಿಂದಾಗಿ ಹೈಕಮಾಂಡ್ನ ಸೈಲೆನ್ಸ್ ಏನಿದೆ, ಸರಿಯಾದಂಥ ತೀರ್ಮಾನವನ್ನು ಸಕಾಲಕ್ಕೆ ತೆಗೆದುಕೊಳ್ಳದೆ ಇರೋದು ಕೂಡ ಸ್ವತಃ ಕಾಂಗ್ರೆಸ್ಗದು ಸಮಸ್ಯೆಯನ್ನು ತಂದೊಡ್ಡುತ್ತೆ. ಇದರ ನಡುವೆ ಕೆ ಎನ್ ರಾಜಣ್ಣ ಅವರು ಕೂಡ ಮಾತಾಡಿದ್ದಾರೆ. ಇಲ್ಲಿ ಕರ್ನಾಟಕ ಮತ್ತು ಕೇರಳವನ್ನು ಸಮೀಕರಿಸಿ ನೋಡೋದಾದರೆ ಸತೀಶನ್ನ ಕೆ ಸಿ ವೇಣುಗೋಪಾಲ ಕಡೆ ಕ್ಷಣದವರೆಗೂ ಕೂಡ ಅಂಥ ಒಂದು ಉತ್ತರ ಲಭ್ಯವಾಗಿರಲಿಲ್ಲ. ಕಡೆಗೆ ಕೇರಳಂನ ಮುಖ್ಯಮಂತ್ರಿಯಾಗಿ ಹೊರಹೊಮ್ಮಿದವರು ಸತೀಶನ್. ಕರ್ನಾಟಕದ ವಿಚಾರದಲ್ಲಿ ಕಳೆದ 3 ವರ್ಷಗಳಿಂದ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಮುಂದುವರಿತಾ ಇದ್ದರು. ಅವರ ಧೋರಣೆ, ಅವರ ವಿಚಾರ ಹೆಂಗಿದೆ ಅಂದರೆ ಹೈಕಮಾಂಡ್ ಏನು ಹೇಳುತ್ತೆ ಅದನ್ನು ಪಾಲನೆ ಮಾಡ್ತೀವಿ ಅಂತ. ಇತ್ತ ಕಡೆ ಡಿ ಕೆ ಶಿವಕುಮಾರ್ ಅವರು ತಮ್ಮದೇ ಆದಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಅದರಲ್ಲೊಂದು ಎರಡನ್ನು ಉಲ್ಲೇಖ ಮಾಡೋದಾದರೆ ಆಧ್ಯಾತ್ಮದ ಸ್ಥಳತ ಇರ್ಬೋದು, ಧಾರ್ಮಿಕ ಕೇಂದ್ರಗಳಿಗೆ ಭೇಟಿ ಕೊಡೋದಿರ್ಬೋದು. ಇದರ ನಡುವೆ ಕೆಲವೊಮ್ಮೆ ಪ್ರಯತ್ನಗಳು ಕೈಕೊಟ್ಟರೂ ಕೂಡ ಪ್ರಾರ್ಥನೆ ಕೈ ಹಿಡಿಯಬಹುದು ಅನ್ನುವಂಥ ಹೇಳಿಕೆ ಇರಬಹುದು. ವರ್ಲ್ಡ್ ಅನ್ನುವಂಥ ಸ್ಟೇಟಸನ್ನು ಅವರು ಹಾಕಿದರು. ಇವೆಲ್ಲವೂ ಕೂಡ ಅವರ ಆಸೆ ಆಕಾಂಕ್ಷೆಗಳನ್ನು ಪ್ರತಿಫಲಿಸುತ್ತೆ. ಸೊ ಹಾಗಾಗಿ ಇಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಇನ್ನಾದರೂ ಅಥವಾ ಈಗಲಾದರೂ ಒಂದು ನಿರ್ಧಾರಕ್ಕೆ ಬರಬಹುದಾ? ಹೀಗೊಂದು ಪ್ರಶ್ನೆ ಇದೆ. ಅದರ ಬಗ್ಗೆನೇ ಚರ್ಚೆ ಮಾಡೋಣ. ನಾನು ದಿವ್ಯಶ್ರೀ. ಮೇಲ್ನೋಟಕ್ಕೆ ಹೆಂಗೆ ಕಾಣ್ತಾ ಇದೆ ಅಂದರೆ ಒಂದು ಕಡೆ ಸಿದ್ದರಾಮಯ್ಯನವರು, ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್. ಹೌದು, ಒಬ್ಬರು ಮಾಸ್ ಲೀಡರ್, ಸಾಮಾಜಿಕ ಕಳಕಳಿಯನ್ನು ಹೊಂದಿರುವಂಥ ಸಿದ್ದರಾಮಯ್ಯನವರು ಒಂದು ಕಡೆ ಕಂಡ್ರೆ, ಇನ್ನೊಂದು ಕಡೆ ಪಕ್ಷಕ್ಕೆ ಬೆನ್ನೆಲುಬಾಗಿ ಪಕ್ಷದ ಸಂಘಟನೆಗಾಗಿ ಕಾಯಾವಾಚ ಮನಸ್ಸ ದುಡಿತಾ ಇರುವಂಥ ಡಿ ಕೆ ಶಿವಕುಮಾರ್ ಅವರು ಸಂಘಟನಾ ಚತುರ ಅಂತ ಕರೆಸ್ಕೊಳ್ತಾರೆ, ಟ್ರಬಲ್ ಶೂಟರ್ ಅಂತ ಕರೆಸ್ಕೊಳ್ತಾರೆ, ಕನಕಪುರ ಬಂಡೆ ಅಂತ ಕರೆಸ್ಕೊಳ್ತಾರೆ. ಇವರು ಇನ್ನೊಂದು ಕಡೆ ಗೋಚರ ಆಗ್ತಾರೆ. ಇಂಥ ಸಂದರ್ಭದಲ್ಲಿ ಇದು ನಾನು ಆಗಲೇ ಉಲ್ಲೇಖ ಮಾಡಿದ ಹಾಗೆ ಬಾಹ್ಯವಾಗಿ ಕಾಣ್ತಿರುವಂಥ 2 ಐಕಾನ್ಗಳು. ಬಟ್ ತೆರೆಮರೆಯಲ್ಲಿ ಇನ್ನೊಂದಷ್ಟು ಡೆವಲಪ್ಮೆಂಟ್ಸ್ ಆಗ್ತಾ ಇದೆ. ಅವರು ಅವರದ್ದೇ ಆದಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರ ಬಳಿಕ ಪರಮೇಶ್ವರ್ ಸಿ.ಎಂ ಆಗಲಿ. ಸಿದ್ದರಾಮಯ್ಯ ಹೇಳಿದ್ರೆ ಡಾಕ್ಟರ್ ಜಿ ಪರಮೇಶ್ವರ್ ಮುಖ್ಯಮಂತ್ರಿ ಆಗಬೇಕು. ಡಾಕ್ಟರ್ ಜಿ ಪರಮೇಶ್ವರ್ KPCC ಅಧ್ಯಕ್ಷರಾಗೂ ಕೆಲಸ ಮಾಡಿದ್ದಾರೆ. 8 ವರ್ಷಗಳ ಕಾಲ ಪಕ್ಷಕ್ಕಾಗಿ ದುಡಿದಿದ್ದಾರೆ. ಅವರ ಅಧಿಕಾರದ ಅವಧಿಯಲ್ಲಿ ಒಳ್ಳೊಳ್ಳೆ ರಿಸಲ್ಟ್ಸ್ ಕೂಡ ಬಂದಿದೆ. 2013ರಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಏನಾದ್ರು ಗೆದ್ದಿದ್ರೆ ಅವತ್ತೇ ಅವರು CM ಆಗಬೇಕಾಗಿತ್ತು. ಬಿಟ್ಕೊಡೋದಕ್ಕೆ ಸಿದ್ದರಾಮಯ್ಯರ ಮನೆ ಆಸ್ತಿನ ಅದು. ಹೀಗೆ ಹಲವು ವಿಚಾರಗಳ ಪ್ರಸ್ತಾಪ ಆಗಿದೆ. ಕೆ ಎನ್ ರಾಜಣ್ಣವರು ಇದರ ಬಗ್ಗೆ ಒಂದು ಬಾಂಬನ್ನೇ ಸಿಡಿಸಿದ್ದಾರೆ. ಏನದು ಬಾಂಬ್? ಸಾಧನಾ ಸಮಾವೇಶ ಮಾಡ್ತಾ ಇದೆ ಕಾಂಗ್ರೆಸ್. ಇದರ ಬೆನ್ನಲ್ಲೇ ರಾಜಣ್ಣವರು ಕೊಟ್ಟಿರುವಂಥ ಈ ಸ್ಟೇಟ್ಮೆಂಟ್ ಏನಿದೆ, ಇದೊಂದು ರೀತಿ ಕುತೂಹಲವನ್ನು ಹೆಚ್ಚು ಮಾಡಿದೆ. ಹಾಗಾದ್ರೆ ಬದಲಾವಣೆ ಆಗ್ಬೋದಾ? ಕರ್ನಾಟಕದ ಮುಖ್ಯಮಂತ್ರಿ ಅಂತ 3ನೇ ಕ್ಲಾಸ್ ಮಗು ಕೇಳಿದ್ರು ಕೂಡ ಈಗ ಸಿದ್ದರಾಮಯ್ಯ ಅಂತ ಬರೀತಾ ಇದೆ. ಸಾಧನ ಸಮಾವೇಶದ ನಂತರ ಆ ಉತ್ತರದ ಜಾಗದಲ್ಲಿ ಬೇರೆ ಹೆಸರು ಬರಬಹುದಾ? ಅದು ಡಾಕ್ಟರ್ ಜಿ ಪರಮೇಶ್ವರ ಅಥವಾ ಡಿ ಕೆ ಶಿವಕುಮಾರ ಅಥವಾ ಈ ಜಟಾಪಟಿಯಲ್ಲಿ ಮತ್ತೊಬ್ಬರಿಗೆ ಯಾರಿಗಾದರೂ ಅವಕಾಶಗಳು ಲಭ್ಯವಾಗಬಹುದಾ? ಕೆ ಎನ್ ರಾಜಣ್ಣವ್ರು ಮಾತಾಡೋ ಪರಿ ನೋಡಿದ್ರೆ ಸಾಧನ ಸಮಾವೇಶದ ನಂತರದ ಸಂದರ್ಭದಲ್ಲಿ ಬಹುತೇಕ ಬದಲಾವಣೆಯ ಸಾಧ್ಯತೆ ಇದೆ. ಕೇರಳವನ್ನು ಸಮೀಕರಿಸೋಣ. ಇಲ್ಲಿ ಕರ್ನಾಟಕ, ಕೇರಳಂ ವಿಚಾರದಲ್ಲಿ ಏನಾಯಿತು? ಕಡೆ ಕ್ಷಣದವರೆಗೂ ಕೂಡ ಅಲ್ಲಿ ಯಾರು CM ಆಗಿ ಕಂಗೊಳಿಸ್ತಾರೆ ಐಡಿಯಾನೇ ಇರಲಿಲ್ಲ. ಒಂದು ಜಟಾಪಟಿ ನಡೀತಾನೆ ಇತ್ತು. MD ಸತೀಶನ್ ಮಗದೊಂದು ಕಡೆ, ಕೆ ಸಿ ವೇಣುಗೋಪಾಲ್, ಬಹುತೇಕ ಕೆ ಸಿ ವೇಣುಗೋಪಾಲ್ ಅನ್ನೋ ಮಟ್ಟಕ್ಕೆ ಹೋಗಿದ್ರು ಕೂಡ ಅಲ್ಲಿ ಕೇರಳಂ ಮುಖ್ಯಮಂತ್ರಿಯಾಗಿ ಹೊರಹೊಮ್ಮಿದ ವ್ಯಕ್ತಿ ಯಾರು ಅಂತ ಹೇಳಿದ್ರೆ ಅದು ಸತೀಶನ್. ಹಾಗಾಗಿ ನೋಡಿ, ಅಲ್ಲಿ ಕಡೆ ಪಕ್ಷ ಸತೀಶನ್ ಮತ್ತು ಕೆ ಸಿ ವೇಣುಗೋಪಾಲ್ ನಡುವಿನ ಫೈಟಲ್ಲಿ ಸತೀಶನ್ ಅವರು ಮುಖ್ಯಮಂತ್ರಿಯಾಗಿದ್ದಾರೆ. ಇಲ್ಲಿ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ಈ ಒಂದು ಕುರ್ಚಿ ವಿಚಾರಕ್ಕೆ ಮತ್ತಾರಾದರೂ ಹೊರಹೊಮ್ಮಬಹುದಾ? ಹೀಗೆ ಅಂತ ಹೇಳೋಕ್ಕಾಗಲ್ಲ. ಬಟ್ ಒಂದಂತೂ ಸ್ಪಷ್ಟ, ಜನ ಗೊಂದಲದಲ್ಲಿದ್ದಾರೆ. ಹೈಕಮಾಂಡ್ಗೆ ಬಿಸಿ ತುಪ್ಪ ಆಗಿದೆ. ಬಟ್ ಹೈಕಮಾಂಡ್ ಆಗಿರಬೇಕಾಗತ್ತೆ ಎಂಥದ್ದೇ ಸಿಚುವೇಷನಲ್ಲಿ.
ಇದನ್ನು ಬಹಳ ಸರಳವಾಗಿ ಬಗೆಹರಿಸಬಹುದಾದಂಥ ಪ್ರಯತ್ನಗಳನ್ನು ಮಾಡಬೇಕು. ಯಾವುದೇ ರೀತಿಯ ರಿಯಾಕ್ಟ್ ಮಾಡೋದಿಲ್ಲ, ಸಮಸ್ಯೆನ ಪೋಸ್ಟ್ಪೋನ್ ಮಾಡ್ತಾರೆ ಅನ್ನೋದಾದರೆ ಈ ಸಿಚುವೇಶನನ್ನು ಅವರು ಸರಿಯಾದ ರೀತಿಯಲ್ಲಿ ನಿಭಾಯಿಸ್ತಿಲ್ಲ ಅನ್ನುವಂಥ ಅರ್ಥ ಕೂಡ ಬಂದುಬಿಡುತ್ತೆ. ಹಾಗಾಗಿ ರಿಯಾಕ್ಟ್ ಮಾಡಬೇಕು, ಸಮಸ್ಯೆಯನ್ನು ಪೋಸ್ಟ್ಪೋನ್ ಮಾಡೋದಲ್ಲ, ಅದಕ್ಕೊಂದು ಸೂಕ್ತ ರೀತಿಯ ಪರಿಹಾರವನ್ನು ತಗೊಂಡು ನಿರ್ಧಾರವನ್ನು ದೊಡ್ಡ ಮಟ್ಟದಲ್ಲೇ ತಗೊಂಡು ಹೊರಗಡೆ ಹಾಕಬೇಕು ಆ ನಿರ್ಧಾರ ಏನು ಅಂತ ಹೇಳಿ. ಇಲ್ಲ ಅಂತ ಹೇಳಿದ್ರೆ 2 ವರ್ಷ ಕೂಡ ಮುಗಿದು ಹೋಗುತ್ತೆ ಅಂತ. ಹಾಗಾಗಿ KN ರಾಜಣ್ಣ ಏನು ಹೇಳಿದ್ದಾರೆ ಬನ್ನಿ ಕೇಳೋಣ. ನಾವು ಅದನ್ನೇ ಬಯಸ್ತೀವಿ, ಅವರೇ ಆಗಬೇಕು. ಮುಂದೆ ಸಿದ್ದರಾಮಯ್ಯನವ್ರು ಏನೋ ಬದಲಾವಣೆ ಆದರೆ ಪರಮೇಶ್ವರೇ ಮುಖ್ಯಮಂತ್ರಿ ಆಗಬೇಕು ಅನ್ನೋರು ನಾವು. ಇನ್ನೇನಾಗಬೇಕು? ಹೌದು, ಹಿಂದೆ 8 ವರ್ಷ ಇರಲಿಲ್ವ ಅವರು ಅಧ್ಯಕ್ಷರಾಗಿ? ಅವರು ಕೆಲಸ ಮಾಡಲಿಲ್ವಾ? ಅವರು 13ರಲ್ಲಿ ಗೆದ್ದಿದ್ರೆ ಅವರೇ ಚೀಫ್ ಮಿನಿಸ್ಟರ್ ಆಗೋರು. ಅವರು ಗೆಲ್ಲಿಲ್ಲ ಅವಾಗ. ಈಗ ಅದು ಹಳೆ ಕೂಲಿ ಅವ್ರದ್ದು ಬಾಕಿ ಐತಲ್ಲ. ಯಾರು ಏನು ಬಿಟ್ಕೊಡೋಕ್ಕೇನು ಸಿದ್ದರಾಮಯ್ಯನವ್ರ ಮನೆ ಆಸ್ತಿನ? ಅಧಿಕಾರ ಯಾರ ಆಸ್ತಿನೂ ಅಲ್ಲ, ಜನರು ಕೊಡೋ ಅಂಥ ಭಿಕ್ಷೆ. ಗೊತ್ತಾಯ್ತಾ? ಕೇಳಪ್ಪ, ಇಲ್ಲಿ ಅಧಿಕಾರ ಅಂತಕ್ಕಂಥದ್ದು ಯಾರೊಬ್ಬನ ಆಸ್ತಿನೂ ಇಲ್ಲ, ನನ್ನ ಆಸ್ತಿನೂ ಅಲ್ಲ, ಸಿದ್ದರಾಮಯ್ಯನವರ ಆಸ್ತಿನೂ ಅಲ್ಲ, ಪರಮೇಶ್ವರ ಆಸ್ತಿನೂ ಅಲ್ಲ, ಇನ್ನೊಬ್ರದ್ದು ಯಾರ್ದು ರಾಜಕಾರಣಿಗಳ ಆಸ್ತಿ ಅಲ್ಲ. ನಮಗೆ ಜನ ಕೊಡ್ತಕ್ಕಂಥದ್ದು ಭಿಕ್ಷೆ. ಗೊತ್ತಾಯ್ತಾ? ನಾವು ಭಿಕ್ಷೆ ತಗೊಂಡು ನಾವು ಅವನಷ್ಟು ಕೊಡಬೇಕಾಗಿತ್ತು, ಇಷ್ಟು ಕೊಡಬೇಕಾಗಿತ್ತು ಅಂತೇಳಿ ಜನರನ್ನು ಆಕ್ಷೇಪಣೆ ಮಾಡೋಂಗಿಲ್ಲ. ನಮಗೆ ಅಧಿಕಾರ ಅಂತಕ್ಕಂಥದ್ದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನ ಕೊಡ್ತಕ್ಕಂಥ ಒಂದು ಅವಕಾಶ. ಅದನ್ನು ಭಿಕ್ಷೆ ಅಂತ ಕರೆದು ತಪ್ಪೇನಾಗೋದಿಲ್ಲ. ಈಗ ಮುಖ್ಯಮಂತ್ರಿಗಳು ಇವತ್ತು ಕೇರಳಕ್ಕೆ ಹೋಗಿದ್ದಾರೆ. ಪ್ರಮಾಣ ವಚನ ಇರೋದು ಎಷ್ಟೊತ್ತಿಗೆ? 10 ಗಂಟೆಗೆ. ಹೌದಲ್ವಾ? ಎಷ್ಟೊತ್ತಿಗೆ ಮುಗಿಬೋದು? ಅರ್ಧ ಗಂಟೆ ಮುಗೀತಾರೆ. ಅರ್ಧ ಗಂಟೆ ಮುಗೀತಿದ್ದಂಗೆ 20 ಜನ ಮಂತ್ರಿಗಳು ಅವರು ಏನು ಮಾಡ್ತಾರೆ, ಫಸ್ಟ್ ಕ್ಯಾಬಿನೆಟ್ ಮಾಡೋಕ್ಕೆ ಹೋಗ್ತಾರೆ. ನಾವು ಹೇಳಿರ್ತಕ್ಕಂಥ ಗ್ಯಾರಂಟಿಗಳ ಬಗ್ಗೆ ಯಾವುದಾದ್ರು ನಿರ್ಣಯ ಮಾಡೋಕ್ಕೆ ಅಂತ ಅವರೆಲ್ಲ ಹೋಗ್ತಾರೆ. ಸಿದ್ದರಾಮಯ್ಯನವರು ಅಲ್ಲೇ 3 ಗಂಟೆವರೆಗೂ ತ್ರಿವೇಂದ್ರಂನಲ್ಲೇ ಉಳಿತಾರೆ. ಹೌದಲ್ವಾ? ಅಲ್ಲಿನೇ ಖರ್ಗೆ ಅವರು ಇರ್ತಾರೆ, ರಾಹುಲ್ ಗಾಂಧಿ ಅವರು ಇರ್ತಾರೆ, DK ಶಿವಕುಮಾರ್ ಇರ್ತಾರೆ. ಅಲ್ಲೇ ಯಾಕೆ ಚರ್ಚೆ ಮಾಡಿರಬಾರ್ದು? ಅದ್ರ ಸಾಧ್ಯತೆಯೂ ಕೂಡ ಇದೆ. ಆಗಿರಬಹುದು ಅಂತೇಳಿ ಪ್ರಿಡಿಕ್ಷನ್. ಯಾಕೆಂದರೆ 3 ಗಂಟೆವರೆಗೂ ಅಲ್ಲೇ ಇರ್ತಾರಲ್ಲ ಇವರು. 3 ಗಂಟೆವರೆಗೂ ಅಲ್ಲೇ ಇದ್ದು ಏನು ಮಾಡ್ತಾರೆ? ಅವರೆಲ್ಲ ಏನು ಮಾಡ್ತಾರೆ? ಏನಾದ್ರು ಒಂದು ಅಲ್ಲೇ ಏನು ಅದೇನು ಒಂದು ದಿವಸ ಮಾತಾಡ್ಬೇಕೇನ್ರಿ? ಅಲ್ಲೇ 4-5 ಜನ ಕೂತ್ಕೊಂಡು ಒಂದು 5 ನಿಮಿಷದಲ್ಲಿ ಏನಾದ್ರು ಒಂದು ಅಭಿಪ್ರಾಯ ರಾಹುಲ್ ಗಾಂಧಿಯವ್ರ ಬಾಯಿಯಿಂದ ಏನು ಬರ್ತದೆ ಅದು ಜಾರಿ ಆಗ್ತದೆ. ಆಗಬಹುದು ಅಂತ ನನ್ನ ವೈಯಕ್ತಿಕ ನಿರೀಕ್ಷೆ. ಯಾಕೆಂದರೆ ನಾನು ಅವ್ರ TP ನೋಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಏಕೆಂದರೆ 3 ಗಂಟೆವರೆಗೂ ಅರಬ್ಬ 3 ಗಂಟೆವರೆಗೂ ಅವ್ರದ್ದು ನೀವು TP ನೋಡಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. 3 ಗಂಟೆವರೆಗೆ ಈಗ 10 ಗಂಟೆಗೆ ಅವ್ರು ಬೆಳಗ್ಗೆ 7:15 ಹೊಡ್ತಾರೆ. ಇಲ್ಲಿಂದ 8:15, 8:45ಗೆ ತ್ರಿವೇಂದ್ರಂ ರೀಚ್ ಆಗ್ತಾರೆ. ಅಲ್ಲಿ 10 ಗಂಟೆಗೆ ಸ್ವೇರಿಂಗ್ ಸೆರೆಮನಿನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಅದೊಂದು ಹಾಫ್ ಆನ್ ಅವರು ಮ್ಯಾಕ್ಸಿಮಮ್ 45 ಮಿನಿಟ್ಸ್ ಮುಗಿದೋಗ್ತದೆ. ಆ ನಂತರ ಅವರು ಬರ್ಬೋದಾಗಿತ್ತು. ಅವರು 3 ಗಂಟೆವರೆಗೂ ಅಲ್ಲೇ ಉಳಿತಾರೆ. ಅಲ್ಲಿ ಉಳಿತಾರೆ ಅಂತ ಅಂದರೆ ನೀವು ಪೊಲಿಟಿಕಲ್ ಆಗೋದಿರ್ಬೋದು, ಬೇರೆ ಬೇರೆ ರೀತಿಯಲ್ಲೂ ಕೂಡ ಎಲ್ಲ ಲೀಡರ್ಗಳು ಅಲ್ಲೇ ಇರ್ತಾರಲ್ಲ, ರಾಜ್ಯದ್ದು ದೇಶದವರು ಎಲ್ಲ ಅಲ್ಲೇ ಇರ್ತಾರೆ. ಅಲ್ಲಿ ಏನಾದರೂ ಮಾತುಕತೆ ಆಗಬಹುದು ಅಂತ ಅಂದ್ಕೊಂಡು ರೈಟ್. ಅಂತಿಮವಾಗಿ ಹೈಕಮಾಂಡ್ ಒಂದು ತೀರ್ಮಾನ ತಗೊಂಡ್ಲಿಲ್ಲ ಅಂತ ಹೇಳಿದ್ರೆ ಇನ್ನೂ 2 ವರ್ಷ ಈ ದ್ವಂದ್ವದಲ್ಲೇ ಕರ್ನಾಟಕದ ಜನ ಬದುಕಬೇಕಾಗತ್ತೆ. ಅಷ್ಟು ದೊಡ್ಡ ಮ್ಯಾಂಡೇಟ್ ಕೊಟ್ಟಿದ್ದಾಗ ಒಂದು ಕ್ಲಾರಿಟಿಯಲ್ಲಿ ಜನರನ್ನು ಬದುಕೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಕಾಂಗ್ರೆಸ್. ಬಟ್ ಗೊಂದಲದಲ್ಲಿಟ್ಟಿದೆ ಅನ್ನೋದು ನಿಜಕ್ಕೂ ಕೂಡ ಬೇಸರದ ಸಂಗತಿ. ಈ ಬಗ್ಗೆ ಮಾತಾಡಲಿಕ್ಕೆ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ AP ವಕ್ತಾರರಾಗಿರುವಂತಹ ರವೀಶ್ ದಾಸಪ್ಪ ಅವರಿದ್ದಾರೆ. ನಮಸ್ಕಾರ. JDS ವಕ್ತಾರರು ನಾಗೇಂದ್ರ ಅವರಿದ್ದಾರೆ. ನಮಸ್ಕಾರ. BJP ವಕ್ತಾರರು ಕಾಂತಿ ಶೆಟ್ಟಿ ಅವರಿದ್ದಾರೆ. ನಮಸ್ಕಾರ. ಇನ್ನು ಕಾಂಗ್ರೆಸ್ ವಕ್ತಾರರಾಗಿರುವಂತಹ ಸ್ವಾತಿ ಚಂದ್ರಶೇಖರ್ ಝೂಮ್ನಿಂದ ಕನೆಕ್ಟ್ ಆಗಿದ್ದಾರೆ. ನಮಸ್ಕಾರ ಸ್ವಾತಿ. ಸ್ವಾತಿ, KN ರಾಜಣ್ಣ ಅವರ ಮಾತಿನ ವರಸೆ ಬದಲಾಗಿದೆ. ಕಳೆದ 3 ವರ್ಷದಲ್ಲಿ KN ರಾಜಣ್ಣ ಅವರು ಅಂದಾಗ ನನಗೆ ನೆನಪಾಗೋ ಆ ಸ್ಟೇಟ್ಮೆಂಟ್ ಏನು ಅಂತ ಹೇಳಿದ್ರೆ 5 ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರೇ ಇರ್ತಾರೆ ಅಂತ. ಇವತ್ತೇನು ಡಾಕ್ಟರ್ G ಪರಮೇಶ್ವರ್ ಅಂತ ಹೆಸರು ಕೇಳ್ದಂಗೆ ಇತ್ತಪ್ಪ. ಏನಿದು ಆ ಮಾತಿನ ಬದಲಾವಣೆಗೆ ಕಾರಣಗಳೇನು ಅಂತ? ಅಲ್ಲ, ಒಂದು ವಿಚಾರ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನು ಅಂತಂದ್ರೆ, KN ರಾಜಣ್ಣ ಅವರು ಖಂಡಿತವಾಗ್ಲೂ ಪಕ್ಷದ ಸದಸ್ಯರು, ಶಾಸಕರು ಕೂಡ ಹೌದು. ಆದ್ರೆ ಎಲ್ಲೋ ಒಂದು ಕಡೆ ಮಂತ್ರಿಗಿರಿಯಿಂದ ಇತ್ತೀಚೆಗೆ ಉಚ್ಚಾಟನೆ ಆಗಿ ಪಕ್ಷದ ವಿರುದ್ಧ ಹೇಳಿಕೆಗಳನ್ನಾಗಿರ್ಬೋದು, ಮುಖ್ಯಮಂತ್ರಿಗಳ
ವ್ಯತಿರಿಕ್ತವಾದಂತ ಹೇಳಿಕೆಗಳನ್ನ ಕೊಡ್ತಾ ಬರ್ತಾ ಇದ್ದಾರೆ. ಸೊ KN ರಾಜಣ್ಣ ಅವರ ಹೇಳಿಕೆಗೆ ನಾವು ಇಷ್ಟೊಂದು ಮಹತ್ವ ಕೊಟ್ಟು ಒಂದು ಪ್ರೈಮ್ ಟೈಮ್ ಅಲ್ಲಿ ನಾವು ಡಿಬೇಟ್ ಮಾಡ್ತೀವಿ ಅನ್ನೋದಾದ್ರೆ ಇರ್ಲಿ, ಅದು ಚಾನೆಲ್ ಡಿಸಿಷನ್, ನಾನು ಅದನ್ನ ಪ್ರಶ್ನೆ ಮಾಡೋದಕ್ಕೆ ಹೋಗೋದಿಲ್ಲ. ಆದ್ರೆ ಒಂದಂತೂ ಬಹಳ ಸ್ಪಷ್ಟ, ನೀವೀಗ ಇಂಟ್ರೊಡಕ್ಷನ್ ಅಲ್ಲಿ ಹೇಳ್ತಾ ಇದ್ದೀನಿ, ನಾನು ಕೇಳಿಸ್ಕೊಂಡೆ ದಿವ್ಯಾ, ಇಷ್ಟು ದೊಡ್ಡ ಮ್ಯಾಂಡೇಟ್ ಕೊಟ್ಟಿದೆ ಕರ್ನಾಟಕ ಸರ್ಕಾರದಲ್ಲಿ, ಒಂದಿಷ್ಟು ಕ್ಲಾರಿಟಿ ಇಡಬೇಕಿತ್ತು ಅಂತ. ಸಿದ್ದರಾಮಯ್ಯನವರನ್ನ ಮುಖ್ಯಮಂತ್ರಿ ಮಾಡಿ, DK ಶಿವಕುಮಾರ್ ಅವರನ್ನ ಉಪಮುಖ್ಯಮಂತ್ರಿ ಮಾಡಿ, ಮತ್ತು ಯಾವುದೇ ಒಂದೇ ಒಂದು ಸಚಿವ ಸಂಪುಟ ಸ್ಥಾನವನ್ನ ಮುಂದೆ ಯಾರೋ ಬರಬಹುದು ಅವ್ರಿಗೆ ಕಣ್ಣೋರ್ಸೋ ತಂತ್ರಕ್ಕಾಗಿ ಅಂತ ಹೇಳಿ ಒಂದೇ ಒಂದು ಸಚಿವ ಸಂಪುಟ ಸ್ಥಾನವನ್ನು ಕೂಡ CM ತಮ್ಮ ಜೊತೆ ಇಟ್ಕೊಳ್ದೆ, ಈಗ ತೆರವಾಗಿರುವಂತದ್ದನ್ನು ಬಿಟ್ಬಿಡೋಣ, ಆದ್ರೆ ಮುಂಚೆ ಹಂಚಿಕೆ ಆದಂತಹ ಸಂದರ್ಭದಲ್ಲಿ ಇಟ್ಕೊಳ್ದಿರಾ ಹಂಚಿಕೆ ಮಾಡಿದಂತಹ ಸರ್ಕಾರಕ್ಕೆ ಈ ಬಾರಿ ಇವಾಗ ನಾವು ಪ್ರಶ್ನೆ ಮಾಡ್ತಾ ಇದೀವಿ, ಇನ್ನ ಸದೃಢವಾದಂತ ಇನ್ನ ಕ್ಲಾರಿಟಿ ಕೊಡ್ಬೋದಿತ್ತು. ಇದಕ್ಕಿಂತ ಯಾವ ರೀತಿಯಾದಂತ ಕ್ಲಾರಿಟಿ ನನಗಂತೂ ಗೊತ್ತಿಲ್ಲ. ಮೊದಲನೇ ವಿಚಾರ, ಆಕಾಂಕ್ಷೆಗಳು ಇರಲ್ವಾ? ಸಹಜವಾಗಿ ಇರುತ್ತೆ, ರಾಜಕೀಯದಲ್ಲಿ ಯಾರು ಕೂಡ ಸನ್ಯಾಸಿಗಳಲ್ಲ. ಹಾಗಂತ ಹೇಳಿ ಪ್ರತಿ ಎಲ್ಲೋ ಬದಲಾವಣೆ ಆಗಿದ ತಕ್ಷಣ, ಎಲ್ಲೋ ಚುನಾವಣೆ ಆಗಿದ ತಕ್ಷಣ, ಎಲ್ಲೋ ಬೈ ಎಲೆಕ್ಷನ್ ಆಗಿದ ತಕ್ಷಣ ಎಲ್ಲವನ್ನೂ ಕೂಡ CM ಬದಲಾವಣೆಗೆ ಲಿಂಕ್ ಮಾಡ್ತಾ ಹೋದ್ರೆ ಏನಿಲ್ಲ. ನನಗನ್ಸುತ್ತೆ ಕೆಲಸ ಪಾಡಿಗೆ ಕೆಲಸ ನಡೀತಾ ಇರುತ್ತೆ, ಅಡ್ಮಿನಿಸ್ಟ್ರೇಷನ್ ಪಾಡಿಗೆ ಅಡ್ಮಿನಿಸ್ಟ್ರೇಷನ್ ನಡೀತಾ ಇರುತ್ತೆ. ಆದ್ರೆ ನಾವ್ ಇದ್ರಲ್ಲೇ ಒಂದು ಸಿಕ್ಕಾಕೊಂಡ್ ಬಿಡ್ತೀವೇನೋ ಅನ್ನುವಂಥದ್ದು ನನಗೆ ಕಾಡ್ತಾ ಇರುವಂತ ಒಂದು ತೊಳಲಾಟ, ಬೋತ್ ಆಸ್ ಎ ಜರ್ನಲಿಸ್ಟ್ ಅಂಡ್ ಫಾರ್ಮರ್ ಜರ್ನಲಿಸ್ಟ್ ಅಂಡ್ ಪೊಲಿಟಿಷಿಯನ್. ಇದು ಕಾಂಗ್ರೆಸ್ನ ಸ್ವಯಂಕೃತ ಅಪರಾಧ. ಇಲ್ಲ ಸ್ವಯಂಕೃತ ಅಪರಾಧ ಇದು. ನೀವು ಆರಂಭದಿಂದಲೂ 15 ದಿವಸಕ್ಕೆ 3 ತಿಂಗಳಿಗೆ ಒಬ್ಬೊಬ್ರು ಸ್ಟೇಟ್ಮೆಂಟ್ ಕೊಟ್ಕೊ ಬಂದ್ಬಿಟ್ಟು ಇವತ್ತು ಚಾನೆಲ್ನ ಡಿಬೇಟ್ ಸಬ್ಜೆಕ್ಟ್ ಬಗ್ಗೆ ಕಾಮೆಂಟ್ ಮಾಡ್ತೀರಿ, ಯಾವ ಥರ ಪತ್ರಕರ್ತರು ಯೋಚನೆ ಮಾಡಬೇಕು ಅನ್ನೋದ್ರ ಬಗ್ಗೆ ಕಾಮೆಂಟ್ ಮಾಡ್ತೀರಿ ಅಂತ ಹೇಳಿದ್ರೆ ನಂಗೆ ಈ ಕ್ಷಣದಲ್ಲಿ ಏನನ್ನಿಸ್ತು ಅಂದರೆ, ಸ್ವತಃ KN ರಾಜಣ್ಣವರು ನಾನು ಪಕ್ಷಕ್ಕೆ ಅನಿವಾರ್ಯವಾ, ಅವಶ್ಯಕತೆಯಾ ಅಂಥೇಳಿ ಒಂದ್ಸತಿ ಆತ್ಮಾವಲೋಕನ ಮಾಡ್ಕೋಬೇಕಾಗತ್ತೆ. ಅಂಥ ಒಂದು ವಿಚಾರವನ್ನು ಇವತ್ತು ನೀವು ಪ್ರಸ್ತಾಪ ಮಾಡಿಬಿಟ್ರಿ. KN ರಾಜಣ್ಣ ಒಬ್ಬ ಜೆನ್ಯೂನ್ ರಾಜಕಾರಣಿ, ಕಾಂಗ್ರೆಸ್ನಲ್ಲಿ ತಮ್ಮನ್ನು ತಾವು ಗುರುತಿಸ್ಕೊಂಡಿದ್ದಾರೆ. ಅವರ ಹೇಳಿಕೆ ಕೂಡ ಬಹಳ ಮುಖ್ಯವಾದಂತ ವಿಚಾರ. ಸಮೀಕರಿಸಬೇಕಾಗತ್ತೆ, ಕೆಲವೊಮ್ಮೆ ಪ್ಲಸ್ ಇರುತ್ತೆ, ಕೆಲವೊಮ್ಮೆ ಮೈನಸ್ ಇರುತ್ತೆ. ಎಲ್ಲದರ ಸಮೀಕರಿಸಿದ ಬರುವಂತದ್ದು ಇಲ್ಲ. ಐ ಗಾಟ್ ದ ಕಾಂಟೆಕ್ಸ್ಟ್, ಬಟ್ KN ರಾಜಣ್ಣ ಆತ್ಮಾವಲೋಕನ ಮಾಡ್ಕೊಳ್ಳೋ ಸಿಚುವೇಶನ್ ಅಂತೂ ತಳ್ಬಿಟ್ರಿ ನೀವು. ಇಲ್ಲ ಯಾಕೆ ಅಂತಂದ್ರೆ, ನಾನು ಯಾಕೆ ಸ್ಟೇಟ್ಮೆಂಟ್ ಹೇಳ್ತಾ ಇದೀನಿ ಅಂತಂದ್ರೆ, ಕಳೆದ 6 ತಿಂಗಳಿಂದ ಅವರು ಸಚಿವ ಸ್ಥಾನವನ್ನ ಕಳ್ಕೊಂಡ ನಂತರದಲ್ಲಿ ಸಾಕಷ್ಟು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ, ಸಾಕಷ್ಟು ಪರವಾದ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ, ವಿರುದ್ಧವಾದಂತಹ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಸೊ ಈ ರೀತಿಯಾದಂತಹ ಸನ್ನಿವೇಶಗಳು ಸೃಷ್ಟಿ ಆಗ್ತಾನೆ ಇದೆ. ಖರ್ಗೆ ಅವರು ಅಂತ ಪ್ರಸ್ತಾಪ ಮಾಡಿದಂತ KN ರಾಜಣ್ಣ ಅವರು ಇವತ್ತಿನ ದಿನ ಪರಮೇಶ್ವರ್ ಅವರು ಅಂತ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಅಷ್ಟೊಂದು ಸಖ್ಯ ಸಂಬಂಧ KN ರಾಜಣ್ಣ ಅವ್ರಿಗೆ ಹೈಕಮಾಂಡ್ ಜೊತೆ ಇದ್ದಿದ್ರೆ ಬಹುಶಃ ಸಚಿವ ಸ್ಥಾನವನ್ನ ಉಳಿಸ್ಕೊಳ್ಳೋದ್ರಲ್ಲಿ ಅವರ ಪ್ರಯತ್ನವನ್ನ ಅವರು ನಡೆಸಬಹುದಿತ್ತು, ಈ ರೀತಿಯಾದಂತಹ ಸ್ಟೇಟ್ಮೆಂಟ್ ಗಳನ್ನ ಕೊಡೋದ್ರಿಂದ. ಅಂಡ್ KN ರಾಜಣ್ಣ ಅವರ ಸ್ಟೇಟ್ಮೆಂಟ್ ಪಕ್ಷದ ಸ್ಟೇಟ್ಮೆಂಟ್ ಅಂತೂ ಖಂಡಿತ ಅಲ್ಲ ದಿವ್ಯಾ. ಇದನ್ನ ನಾನು ಹೇಳೋದಕ್ಕೆ ಬಹಳ ಕ್ಲಿಯರ್ ಆಗಿ ಸ್ಪಷ್ಟಪಡಿಸ್ತೀನಿ. ಹೈಕಮಾಂಡ್ ನಿಂದ ಏನ್ ಬರುತ್ತೆ, ಮಾನ್ಯ ಮುಖ್ಯಮಂತ್ರಿಗಳಿಂದ ಏನ್ ಬರುತ್ತೆ, ಉಪಮುಖ್ಯಮಂತ್ರಿಗಳಿಂದ ಏನ್ ಬರುತ್ತೆ, KPCC ವಕ್ತಾರರಿಗೆ ನಮಗೇನ್ ಬ್ರೀಫ್ ಮಾಡಲಾಗುತ್ತೆ ಕಚೇರಿಯಿಂದ, ಇದು ಆಕ್ಚುಲಿ ಅಫಿಷಿಯಲ್ ಸ್ಟೇಟ್ಮೆಂಟ್ ಆಗಿರುವಂತದ್ದು. ಹಾಗಂತ ಹೇಳಿ ನಾನು ಅವರ ಮಾತನ್ನ ಲಘುವಾಗಿ ಸ್ವೀಕರಿಸಿ ಅಂತ ನಾನು ಹೇಳ್ತಾ ಇಲ್ಲ. ಪರಮೇಶ್ವರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತಂದ್ರೆ ನನಗಿಂತ ಹೆಚ್ಚು ಖುಷಿ ಪಡುವಂತವ್ರು ಯಾರು ಇರೋದಿಲ್ಲ. ಯಾಕೆಂತಂದ್ರೆ ಬಹಳ ದಿನಗಳ ನಂತರ ಅವರು ದಲಿತ ಮುಖ್ಯಮಂತ್ರಿ ರಾಜ್ಯಕ್ಕೆ ಸಿಗ್ತಾ ಇದ್ದಾರೆ ಅನ್ನುವಂಥದ್ದು. ಹಾಗಂತ ಹೇಳಿ ಗೊಂದಲ ಸೃಷ್ಟಿ ಮಾಡುವಂತಹ ಹೇಳಿಕೆಗಳನ್ನ ಕೊಡುವಂತಹ ಹಕ್ಕು ಪಕ್ಷದಲ್ಲಿ ಯಾರಿಗೂ ಕೂಡ ಇಲ್ಲ. ಇದನ್ನ ಸ್ವಯಂ ಮುಖ್ಯಮಂತ್ರಿಗಳು ಹೇಳಿದರೆ, ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಇದಂತೂ ಸ್ಪಷ್ಟ. ರೈಟ್, ಮಾತಾಡ್ತೀನಿ ನೀನು ಡೀಟೇಲ್ ಆಗಿ. ನಾಗೇಂದ್ರ ಅವರೇ, ನೀವು ಹೇಳಬೇಕು, ಸಾಧನಾ ಸಮಾವೇಶದ ನಂತರ ಕಳೆದ 3 ವರ್ಷದ ಗೊಂದಲಕ್ಕೆ ಏನಾದರೂ ಪರಿಹಾರ ಸಿಕ್ಕಬಹುದಾ? ಖಂಡಿತ ಮೇಡಮ್. ಇವತ್ತು ನೋಡಿ, ಈ ರಾಜ್ಯ ಸರ್ಕಾರದ ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತು CM DCM ಏನು ಇವತ್ತು ಕುರ್ಚಿಗೆ ಹೋರಾಟ ಮಾಡ್ತಾಯಿದ್ದಾರೋ, ಇವತ್ತು ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತು ನೋಡಿದೆ ಒಂದು ಇದರಲ್ಲಿ DCM ಬನ CM ಬನ ಅದು ಕಾರ್ಯಕರ್ತರಲ್ಲಿ, ಯೂತ್ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಇವತ್ತು ಹುಟ್ಟಿದೆ. ಕಚೇರಿಯಲ್ಲಿ ಚೇರ್ಗಳು ಹೊಡೆದಾಟ ಮಾಡ್ಕೊಂಡು DCM ಕಡೆನ CM ಕಡೆನ ದೊಡ್ಡ ಮಟ್ಟದ ಕಾರ್ಯಕರ್ತರು ಹೋರಾಟ ಮಾಡಿ ಹೋರಾಟ ಮಾಡ್ತಾ ಇದ್ದಾರೆ. ಅದು ಕೂಡ ಯಾವುದಕ್ಕೋಸ್ಕರ, ಅಧ್ಯಕ್ಷ ಸ್ಥಾನ ಬದಲಾವಣೆಗೋಸ್ಕರ. ಅಂದ್ರೆ ಯದ್ಭವಂ ತದ್ಭವ ಅಂತ ಇಲ್ಲಿ ಅವ್ರು ಹೆಂಗಿದಾರೋ ಹಂಗೆ ಕಾರ್ಯಕರ್ತರು ಹಂಗೆ ಇದ್ದಾರೆ. ಯಥಾ ಪ್ರಜೆನಂಗಾಗಿದೆ, ಯಥಾರಾಜ ತಥಾ ಪ್ರಜೆನಂಗಾಗಿದೆ. ಇವತ್ತು ರಾಜ್ಯದಲ್ಲಿ ಇವ್ರು ಏನ್ ಮಾಡಕ್ ಹೋಗ್ತಾ ಇದ್ದಾರೆ, ರಾಜ್ಯದ ಅಭಿವೃದ್ಧಿ ಏನ್ ನೋಡಕ್ ಹೋಗ್ತಾ ಇದ್ದಾರೆ, ರಾಜ್ಯದ ಬಗ್ಗೆ ಯಾವುದೇ ಕಳಕಳಿ ಇಲ್ಲದಂತ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ಭ್ರಷ್ಟ ಸರ್ಕಾರ. ಇವತ್ತು ಇವರು ಕೇರಳ CM ಜೊತೆ ಹೋಗಿದ್ದಾರೆ. ಅಲ್ಲಿ ಹೋಗಿರೋದು CM ಅವ್ರು CM ಆಗ್ತಾರೆ, ಸತೀಶ್ ನಾಯರ್ ಅವರು CM ಆಗ್ತಾರೆ ಅಂತ ಹೋಗಿಲ್ಲ. ನನಗೆ CM ಸ್ಥಾನ ಯಾವಾಗ ಕೊಡ್ತೀರ ಅಂತ ಕೇಳ್ಕೊಳಕ್ ಹೋಗಿದ್ದಾರೆ. ನನಗೆ CM ಯಾವ ಮಾಡ್ತೀರಾ ಅಂತ ಕೇಳ್ಕೊಳಕ್ ಹೋಗಿದ್ದಾರೆ. ನಾನು CM ಸ್ಥಾನ ನಿಲ್ಸಕ್ ಹೋಗ್ಬಿಡಿ ಅಂತ ಇದ್ ಕಡೆ ಮನವಿ ಬಂದು ಸಿದ್ದರಾಮಯ್ಯ ಮಾಡ್ಕೊಂಡ್ರೆ, DCM ಅವರು ನೀವು ಹೇಳ್ದಂತೆ ನಡೀತಾ ಇಲ್ಲ, ಇಲ್ಲಿ ನೋಡಿ ನಾಯರ್ CM ಆಗ್ತಿದ್ರೆ ನನ್ಗೊಂದು ಅವಕಾಶ ಕೊಡಿ ಅಂತ ಅಲ್ಲಿ ಕೇಳ್ಕೊಂತ ಇದ್ದಾರೆ. ಪಾಪ ಡೆಲ್ಲಿಗೆ ಹೋದ್ರೆ ಡೆಲ್ಲಿ ಓಡಾಡ್ತಾರೆ.
ಬರ್ತಾರೆ, ಡೆಲ್ಲಿಗೆ ಹೋದ್ರೆ ಅಲ್ಲಿಂದ ಸೀದಾ ಎಲೆಕ್ಷನ್ ಅಂತ ಪಂಚರಾಜ್ಯ ಎಲೆಕ್ಷನ್ಗೆ ಹೋಗ್ಬಿಡ್ತಾರೆ. ಇವತ್ತು ಡಿ ಕೆ ಶಿವಕುಮಾರ್ ಅವರ ಪರಿಸ್ಥಿತಿ ಹೆಂಗಿದೆ ರಾಜ್ಯದಲ್ಲಿದೆ, ತನು ಮನ ದನ ಕೊಟ್ಟಂತ ಡಿ ಕೆ ಶಿವಕುಮಾರ್ ಅವರು ಮೂಲ ಕಾಂಗ್ರೆಸ್ಸಿಗರಾಗಿರೋರು ಇವತ್ತು ಅವ್ರಿಗೆ ಅಲ್ಲಿ ವರ್ಚಸ್ಸಿಲ್ಲ, ಮತ್ತೆ ಒಂದು ಅಲ್ಲಿ ಸಿಎಂ ಆಗೋ ಯೋಗನೇ ಕಾಣಿಸ್ತಾ ಇಲ್ಲ. ಯಾಕಂದ್ರೆ ಇಲ್ಲಿ ಡೆಲ್ಲಿಗೆ ಹೋಗ್ಬೇಕು, ಈಗ ಜೆಡಿಎಸ್ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು. ಅಲ್ಲ ನಾನು ಸಿಎಂ ಅಂದ್ರೆ ಅವ್ರು ಕೆಲಸ ಮಾಡಿದ್ದಾರೆ, ನಿಷ್ಠಾವಂತ ಕಾರ್ಯಕರ್ತರು ಕೊಡ್ಬೇಕಲ್ಲ. ಇವತ್ತು ಮೂಲ ಕಾಂಗ್ರೆಸ್ಸಿಗರು ವಲಸೆ ಕಾಂಗ್ರೆಸ್ಸಿಗರು ಅಂತ ಏನಲ್ಲ ಇದೆಯಲ್ಲ, ಇವತ್ತು ವಲಸೆ ಕಾಂಗ್ರೆಸ್ ಇಂದ ಬಂದು ಸಿದ್ದರಾಮಯ್ಯ ಅವರು ಇವತ್ತು 8 ವರ್ಷ ಪೂರ್ಣ ಆಗೋಗಿದೆ, ಸಾಧನ ಸಮಾವೇಶ ಅವರಿಗೆ ಭಾವನೆ ಇಲ್ಲ, ನಿಮಗೆ ಯಾಕೆ ಭಾವನೆ ಅಂತಲ್ಲ. ಇವತ್ತು ನಾವೇನ್ ಹೇಳಕ್ ಬರ್ತಾ ಇದೀವಿ ಅಂದ್ರೆ, ನಾನು ಏನ್ ಹೇಳಕ್ ಬರ್ತಾ ಇದ್ದೀನಿ, ಇವ್ರ ಕಿತ್ತಾಟ DCM CM ಕಿತ್ತಾಟ, ಕಾರ್ಯಕರ್ತರುಗಳು ದೊಡ್ಡ ಗೂಡಾಗಿ ಇವತ್ತು ದೊಡ್ಡ ಮಟ್ಟದ ಹೋರಾಟ ಹೊಡೆದಾಟ ಆಡಿದ್ದಾರೆ, ಬಾಗಿಲು ಹಾಕೊಂಡಿದ್ದಾರೆ, ಅದು ಕೂಡ ಅಧಿಕಾರಕ್ಕೋಸ್ಕರನೇ. ಅಂದ್ರೆ ಈ ರೀತಿಯ ಪರಿಸ್ಥಿತಿ ಕಚೇರಿ ಒಳಗೆ, ಹೌದು, ಇಲ್ಲಾಂದ್ರೆ ನಿಮ್ಗೆ ಇನ್ನೂ ಆಹಾರ ಆಗ್ತಿದ್ರು ಪರಿಸ್ಥಿತಿ ಇವತ್ತು ರಾಜ್ಯ ಸರ್ಕಾರ ಇದೆ ಅಂದ್ರೆ, ಈ ರಾಜ್ಯ ಸರ್ಕಾರ ಜನ ನಂಬಿಕೆ ಇಕ್ಕಿ 136 ಸೀಟ್ ಕೊಟ್ಟಿತ್ತು. ಯಾಕೆ? ಸಮಗ್ರ ಕರ್ನಾಟಕ ಅಭಿವೃದ್ಧಿ ಮಾಡ್ಬೇಕಂತಂದ್ರ. ಅದೇ ಇವರು ಏನು ಅಭಿವೃದ್ಧಿ ಬಗ್ಗೆ ಏನಾದ್ರು ಕಿಂಚಿತ್ ಇವ್ರಿಗೆ ಏನಾದ್ರು ಒಂದೇನಾದ್ರು ಸಹಾನುಭೂತಿ ಇದೆಯಾ ರಾಜ್ಯದ ಜನದ ಮೇಲೆ? ಇಲ್ಲ. ಬರೀ ಬೆಲೆ ಏರಿಕೆ ಆಗಿತ್ತು ಅಷ್ಟೇ ಕೇಂದ್ರ ಸರ್ಕಾರ ಮೇಲೆ ಹಾಕ್ತಾರೆ. ಬರೀ 3 ವರ್ಷ ಕಳೆದಿತ್ತು, ಇನ್ನೊಂದೇ 1 ವರ್ಷ ಬೇಕಾದ ಟೈಮು. ಇನ್ನೊಂದು ವರ್ಷ ಸಿದ್ದರಾಮಯ್ಯ ಕಾಂಟ್ರವರ್ಸಿ ಮಾಡ್ಬಿಟ್ರೆ ಇನ್ನು 1 ವರ್ಷ ಟೈಮ್ ಇರುತ್ತೆ. ಅವಾಗ ಕ್ಷೇತ್ರಗಳಿಗೆ ಹೋಗ್ಬಿಡಬೇಕು, ಡೆವಲಪ್ಮೆಂಟ್ ಮಾಡಬೇಕು, ಅವಾಗ ಮೂಲ ಸೌಕರ್ಯ ಕೊಡ್ಬೇಕು. ಎಲೆಕ್ಷನ್ ಡಿಕ್ಲೇರ್ ಆಗೋ ಟೈಮ್ ಬಂದ್ಬಿಡುತ್ತೆ. ಸೊ ಕ್ಷೇತ್ರಕ್ಕೆ ಹೋಗೋಗಂಟೆ ಇನ್ನೊಂದು ವರ್ಷ ಹೆಂಗಾದ್ರೂ ಕಾಲಹರಣ ಮಾಡ್ಬೇಕಂತೇಳಿ ಸಿದ್ದರಾಮಯ್ಯ ಪಟ್ಟಿಡ್ ಕುಂತಿದ್ದಾರೆ. ಅದ್ರ ಕೂಡ KN ರಾಜನ್ ಅವರು ಅವರು ಒಂದು ಸೀನಿಯರ್ ಲೀಡ್ರು, ಅವ್ರ ಬಾಯಲ್ಲಿ ಇಂಥದ್ದೊಂದು ಮಾತು ಬರುತ್ತೆ ಅಂದ್ರೆ, ಸೊ ಅಲ್ಲೆಲ್ಲ ಒಂದ್ ಕಡೆ ಡಿಕ್ಲರೇಷನ್ ಕೊಡ್ತಾ ಇದ್ದಾರೆ. ಇವತ್ತು ಡಿ ಕೆ ಶಿವಕುಮಾರ್ ಕೊಡಬಾರ್ದು, ಪರಮೇಶ್ವರ್ ಕೊಡಬೇಕು. ನೆಕ್ಸ್ಟ್ ಏನೋ CM ಏನೋ ಇವರು CM ಸಿದ್ದರಾಮಯ್ಯ ಹೇಳಿದ್ರೆ ನೆಕ್ಸ್ಟ್ CM ಎಲ್ಲ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಆಗ್ಬೇಕು, ಇವರು ಪರಮೇಶ್ವರ್ ಆಗ್ಬೇಕು ಅಂತ ಹೇಳ್ತಾರೆ. ಇನ್ನೊಂದು ಆಂಗಲ್ ನೋಡ್ಕೋದ್ರೆ ಮೋಸ್ಟ್ ಸೀನಿಯರ್ ಮಲ್ಲಿಕಾರ್ಜುನ್ ಖರ್ಗೆ ಆಗ್ಬೇಕು ಅಂತಿದ್ದಾರೆ. ಇವತ್ತು ಗೊಂದಲದ ಗೂಡಾಗಿ ಜೇನ್ ಗೂಡಾಗಿ ಹೋಗಿದೆ. ಅಸಹಾಯಕವಾದ ಹೈಕಮಾಂಡ್ ತಪ್ಪಿಸ್ಕೊಂಡು ಓಡಿರ್ತಾ ಇದ್ದಾರೆ. ಇವತ್ತು ಫಾರಿನ್ ಓಡೋಗಿದ್ದಾರೆ, ರಾಹುಲ್ ಗಾಂಧಿ ಅವರು ಹೋಗ್ತಾ ಇದೆ ಅಂತೇಳಿ. ಅಂದ್ರೆ ಇವ್ರ ಕೈಗೆ ಸಿಗ್ತಾ ಇಲ್ಲ, ಸಿಕ್ಕಿದ್ರೆ ಈ ರೀತಿ ಹೈಕಮಾಂಡ್ ವ್ಯವಸ್ಥೆ ನೋಡ್ತಾ ಇದ್ರೆ, ಈ ನ್ಯಾಯ ವ್ಯವಸ್ಥೆ ನೋಡಕೋತಾರೆ. ಇಂತ ಒಂದು ದುರ್ಸ್ಥಿತಿ ಹೈಕಮಾಂಡ್ ಬರುತ್ತೆ ಅಂತ ಅನ್ಕೊಂಡಿಲ್ಲ. ಹೈಕಮಾಂಡ್ ಸ್ಟ್ರಿಕ್ಟ್ ಆಗಿತ್ತು, ಅವಾಗ ಒಂದು ಕಾಲ ಇತ್ತು. ಅವ್ರು ಡಿಕ್ಲೇರ್ ಮಾಡಿ ಬೆಳೆ ಪಟ್ಕೊಂಡು ನೋಟಿಸ್ ಕೊಟ್ರೆ ರಾಜ್ಯವನ್ನು ನಂಗೆ ಕಿತ್ತಾಕ್ಬಿಟ್ರು. ಹೈಕಮಾಂಡ್ ಅಂತ ಸ್ಟ್ರಿಕ್ಟ್ ಇರೋಂತ ಹೈಕಮಾಂಡ್ ರಾಹುಲ್ ಗಾಂಧಿ ಅವ್ರ ಬಗ್ಗೆ ಒಂದೇ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರಲ್ಲ, ಹೈಕಮಾಂಡ್ ಯಾಕೆ ಸ್ಟ್ರಿಕ್ಟ್ ಆಗಿದೆ? ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಇಲ್ಲಪ್ಪ ಈ ಸತಿ ಕಂಪ್ಲೀಟ್ ಸಿದ್ದರಾಮಯ್ಯ 5 ವರ್ಷ ಇರ್ತಾರಂತ ಯಾಕೆ ಹೇಳಕ್ ಆಗ್ತಲ್ಲ ಹೈಕಮಾಂಡ್? ಬೇಡ ನೀವು ಆಯ್ತು ಈ ದಿನದವರೆಗೂ ಆಗುತ್ತೆ, ಡಿ ಕೆ ಶಿವಕುಮಾರ್ ಇನ್ನೊಂದು ವರ್ಷ ಇರ್ತಾರೆ, ಯಾಕೆ ಹೈಕಮಾಂಡ್ ಡಿಕ್ಲೇರ್ ಮಾಡಕ್ಕಾಗ್ತಲ್ಲ? ಅಸಹಾಯಕವಾದ ಹೈಕಮಾಂಡ್ ವೀಕ್ನೆಸ್ ಇವತ್ತು ರಾಜ್ಯದಲ್ಲಿ ರಾಜ್ಯರ ಅಭಿವೃದ್ಧಿ ಶೂನ್ಯ ಮಾಡಿ ಇವರು ಕುರ್ಚಿ ಹೋರಾಟ ಮಾಡ್ಕೊಂಡು ಡೆಲ್ಲಿಗೆ ಹೋಗಿ ಬಾಗಿಲು ಕಾಯೋದೇನು, ಕೇರಳಕ್ಕೆ ಹೋಗಿ ಬಾಗಿಲು ಕಾಯೋದೇನು, ಇವತ್ತು ಎಲ್ಲ ಪಂಚರಾಜ್ಯಗಳು ಸುತ್ಬಿಟ್ರು. ಇನ್ನು ಇವ್ರಿಗೆ ಇವತ್ತು ಯಾವುದೇ ಕಾರಣಕ್ಕೂ ಅಭಿವೃದ್ಧಿ ಮಾಡಕ್ಕಾಗದ ಕಾಂಗ್ರೆಸ್ ಸರ್ಕಾರ, ಜನನ ಮೋಸ ಮಾಡಿದ ಸರ್ಕಾರ ಕಾಂಗ್ರೆಸ್ ಸರ್ಕಾರ. ರೈಟ್. ಕಾಂತಿ ಶೆಟ್ಟಿ ಅವರೇ, ನೀವು ಹೇಳಬೇಕು, ಒಂದು ಮ್ಯಾಂಡೇಟ್ ಅಂತ ಕೊಟ್ಟಾಗ ಅದಕ್ಕೆ ರೆಸ್ಪೆಕ್ಟ್ ಹೆಂಗೆ ಕೊಡೋದು ಅಂತ ಹೇಳಿದ್ರೆ ಮಾಡುವಂಥ ಕೆಲಸಗಳ ಮೂಲಕ. ಕಾಂತಿ ಶೆಟ್ಟಿ ಅವರೇ, ಅಭಿವೃದ್ಧಿ ವಿಷಯದಲ್ಲೂ ಕೂಡ ಜನಸಾಮಾನ್ಯರಿಗೆ ಅಷ್ಟು ದೊಡ್ಡ ಮ್ಯಾಂಡೇಟ್ ಕೊಟ್ಟರಲ್ಲ, ಅವ್ರಿಗೆ ಅಷ್ಟು ಸಮಾಧಾನ ಇಲ್ಲ. ನಾಯಕತ್ವದ ವಿಚಾರಕ್ಕೆ ಡೇ 1 ಇವತ್ತಿನವರೆಗೂ ಕೂಡ ಸಮಸ್ಯೆನೇ ಇದೆ. ಅಂದರೆ ಅಂಥ ಒಂದು ರಿಸಲ್ಟ್ಸ್ ಬರ್ತಾ ಇಲ್ಲ. ಹೈಕಮಾಂಡ್ ಅನ್ನೋದು ಸರಿಯಾದ ಡಿಸಿಷನ್ನ ಸಕಾಲಕ್ಕೆ ಕೊಟ್ಟಿಲ್ಲ ಅನ್ನೋದು ಎಷ್ಟರ ಮಟ್ಟಿಗೆ ಅಪಾಯಕಾರಿ? ಮ್ಯಾಂಡೇಟಿಗೆ ಸರಿಯಾಗಿ ರೆಸ್ಪೆಕ್ಟ್ ಕೊಟ್ಟಿದ್ದಾರೆ ಅನ್ನೋದೇ ನನ್ನ ಪ್ರಶ್ನೆ. ಕರ್ನಾಟಕ ರಾಜ್ಯದಲ್ಲಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ವಿರೋಧ ಪಕ್ಷದ ಅವಶ್ಯಕತೆನೇ ಇಲ್ಲ ಗಲಾಟೆ ಮಾಡಕ್ಕೆ. ಯಾಕಂದ್ರೆ ಅವರದೇ ಪಕ್ಷದ ಅವ್ರ ಶಾಸಕರು ಹೇಳೋದಕ್ಕೆ ಅವ್ರಿಗೆ ಬೆಲೆ ಇಲ್ಲ. ಇವತ್ತು ನೋಡಿ, ಅತ್ಯಂತ ಸೀನಿಯರ್ ಲೀಡರ್ ರಾಜಣ್ಣ ಅವ್ರ ಬಗ್ಗೆ ಅವ್ರ ಮಾತಿಗೆ ಬೆಲೆ ಇಲ್ಲ ಅಂತ ಅವ್ರದೇ ವಕ್ತಾರ ಹೇಳ್ತಾರೆ. ಈ ಪರಿಸ್ಥಿತಿ ಮಾತಿಗೆ ಬೆಲೆ ಇಲ್ಲ ಅಂತ ಹೇಳ್ತಾ ಇಲ್ಲ, ಆಯ್ತಾ? ಆದ್ರೆ ಸದ್ಯದ ಪರಿಸ್ಥಿತಿಯಲ್ಲಿ ಕೇಳಿಸ್ಕೊಂಡು ನೋಟ್ ಮಾಡ್ಕೊಂಡು ಸದ್ಯದ ಪರಿಸ್ಥಿತಿಯಲ್ಲಿ ಸೀರಿಯಸ್ ಆಗಿ ತಗೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದು. ಇಲ್ಲ ಏನ್ ಅಕ್ಷರ ಆಯ್ತು ಸ್ವಾತಿ. ಒಂದ್ ನಿಮಿಷ ಕಾಂತಿ ಶೆಟ್ಟಿ ಅವರೇ, ಸ್ವಾತಿ, ನಿಮ್ಮ ಫಸ್ಟ್ ರಿಯಾಕ್ಷನ್ ಅಲ್ಲಿ ಏನ್ ಲ್ಯಾಂಡ್ ಆಯ್ತು ಅಂತ ಹೇಳಿದ್ರೆ, ಸ್ವತಃ KN ರಾಜಣ್ಣ ಅವರು ನಾನು ಪಕ್ಷಕ್ಕೆ ಅನಿವಾರ್ಯವಾ, ಅವಶ್ಯಕತೆಯಾ, ಒಂದ್ಸತಿ ಕ್ರಾಸ್ ಚೆಕ್ ಮಾಡ್ಕೋಬೇಕು ಅನ್ನೋ ತರ ಕನ್ವೆ ಆಯ್ತು. ಸೊ ಆಲ್ ಆರ್ ಕಮೆಂಟಿಂಗ್ ಲೈಕ್ ದಟ್. ಓಕೆ, ನೋ ಪ್ರಾಬ್ಲಮ್, ಲೆಟ್ ಅಸ್ ಕಂಟಿನ್ಯೂ. ಈಗ ವಕ್ತಾರ ಅವರು ಅದನ್ನ ಹೇಳಿದಾನೆ ನಾನು ಹೇಳ್ತಾ ಇರೋದು. ನೋಡಿ, ಅಂತ ಒಂದು ಸೀನಿಯರ್ ಲೀಡರ್ ರಾಜಣ್ಣ ಅವರು ಹೇಳಿದ ಇದು ಅನೇಕ ಬಾರಿ ಅವರು ಹೇಳಿದ್ದಾರೆ. ಸರ್ಕಾರಿ ವೈಫಲ್ಯಗಳನ್ನು ನಾವು ವಿರೋಧ ಪಕ್ಷದವರು ಹೇಳಿದಷ್ಟೇ ಅವರು ಹೇಳಿದ್ದಾರೆ. ಒಂದ್ ಮಾತಿಲ್ಲಿ ಹೇಳಲೇಬೇಕು ನಾನು. ಇವತ್ತು ರಾಜ್ಯದಲ್ಲಿ ನಿನ್ನೆ ಮೊನ್ನೆ ಎಲ್ಲ ರಾಜ್ಯದಲ್ಲಿ ಸಿಡಿಲಿಗೆ 3 ಬಲಿಯಾಗಿದ್ದಾರೆ. ಅಲ್ಲಿ ರೈತರ ಆಕ್ರಂದನ, ಬೆಳೆಗಳ ನಾಶ ಆಗಿದೆ. ಯಾವುದರ ಬಗ್ಗೆನೂ ಈ ರಾಜ್ಯ ಸರ್ಕಾರದ CMಗಾಗ್ಲಿ DCMಗಾಗ್ಲಿ ಯಾರಿಗೂ ಸಚಿವ ಸಂಪುಟಕ್ಕೆ ಅವಶ್ಯಕತೆ ಇಲ್ಲ. ಮರಗಳು ಉರುಳಿ ಬಿದ್ರು ಅದನ್ನು 24 hours ಆದ್ರೂ ಅದು ಕ್ಲಿಯರ್ ಆಗ್ತಾ ಇಲ್ಲ.
ನಾವು ನಿಜ ಬರೀ ನಂಗೆ ಒಂಥರ ಅಶೇಮ್ಡ್ ಅನ್ಸ್ತಾ ಇದೆ ದಿವ್ಯಾ, ನಾವ್ ಎಷ್ಟ್ ಸರಿ ಬರೀ ಇದನ್ನೇ ಮಾತಾಡೋದು. ಈ ದಪ್ಪ ಚರ್ಮ ಸರ್ಕಾರಕ್ಕೆ ಅರ್ಥ ಆಗ್ತಾ ಇಲ್ಲ, ಅಭಿವೃದ್ಧಿ ಶೂನ್ಯ ಸರ್ಕಾರ ಅಂತ ಹೇಳಿದ್ರು ಅರ್ಥ ಆಗ್ತಾ ಇಲ್ಲ, ಶಾಲೆಗಳು ಸ್ಟಾರ್ಟ್ ಆಗ್ತಿದೆ ಅದ್ರ ಬಗ್ಗೆ ಇನ್ನೇನೇನ್ ಕತೆ ಇದೆಯೋ ಅದು ಗೊತ್ತಿಲ್ಲ, ಸಾಕ್ಸ್ ಗಳು ಯೂನಿಫಾರ್ಮ್ಗಳು ಹೋದ ವರ್ಷನೇ ಸರಿಯಾಗಿ ಸಿಕ್ಕಿಲ್ಲ, ಇನ್ನ ಜೂನ್ ಅಷ್ಟೊತ್ತಿ ಯಾವ್ದಾದ್ರೂ ಒಂದು ಮೂಲಭೂತ ಸೌಕರ್ಯದ ಬಗ್ಗೆ ಈ ಸರ್ಕಾರ ಸ್ವಲ್ಪನಾದ್ರೂ ಗಮನ ಹರಿಸ್ತಾ ಇದೆಯಾ? ಅವರ ಕುರ್ಚಿಗಳ ಕಾದಾಟ ಒಂದೆಡೆ ಇರ್ಲಿ, ನಡೀತಾ ಇರ್ಲಿ, ಜಗಳ ಆಗ್ಲಿ, ಅದ್ರ ಜೊತೆಗೆ ಮೂಲಭೂತ ಸೌಕರ್ಯ ಯಾಕೆ ನೋಡ್ಕೊಳ್ತಾ ಇಲ್ಲ? ಜೊತೆಗೆ ಈಗ ಮಳೆ ಬಂದ್ರೆ ಈ ತರ ಇದೆ, ರಸ್ತೆಗಳ ಪರಿಸ್ಥಿತಿ ಈ ತರ ಇದೆ, ಮಹಿಳೆಯರ ಆರ್ತನಾದ ಕೇಳಕ್ ಸಾಧ್ಯ ಇಲ್ಲ, ಇಷ್ಟು ತೊಂದರೆಗಳಿದೆ. ಇವಾಗ ರೈತರೇ ಸಿಡಿಲಿಗೆ 3 ಜನ ಬಿದ್ದು ಸತ್ತೋದ್ರು, ಎಷ್ಟ್ ಜನ ಇವ್ರು ಹೋದ್ರು? ಯಾರಾದ್ರೂ ಅವ್ರು ಹೇಳಿದ್ರ? ರೈತರೇ ಸತ್ತೋಗಿರೋದು. ಬೆಳಗಾವಿಯಲ್ಲಿ ಆಯ್ತು, ಧಾರವಾಡದಲ್ಲಿ ಆಯ್ತು. ಯಾರಿಗಾದ್ರೂ ಇದ್ರ ಬಗ್ಗೆ ಒಂದು ಸಚಿವ ಸಂಪುಟದಲ್ಲಿರುವ ಅದಕ್ಕೆ ರೆಸ್ಪೆಕ್ಟಿವ್ ನೀವು ಮಾತಾಡೋ ರೀತಿಯಲ್ಲಿ ನಿಮ್ ಪಕ್ಷದ ದೊಡ್ಡ ನಾಯಕರು ಮಾತಾಡ್ತಿಲ್ಲ, ನೀವು ಅವ್ರ ಧ್ವನಿಯಾಗಿರ್ಬೇಕಿತ್ತು ಅಟ್ಲೀಸ್ಟ್. ಕಾಂತಿ ಶೆಟ್ಟಿ ಅವರು ಇವತ್ತು ಡಿಬೇಟ್ ಅಲ್ಲಿ ಮಾತಾಡ್ತಾ ಇದ್ದಾರೆ, ರೈತರ ಧ್ವನಿಯಾಗಿದ್ದಾರೆ, ಮಹಿಳೆಯರ ಧ್ವನಿಯಾಗಿದ್ದಾರೆ. ಬಟ್ ನಿಮ್ಮ ನಾಯಕರು ಯಾರು ಅಂತ ರೀತಿಯಲ್ಲಿ ಪ್ರತಿಭಟಿಸಿ ಮಾತಾಡ್ತಿದ್ದಾರೆ. ಈಗ ನಾನು ಮೊನ್ನೆ ನಿಮ್ಮ ಇದ್ರಲ್ಲಿ ನೋಡಿದೆ, ಬೆಳಗಾವಿ ವರುಣ ಆರ್ಭಟ ಸಿಕ್ಕಿಲ್ಲ ಕಾಂತಿ ಶೆಟ್ಟಿ ಅವರಿಗೆ, ಅವರ ಕ್ಯಾಲಿಬರ್ಗೆ. ಬಿರುಗಾಳಿ, ಇಷ್ಟು ಮಳೆಗೆ ಸಿಕ್ಕಿ ಮರಗಳು ಉರುಳಿ ಬೀಳ್ತಾ ಇದೆ, ಇದ್ರ ಬಗ್ಗೆ ಯಾರು ಒಬ್ರಾದ್ರೂ ಮಾತಾಡ್ತಿದ್ದಾರ? ನಿಮ್ಮ ಕುರ್ಚಿ ನಾನ್ ಯಾವಾಗ ಕುತ್ಕೊಳ್ಳೋದು, ನಾನ್ ಬಿಡಲ್ಲ, ನೀವ್ ಕೊಡಲ್ಲ, ಏನೇ ಆದ್ರೂ ಕುರ್ಚಿ ಕಾದಾಟ ಇವ್ರು ಮುಗಿಯೋದ ಕತೆ. ಇಷ್ಟು 3 ವರ್ಷದಿಂದ ಮಾತಾಡಿ ಮಳೆ ಇವತ್ತೇ ಬಂದಿರೋದು ಬೆಂಗಳೂರಲ್ಲಿ. ಕಾಂತಿ ಶೆಟ್ಟಿ ಅವರೇ ಅನ್ಸುತ್ತೆ ಬೆಂಗಳೂರು ಬಗ್ಗೆ ಅಲ್ಲ, ಹಾಕಿರುವ ಮತದಾರರಿಗೆ ಹೆಂಗಾಗಿರ್ಬೇಡ ಇವರ ಈ ಚರ್ಚೆ. ಈ ತರ ನೀರಸವಾದ ಕುರ್ಚಿ ಕಾದಾಟವನ್ನು ಎಷ್ಟು ಅಂತ ಕೇಳ್ತಾರ ಅವ್ರು? ಹೇಳಿ ನೀವ್ ಹೇಳ್ತಿದ್ದೀರಾ ಕರೆಕ್ಟ್. ಬರೀ ಏನೇ ಆಗ್ಲಿ ಅಲ್ಲಿ ಜಾಯಿಂಟ್ ಆಗುತ್ತೆ, ಆ ಕುರ್ಚಿಗೆ ಅವ್ರು ಇಳಿತಾರ, ಇವ್ರು ಕೂತ್ಕೊಳ್ತಾರ ಅಂತ. ಅವ್ರು ಯಾರಾದ್ರೂ ಕೂತ್ಕೊಳ್ರಿ, ನಮ್ಗೆ ಅವಶ್ಯಕತೆ ಇಲ್ಲ ದಿವ್ಯಾ. ನಮ್ ರಾಜ್ಯದ ಪರಿಸ್ಥಿತಿ ಈ ತರ ಇದೆ, ಅದ್ರ ಬಗ್ಗೆ ಏನಾದ್ರು ಯೋಚನೆ ಮಾಡ್ತಾರ? ಅಭಿವೃದ್ಧಿ ಬಗ್ಗೆ ಯೋಚನೆ ಮಾಡ್ತಾರ? ಸ್ಕೂಲ್ಗಳ ಬಗ್ಗೆ ಯೋಚನೆ ಮಾಡ್ತೀರಾ? ರಸ್ತೆಗಳ ಬಗ್ಗೆ ಯೋಚನೆ ಮಾಡ್ತೀರಾ? ಮೂಲಭೂತ ಸೌಕರ್ಯ ಇದೆಯಾ? ಕೊನೆಗಳಿಗೆ ಆ ಭಿಕ್ಷುಕರಿಗೆ, ಹಾಸ್ಟೆಲ್ಗಳಿಗೆ ಅದಕ್ಕೆ ಕೊಡೋ ದುಡ್ಡು ರಿಲೀಸ್ ಆಗಿಲ್ಲ. ಇವತ್ತು ದೊಡ್ಡದಾಗಿ ನಾವು ನುಡಿದಂತೆ ನಡೆದಿದೀವಿ. 3 ವರ್ಷದ ನಮ್ಮ ಕಾರ್ಯಕ್ರಮದ ದೊಡ್ಡ ದೊಡ್ಡ ಕಾಂತಿ ಶೆಟ್ಟಿ ಅವರೇ, ನಿಮ್ ತರನೇ ನಿಮ್ಮ ನಾಯಕರು ಪ್ರಶ್ನೆ ಮಾಡ್ತಿದ್ರೆ ನಾವು ಸದನದಲ್ಲಿ ಉತ್ತರ ಕೊಡ್ತಾ ಇದ್ವಿ. ಏನೇನ್ ಅಭಿವೃದ್ಧಿ ಮಾಡಿದ್ರಿ? ಸ್ವಾತಿ ಪರಿಹಾರ ಕೊಡ್ತಿರ್ಲಿಲ್ಲ, ಉತ್ತರ ಕೊಡ್ತೀರಿ ನೀವು. ಪರಿಹಾರ ಬೇಕು. ಗಾಟ್ ಇಟ್. ಕಾಂತಿ ಶೆಟ್ಟಿ ಅವರೇ, ಒಳ್ಳೆ ಪಾಯಿಂಟ್ ರೈಸ್ ಮಾಡಿದ್ದೀರಿ. ನಾನು ಮಾತಾಡ್ತೀನಿ ಇನ್ನು ಡೀಟೇಲ್ ಆಗಿ ನಿಮ್ ಜೊತೆ, ಹಂಗೆ ಸಂಪರ್ಕದಲ್ಲಿರಿ. ರವೀಶ್ ಅವರೇ, ಗಾಟ್ ಇಟ್. ಸ್ವಾತಿ ಮತ್ತು ಕಾಂತಿ ಶೆಟ್ಟಿ ಅವರೇ ಹಂಗೆ ಇರಿ ಲೈನಲ್ಲಿ. ಅಸಹಾಯಕರು ಯಾರು ಅಂತ ತಿಳಿಸಿ ನನಗೆ. ಹೈಕಮಾಂಡ ಅಥವಾ ಡಿ ಕೆ ಶಿವಕುಮಾರ್ ಅವರ? ಮೇಡಮ್, ಇಬ್ರು ಅಸಹಾಯಕರೇ. ಕರ್ನಾಟಕದ ವಿಷಯಕ್ಕೆ ಬಂದಾಗ ಇಬ್ರು ಅಸಹಾಯಕರೇ. ಇಲ್ಲಿ ಫುಲ್ ಏನಾದ್ರು ಅಬ್ಬರ ಇದ್ರೆ ಸಿದ್ದರಾಮಯ್ಯ ಅವ್ರದ್ದು ಒಬ್ಬರದೇನೆ. ಯಾಕೆಂದ್ರೆ ಇವರೆಲ್ಲ ಸುಮ್ಮನೆ ಇವರೆಲ್ಲ ಏನು ನಾನು ಮಾತ್ರ ಕಾರ್ಯಾಂಗನ ಥರ ನಿರ್ವಹಿಸ್ತಾ ಇದ್ದಾರೆ ಅಷ್ಟೇ. ಇಲ್ಲಿ ನಿಜವಾಗ್ಲೂ ಪವರ್ ತಗೊಂಡಿರೋದು ಸಿದ್ದರಾಮಯ್ಯ ಅವರ. ಹೆಂಗೆ ನಮ್ಮ ಕರ್ನಾಟಕಕ್ಕೂ ಆ್ಯಕ್ಚುಲಿ ಒಂದು ಈ ವಿಷಯದಲ್ಲಿ ದೌರ್ಭಾಗ್ಯ. ಅಧಿಕಾರ ಜಾಸ್ತಿ ಮೆಜಾರಿಟಿ ಕೊಟ್ಟರು ಕಷ್ಟ, ಕೊಡಲಿಲ್ಲ ಅಂದ್ರೂ ಕಷ್ಟ. ಈಗ ನೋಡಿ, ಯಡಿಯೂರಪ್ಪ ಅವ್ರ ಸಮಯದಲ್ಲಿ ಕಡಿಮೆ ಅಧಿಕಾರ ಕೊಟ್ಟರು, ಅಂದರೆ ಅವಧಿಕ ಅಂದರೆ ಜನಸಂಖ್ಯೆ ಮೆಜಾರಿಟಿ ಕೊಟ್ಟರು, ಅವಾಗ ಆಪರೇಷನ್ ಮಾಡಿ ಇನ್ನೊಂಥರ ಗೊಂದಲ ಮಾಡೋದು. ಇವ್ರಿಗೆ ಸಂಪೂರ್ಣ ಮೆಜಾರಿಟಿ ಕೊಟ್ಟರು ಇವರು ಅಧಿಕಾರ ನಡೆಸಿ ಜನರಿಗೆ ಸ್ಪಂದಿಸದೆ ಇವರು ಸ್ವೇಚ್ಛಾಚಾರವಾಗಿ ಇವ್ರಿಗೆ. ಅಂದರೆ ಈಗ ಏನಾಗಿದೆ ಅಂದರೆ ಸಿದ್ದರಾಮಯ್ಯ ಅವ್ರಿಗೆ ಡೌಟ್ ಆಗಿಬಿಟ್ಟಿದೆ, ನಾನು 3 ವರ್ಷ ಕಂಟಿನ್ಯೂ ಅಂದರೆ 5 ವರ್ಷ ಕಂಟಿನ್ಯೂ ಆಗ್ತೀನೋ ಇಲ್ವ ಅಂತ. ಬಾಯ್ಬಿಟ್ಟು ಹೈಕಮಾಂಡ್ ಹೇಳ್ತಾ ಇಲ್ಲ, ಈ ಕಡೆ ಅವರ ವಿರೋಧಿಗಳು ಸುಮ್ಮನೆ ಕೂರ್ತಾ ಇಲ್ಲ. ಈಗ ಪ್ರತ್ಯಕ್ಷವಾಗಿ ಹೈಕಮಾಂಡ್ ಅವ್ರ ತನ್ನ ನಿರ್ಧಾರ ಹೇಳಕ್ಕೆ ಶಕ್ತಿ ಇಲ್ಲ, ಹೇಳ್ತಾ ಇಲ್ಲಲ್ಲ, ಶಕ್ತಿ ಇಲ್ಲ. ಯಾಕಿಲ್ಲ ಅಂತ ಅಂದ್ರೆ, ಇವಾಗ ನಾನು ಹೇಳ್ತೀನಿ ನಿಮಗೆ, ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೂ ಇವ್ರದ್ದು ಆಲ್ಮೋಸ್ಟ್ ದಿನೇ ಎಲ್ಲ ರಾಜ್ಯಗಳಲ್ಲೂ ಇವ್ರದ್ದು ಅಧಿಕಾರ ಕಡಿಮೆ ಆಗ್ತಾ ಬರ್ತಾ ಇರೋದ್ರಿಂದ ಅಲ್ಲಿ ಡಿ ಕೆ ಶಿವಕುಮಾರ್ ಅವ್ರು ಕೊಟ್ರೆ ಇನ್ನೂ ಶಕ್ತಿ ಜಾಸ್ತಿ ಆಗ್ಬಹುದು. ಯಾಕೆ ನೀವು ಒಂದು ಹ್ಯಾಂಗಲ್ ಅಲ್ಲಿ ನೋಡ್ರೆ ಆಗ್ಬೋದು, ಅಥವಾ ಅದೇನಾದ್ರು ಪಾತಾಳಕ್ಕೆ ಬಿದ್ದೋದ್ರೆ ಎರಡೂ ಶೇಡ್ ಇರುತ್ತೆ ಒಂದು ಇದಕ್ಕೆ, ಒಬ್ಬ ವ್ಯಕ್ತಿಗೆ. ಅಕಸ್ಮಾತ್ ಅವ್ರದ್ದು ಈಗ ನೋಡಿ, ರಾಜ್ಯದಲ್ಲಿ ಎಲ್ಲ ಏನು ವಿಷಯ ಅಂದರೆ, ಬೆಂಗಳೂರು ಉಸ್ತುವಾರಿ ಇರೋದ್ರಿಂದ ಇವರು ಬೆಂಗಳೂರು ನಗರನ ಸಂಪೂರ್ಣವಾಗಿ ಕಡೆಗಣಿಸಿರೋದ್ರಿಂದ ಅಭಿವೃದ್ಧಿ ವಿಷಯದಲ್ಲಿ ನಾನು ಮಾತಾಡ್ತಾ ಇರೋದು. ಅವ್ರ ಪಕ್ಷಕ್ಕೆ ಅವರು ಆಸ್ತಿನೇ ಇರ್ಬೋದು, ಬಟ್ ಸಾರ್ವಜನಿಕರಿಗೆ ಅವರು ಆಸ್ತಿ ಆಗಿಲ್ಲ. ಸಾರ್ವಜನಿಕರ ಕುಂದುಕೊರತೆಗಳನ್ನ ಅವ್ರು ಬಗೆಹರಿಸ್ತಾ ಇಲ್ಲ. ಬೆಂಗಳೂರು ನಗರನ ಅವರು ಸ್ವಚ್ಛವಾಗಿಟ್ಟಿಲ್ಲ. ಬೆಂಗಳೂರು ನಗರಕ್ಕೆ ಬೇಕಾಗಿರೋ ಮೂಲಭೂತ ಸೌಕರ್ಯಗಳನ್ನ ಕೊಡೋರು ನಡೆದಿದ್ದಾರೆ. ಕಡೆಗಣಿಸಿದ್ರೆ ಜಿಬಿಎ ತಗೊಂಡೇ ಬರ್ತಿರ್ಲಿಲ್ಲ. ಜಿಬಿಎ ಏನ್ ಗೊತ್ತಾ, ನೀವು ತೇಪೆಚ್ಚ ಕೆಲಸ ಮಾಡಿದ್ರ? ಇಲ್ಲ ಅವ್ರ ಸ್ವಾತಿ ಏನಾದ್ರು ಹೇಳಿ, ಅವ್ರಿಗೆ ವಸ್ತುಸ್ಥಿತಿ ಅರ್ಥ ಆಗ್ತಿಲ್ಲ. ಅಲ್ಲ, ನೀವು ಸಮರ್ಥಿಸ್ಕೊಳ್ಳೋದು ನಮ್ಗೆ ಅರ್ಥ ಆಗುತ್ತೆ, ನಿಮ್ ಕಷ್ಟ ನಮ್ಗೆ ಅರ್ಥ ಆಗುತ್ತೆ. ನೀವು ವಸ್ತುಸ್ಥಿತಿ ಮಾತಾಡಿ. ಸ್ವಾತಿ ಏನ್ ಗೊತ್ತಾ, ಅವ್ರು ಈಗ ಬೆಂಗಳೂರು ಪ್ರಾಮಾಣಿಕತೆ ಏನ್ ಗೊತ್ತಾ, ನಿಮ್ಮ ಭ್ರಷ್ಟಾಚಾರ ವ್ಯವಸ್ಥೆಯಿಂದ ಮಾತಾಡಿ ತೊಂದರೆ ಇಲ್ಲ. ಅವರು ಏನಾಗಿದೆ, ಇನ್ಫಾರ್ಮೇಶನ್ ಬೇಕು. ಬೆಂಗಳೂರು ಕರ್ನಾಟಕ ಈಗ ನಾವು ಹೆಂಗೆ
ಟ್ಯಾಕ್ಸೇಷನ್ ಅಲ್ಲಿ 2ನೇ ಪೊಸಿಷನ್ ಇದು. ಅದೇ ತರ ಭ್ರಷ್ಟಾಚಾರದಲ್ಲಿ ನಾವು ನಂಬರ್ 1 ಇದ್ದೀವಿ, ಅದರಲ್ಲೇನು ಎರಡು ಮಾತೇ ಇಲ್ಲ. ಅದನ್ನ ಅವರು ಸಮರ್ಥಿಸ್ಕೊಳಕ್ಕಾಗದೆ ಈ ರೀತಿ GBA ತಗೊಬಂದಿದ್ದಾರೆ ಅಷ್ಟೇ. ಒಂದು GBA ತಂದಿರೋ ದುರುದ್ದೇಶ ಏನಪ್ಪಾ ಅಂತಂದ್ರೆ ಚುನಾವಣೆ ಹೆಂಗಾರು ಮಾಡಿ ಮುಂದೂಡ್ಕೊಂಡು ಹೋಗೋಣ ಅಂತ. ಇವ್ರಿಗೆ ಚುನಾವಣೆ ಮಾಡಕ್ಕೆ ವಸ್ತುಸ್ಥಿತಿ ಬೇಕಾಗಿಲ್ಲ, ತಾಕತ್ತು ಇಲ್ಲ. ಯಾಕೆಂದ್ರೆ ಅವ್ರು ಗೆಲ್ಲಲ್ಲ ಅಂತ ಗೊತ್ತಾಗ್ಬಿಟ್ಟಿದೆ ಇವಾಗ. ಈಗ ಒಂದೇ ಚುನಾವಣೆ, ಒಂದೇ ಒಂದೇ ಮೇಯರ್ ಇದ್ದಿದ್ರೆ ಆಬ್ವಿಯಸ್ಲಿ ಬೇರೆ ಪಾರ್ಟಿಯವ್ರು ಬಂದ್ಬಿಡ್ತಾರೆ ಅಂತ ಭಯವಾಗ ಅವ್ರು 2-3 ಕೇಂದ್ರಗಳನ್ನ ಮಾಡ್ಕೊಂಡು ಅಟ್ಲೀಸ್ಟ್ 2-6 ಗೆದ್ಕೊಳ್ಳೋಣ ಅಂತ ಬಂದಿದ್ದಾರೆ ಅಷ್ಟೇ. ಬಿಟ್ರೆ ವಾಸ್ತುಸ್ಥಿತಿ ಏನ್ ಗೊತ್ತಾ ಸ್ವಾತಿ ಅವ್ರೆ, ನೀವು ನಗ್ದಿರಾ ಇಲ್ಲ, ರಿಯಾಲಿಟಿ ಹೇಳಿ. ಚುನಾವಣೆ 3 ವರ್ಷ ಆಯ್ತಮ್ಮ ನೀವು ಗೆದ್ಬಿಟ್ಟು ಪಕ್ಷ ಅಧಿಕಾರಕ್ಕೆ ಬಂದು GBA ಮಾಡಕ್ಕೆ ನಿಮ್ಗೆ ಯಾಕೆ ಬದ್ಧತೆ ಇಲ್ಲ? ಮತ್ತೆ ಒಂದು ಎಲ್ಲಾ ವಿಷಯದಲ್ಲೂ ನಿಮ್ಗೆ 3 ವರ್ಷದಿಂದ 1.5 ವರ್ಷ ಬಿಟ್ರೆ ಯಾವತ್ತಾರು ಬೇರೆ ದಿನಗಳಲ್ಲಿ ನೆಮ್ಮದಿಯಾಗಿ ಸರ್ಕಾರ ನಡೆದಿದ್ಯಾ? ಯಾವ್ದಾದ್ರು ಕುಂದುಕೊರತೆಗಳನ್ನ ಬಗೆಹರಿಸಿದಾರ? ಕೊಡ್ಬೇಕಾಗಂತ ಗ್ಯಾರಂಟಿಗಳನ್ನ ಎಲ್ರಿಗೂ ಚಾಚು ತಪ್ಪದೆ ಪ್ರತಿ ತಿಂಗಳು ಕೊಟ್ಟಿದಾರಾ? ಇಲ್ಲ. ನಾವು ಯಾವಾಗಲೂ ಚುನಾವಣೆ ಬಂದಾಗ ಇಲ್ಲ ನೋಡಿ, ನಾನು ಏನ್ ಹೇಳ್ತೀನಿ ಅಂದ್ರೆ, ನಾನು ಸಿದ್ದರಾಮಯ್ಯ ಅವ್ರ ಸರ್ಕಾರ ಚೆನ್ನಾಗಿ ಮಾಡ್ತಾ ಇದ್ರು ಅಂತ ಮುಂಚೆ ಹೇಳಿದೆ 1.5 ವರ್ಷದಿಂದ. ಇದೇ ಚಾನಲ್ ಹೇಳಿದೆ ನಾನು. ಈಗ ನೀವು ಮಾಡ್ತಾ ಇಲ್ಲ ಅಂತ ಹೇಳ್ಬೇಕಾಗುತ್ತೆ. ಯಾಕೆ ಅಂದ್ರೆ ಸತ್ಯತೆ ಹೇಳಲಿಲ್ಲ ಅಂದ್ರೆ ಜನಕ್ಕೆ ಅರ್ಥ ಆಗಲ್ಲ. ಆಕ್ಚುಲಿ ಸಿದ್ದರಾಮಯ್ಯನಂತ ಒಬ್ಬ ಜನನಾಯಕ, ಆಕ್ಚುಲಿ ಇದು ಲೀಡರ್ ಆಫ್ ಮಾಸ್, ಈಗಲೂ ಒಪ್ಕೋಬೋದಾರಲ್ಲ, 2 ಮಾತಿಲ್ಲ. ಅವ್ರ ಕೈಕಾಲು ಕಟ್ಟಾಕ್ಬಿಟ್ಟಿದೆ. ಯಾರು ಹೈಕಮಾಂಡ್ ಕೈಕಾಲು ಕಟ್ಟಾಕಿರ್ಬೋದು, ಇಲ್ಲಿ ಅವ್ರ ಪಕ್ಷದ ಯಾರು ಮುಖ್ಯಮಂತ್ರಿ ಸ್ಪರ್ಧೆ ಆಗಿರೋರು ಕಟ್ಟಾಕಿರ್ಬೋದು. ಅದ್ರ ಜೊತೆನಲ್ಲಿ ಈಗ ರಾಜಣ್ಣ ಅವರು ಹೇಳಿಕೆಗಳು, ವ್ಯತಿರಿಕ್ತ ಹೇಳಿಕೆಗಳನ್ನ ಕೊಟ್ಟು ಅವ್ರಿಗೆ ಬೆನ್ನೆಲುಬಾಗಿ ನಿಂತಿದ್ದವರೇ ಇವಾಗ ಅವ್ರ ಜೊತೆ ಬಿಟ್ಟು ಹೋಗ್ತಾ ಇದ್ದಾರೆ. ಯಾಕೆಂದ್ರೆ ಯಾವಾಗ ಎಲ್ಲಿ ಅಧಿಕಾರ ಶಿಫ್ಟ್ ಆಗುತ್ತೋ ಆ ಕಡೆ ಹೋಗೋಂತ ಪ್ರವೃತ್ತಿ ಬೆಳೆಸ್ಕೊಂಡಿರೋ ನಾಯಕರೆಲ್ಲರೂ ಅವರ ಕ್ಷೇತ್ರದಲ್ಲಿ ಇವ್ರು ಯಾರು ಕೆಲಸ ಮಾಡ್ತಾ ಇಲ್ಲ. ಯಾಕೆಂದ್ರೆ ಅನುದಾನಗಳನ್ನು ಕೊಡ್ತಾ ಇಲ್ಲ ಇವರು. ಇವ್ರಿಗೇನಾಗಿದೆ ಅಂದ್ರೆ ಆಡಿದ್ದೆ ಆಟ ಉಡಿದೆ ಲಗೆ ಅನ್ನೋ ಥರ ಆಗ್ಬಿಟ್ಟಿದೆ. ಕರ್ನಾಟಕದ ವಿಷಯದಲ್ಲಿ ಬಂದಾಗ 100ಕ್ಕೆ 100% ಮಾನ್ಯ ಉಪಮುಖ್ಯಮಂತ್ರಿಗಳು ಅಭಿವೃದ್ಧಿ ವಿಷಯದಲ್ಲಿ ಎಡವಿದ್ದಾರೆ, ಖಂಡಿತವಾಗ್ಲೂ ಎಡವಿದ್ದಾರೆ. ಅದರಲ್ಲಿ 2 ಮಾತೇ ಇಲ್ಲ. ಹಾಗಾಗಿ ಅವ್ರಿಗೆ ಚುನಾವಣೆ ಮಾಡಕ್ಕೆ ಧೈರ್ಯ ಬರ್ತಾ ಇಲ್ಲ. ರೈಟ್ ಸ್ವಾತಿ, ಕೇರಳ ವಿಚಾರದಲ್ಲಿ MD ಸತೀಶನ್ನ ಅಥವಾ KC ವೇಣುಗೋಪಾಲ ಅನ್ನೋ ಒಂದಷ್ಟು ಗೊಂದಲಗಳಿತ್ತು. ಲಾಸ್ಟ್ ಮೂಮೆಂಟ್ವರೆಗೂ ಕೂಡ KC ವೇಣುಗೋಪಾಲ ಅನ್ನೋಂಥರ ನಡುವೆ ಸತೀಶನವರು ಅಲ್ಲಿ ಮುಖ್ಯಮಂತ್ರಿಯಾಗಿ ಕಂಗೊಳಿಸಿದ್ದಾರೆ. ಈ ಕರ್ನಾಟಕದ ವಿಚಾರದಲ್ಲಿ ಹಾಗೆ ನಾವು ನೋಡೋದಾದರೆ ಸಿದ್ದರಾಮಯ್ಯನವರ ಅಥವಾ DK ಶಿವಕುಮಾರ, ಈ ಥರದ್ದೊಂದು ಗೊಂದಲ ಅಂತೂ ಡೆಫಿನೆಟ್ಲಿ ಇದೆ. ಅದಿಲ್ಲ ಅಂತ ಹೇಳಿದ್ರೆ ಅಭಾಸ ಆಗಿಬಿಡತ್ತೆ. ಇದರ ನಡುವೆ ಡಾಕ್ಟರ್ G ಪರಮೇಶ್ವರ್ ಅವ್ರಿಗೇನಾದರೂ ಅವಕಾಶ ಇದೆಯಾ, ಅಥವಾ ಸಿದ್ದರಾಮಯ್ಯನವರು DK ಶಿವಕುಮಾರ್ ಅವ್ರ ನಡುವೆ ಸ್ವ ಇಚ್ಛೆಯಿಂದ ಸಿದ್ದರಾಮಯ್ಯನವರು ನೋಡಿ ಇದುವರೆಗೂ ಕೂಡ ಜನತೆಯ ಸೇವೆ ಮಾಡೋದಕ್ಕೆ ನನಗೊಂದು ಸೌಭಾಗ್ಯ ಸಿಕ್ಕಿತ್ತು, ಇನ್ನು ಮುಂದೆ DK ಶಿವಕುಮಾರ್ ಅವ್ರು ನಡೆಸ್ಕೊಂಡು ಹೋಗ್ತಾರೆ, ಈ ಥರದ್ದೇನಾದರೂ ನಿರೀಕ್ಷೆ ಮಾಡ್ಬೋದಾ? ದಿವ್ಯಾ, ನಾನು ಆಲ್ರೆಡಿ ಹೇಳ್ದೆ, ಪರಮೇಶ್ವರ್ ಅವ್ರು ಮುಖ್ಯಮಂತ್ರಿ ಆಗ್ತಾರೆ ಅಂತಂದ್ರೆ ಅತಿ ಹೆಚ್ಚು ಖುಷಿ ಪಡುವಂತವರಲ್ಲಿ ನಾನು ಕೂಡ ಒಬ್ಳಾಗ್ತೀನಿ. ಅವ್ರ ಉತ್ತಮ ದಲಿತ ನಾಯಕ ಈ ರಾಜ್ಯಕ್ಕೆ ಮುಖ್ಯಮಂತ್ರಿಯಾಗಿ ಬರ್ತಾರೆ ಅಂತ. ಅಂಡ್ ಇನ್ನೊಂದು, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಕುರ್ಚಿಗೆ ಜೋತ್ ಬಿದ್ದಿದ್ದಾರೆ ಅಂತ ಯಾರು ಹೇಳಿದ್ದು? ಬಹಳಷ್ಟು ಬಾರಿ ಸಿದ್ದರಾಮಯ್ಯನವರು ಸ್ಪಷ್ಟಪಡಿಸಿದ್ದಾರೆ ದಿವ್ಯಾ. ಇದು ಅವರು ಇವತ್ತು ಹೇಳಿರುವಂತದ್ದಲ್ಲ. JDS ಅನ್ನ ಬಿಟ್ಟು ಹೊರಗಡೆ ಬಂದು ಕಾಂಗ್ರೆಸ್ಸಿಗೆ ಬಂದು ಮುಖ್ಯಮಂತ್ರಿಯಾಗಿ 5 ವರ್ಷಗಳ ಕಾಲ ಅನ್ಕ್ವೆಶ್ಚನ್ಡ್ ಚೀಫ್ ಮಿನಿಸ್ಟರ್ ಆಗಿ ಅಂತಹ ಆಡಳಿತವನ್ನ ಕೊಟ್ಟು ಮತ್ತೆ 2ನೇ ಬಾರಿ ಗೆದ್ದು ಬಂದ ನಂತರದಲ್ಲಿ ಮತ್ತೆ ಮುಖ್ಯಮಂತ್ರಿ ಆಗಿದ್ದಾರೆ. ಸೊ ಅವರಿಗೆ ಇಲ್ಲ ನಾನು ಹೇಳ್ತಾ ಇದ್ದೀನಿ, ನಾನು ಹೇಳ್ತಾ ಇದ್ದೀನಿ, ನಾನು ಸಿದ್ದರಾಮಯ್ಯನವರು ಅನ್ಕ್ವೆಶ್ಚನ್ಡ್ ಚೀಫ್ ಮಿನಿಸ್ಟರ್ ಅಂತ ಹೇಳಿದ್. ನಾನು ಅನ್ಕ್ವೆಶ್ಚನ್ಡ್ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯನವರು ಅಂತ ಹೇಳಿದ್ದೆ ಮೊದಲನೇ ಅವಧಿಯಲ್ಲಿ. ಸೊ 2ನೇ ಬಾರಿ ಕೂಡ ಅವ್ರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಹೈಕಮಾಂಡ್ ಹೇಳಿದ ಮರುಕ್ಷಣ, ಮಾರನೇ ದಿನ ಅಲ್ಲ, ಮರುಕ್ಷಣ ನಾನು ನನ್ನ ಪದವಿಯನ್ನ ಬಿಟ್ಕೊಡೋದಕ್ಕೆ ಸಿದ್ಧವಾಗಿದ್ದೀನಿ. ವಾಟ್ ಎವರ್ ಇಟ್ ಇಸ್ ಶುಡ್ ಬಿ ಡಿಸೈಡೆಡ್ ಹೈಕಮಾಂಡ್ ಅಂಗಳದಲ್ಲಿ ಡಿಸೈಡ್ ಆಗ್ಲಿ ಅನ್ನುವಂಥದ್ದನ್ನ ಅವ್ರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಅಂಡ್ ಇವತ್ತಿನ ದಿನವೂ ಕೂಡ ಪರಮೇಶ್ವರ್ ಅವರು ರಾಜಣ್ಣ ಅವರು ಬಹುಶಃ ಏನು ಪಾಲಿಟಿಕ್ಸ್ ಆಫ್ ಆರ್ಟ್ ಆಫ್ ಪಾಸಿಬಿಲಿಟೀಸ್ ಅಂತ ಹೇಳ್ತಾರೆ. ಸೊ ಪರಮೇಶ್ವರ್ ಅವರು ಬಹುಶಃ ಮುಖ್ಯಮಂತ್ರಿ ಆದ್ರೆ ಒಳಿತಾಗಬಹುದು ಅನ್ನುವಂತ ಯೋಚನೆಗಳು ಅವ್ರಿಗೆ ಇರ್ಬೋದು. ಅವ್ರಿಗಿರೋ ಆದ್ರೆ ದೊಡ್ಡ ನಾಯಕರಲ್ವಾ, ಇಲ್ಲ ಆ ರೀತಿಯಾದಂತ ಅಲ್ಲ ದಿವ್ಯಾ, ಅಂತಹ ಪರಿಸ್ಥಿತಿನೇ ಇವತ್ತಿನ ದಿನ ಸೃಷ್ಟಿಯಾಗಿಲ್ಲ ರಾಜ್ಯದಲ್ಲಿ. ಸಿದ್ದರಾಮಯ್ಯನವರ ನಂತರ ನಾನು ಹೇಳ್ತಾ ಇದ್ದೀನಲ್ಲ, ಸಿದ್ದರಾಮಯ್ಯನವರ ನಂತರ ಇವತ್ತಿನ ದಿನ ಮುಖ್ಯಮಂತ್ರಿ ಆಗುವಂತಹ ಅರ್ಹತೆ ಇರುವಂತಹ ಡಜನ್ ನಾಯಕರು ನಮ್ಮ ರಾಜ್ಯದಲ್ಲಿ, ನಮ್ಮ ಪಕ್ಷದಲ್ಲಿ ಇಲ್ಲ. ಅಲ್ಲ ನೀವು ಏನೋ ಈಗ ನಾಯಕರೇ ಎಲ್ದಿರಾ, ಯಾರು ಕಣ್ ಕಾಣಿಸಿದ್ರೆ ಅವ್ರ ಹಿಂದೆ ಬಾಲ ಹಿಡ್ಕೊಂಡು ಹೋಗುವಂತ ಪಕ್ಷ ನಮ್ದೆಲ್ಲ, ಆಯ್ತಾ? ಇದನ್ನೆಲ್ಲ ನೀವು ಹೇಳಕ್ ಬರ್ಬೇಡಿ. ಅದೇ ಸಮಸ್ಯೆ ಆಗಿರೋದು ಅಂತಂದ್ರೆ ವಿ ಹ್ಯಾವ್ ಡೆವಲಪ್ಡ್ ಲೀಡರ್ಶಿಪ್ ಡೆವಲಪ್ ಮಾಡೋದ್ರ ಸಮಸ್ಯೆ ಅಂತಂದ್ರೆ ಅದೇನು ಪೊಲಿಟಿಕಲ್ ಸ್ಟೇಟ್ಮೆಂಟ್ ದಟ್ ಯು ಆರ್ ಮೇಕಿಂಗ್, ವಾಟ್ ಇಸ್ ದಟ್?
ಹೌದು, ಅಂತ ನಾಯಕರ ನಾನು ಸೃಷ್ಟಿ ಇನ್ನೊಂದು ಮಾಡಿದೆ ವಿಚಾರ ಕಾಂಗ್ರೆಸ್. ಅಂಡ್ ಇನ್ನೊಂದು ವಿಚಾರ ನಾನು ಹೇಳ್ಬಿಡ್ತೀನಿ ದಿವ್ಯಾ, ಏನೇ ಆಗ್ಲಿ ಒಂದಂತೂ ಸತ್ಯ, ಡಿ ಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿಯಾಗಿ ನೋಡ್ಬೇಕು ಅನ್ನುವಂಥದ್ದು ಬಹಳಷ್ಟು ಜನರ ಕನಸಾಗಿದೆ, ಕರ್ನಾಟಕದ ಜನತೆಯೂ ಕೂಡ ಕನಸಾಗಿದೆ, ಎಷ್ಟೋ ಜನ ಕಾರ್ಯಕರ್ತರ ಕನಸಾಗಿದೆ. ಅದು ತಪ್ಪಲ್ಲ. ಹಾಗಂತ ಅವರು ಮುಖ್ಯಮಂತ್ರಿ ಆಗ್ಲೇಬೇಕು ನಾಳೆ ಅನ್ನೋದು ಸರಿಯಲ್ಲ, ಹಾಗಂತ ಆಗದೇ ಇಲ್ಲ ಅನ್ನುವಂಥದ್ದು ಕೂಡ ತಪ್ಪಲ್ಲ. ರಾಮನಗರ ಶಾಸಕರು ಪದೇ ಪದೇ ಆತರ ಹೇಳಿಕೆ ಕೊಡ್ತಾ ಇದ್ರಲ್ಲ, ಅವ್ರ ಬಗ್ಗೆ ಕಾನೂನು ಕ್ರಮ ತಗೊಂಡಿಲ್ಲ, ರಾಜಣ್ಣ ಅವ್ರ ಬಗ್ಗೆ ತಗೊಂಡ್ರಲ್ಲ? ಇಲ್ಲ, ಅಲ್ಲ ಅವ್ರು ಏನಂತ ಹೇಳಿದ್ರು, ರಾಜಣ್ಣ ಅವರು ಸಚಿವ ಸ್ಥಾನದಿಂದ ಪದಚ್ಯುತಿಗೊಳ್ಳೋದಕ್ಕೆ ಬೇರೆ ಕಾರಣ ಇದೆ, ಇದು ಹೇಳಿಕೆಗಳಿಂದ ಹೋಗಿರುವಂತದ್ದಲ್ಲ. ನೀವು ಅದಕ್ಕೂ ಇದಕ್ಕೂ ತಾಳಿ ಮಾಡ್ಬೇಡಿ ರವೀಶ್ ಅವರೇ, ಫ್ಯಾಕ್ಟ್ಸ್ ಅನ್ನ ತಿಳ್ಕೊಂಡು ಮಾತಾಡ್ಬೇಕು ನೀವು ಬಹಳ ಸ್ಪಷ್ಟವಾಗಿ. ಈಗ ಇದು ರಾಮನಗರ ಶಾಸಕರು ಹೇಳಿರುವಂತದ್ದು ಏನು, ಅಥವಾ ನಮ್ಮ ಮಂಡ್ಯ ಶಾಸಕರು ಹೇಳ್ತಾ ಇರುವಂತದ್ದು ಏನು? ನಾವು ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿಯಾಗಿ ನೋಡ್ಬೇಕು ಅನ್ನೋ ಒಂದು ಕನಸಿದೆ ಅಂತ ನಾನು ಒಬ್ಬ ವಕ್ತಾರಳಾಗಿ ಹೇಳ್ತೀನಿ. ಹೌದು, ಐ ವಾಂಟ್ ಟು ಸಿ ಡಿ ಕೆ ಶಿವಕುಮಾರ್ as the ಚೀಫ್ ಮಿನಿಸ್ಟರ್ ಆಫ್ ದ ಸ್ಟೇಟ್ ಒನ್ ಡೇ ಅಂತ. ತಪ್ಪೇನಿದೆ ಅದ್ರಲ್ಲಿ ತಪ್ಪಿಲ್ಲ. ಹಾಗಂತ ನಾಳೆನೇ ಸಿದ್ದರಾಮಯ್ಯವ್ರನ್ನ ಕೆಳಗಿಳಿಸಿ ಮುಖ್ಯಮಂತ್ರಿ ಮಾಡ್ಬೇಕು ಅಂತ ಅಲ್ಲ, ಅದೇ ಅದಕ್ಕೆ ಹೇಳ್ತೀನಿ ಸ್ವಾತಿ, ಅವ್ರ ಮೇಲೆ ಕ್ರಮಗಳಾಗತ್ತೆ. ಯತೀಂದ್ರ ಸಿದ್ದರಾಮಯ್ಯ ಅವ್ರ ಮೇಲೆ ಕ್ರಮ ಆಗಲ್ಲ. ಈಗ ಕೆ ಎನ್ ರಾಜಣ್ಣ ಅವರು ಅವ್ರ ಮೇಲೆ ಕ್ರಮ ಆಗತ್ತೆ. ಅಂದ್ರೆ ಇಲ್ಲೊಂದ್ ಸ್ವಲ್ಪ ತಾಳಮೇಳ ಇಲ್ಲ ಅಂತ. ಕೆಪಿಸಿಸಿ ಅಧ್ಯಕ್ಷರಲ್ವಾ, ನಿಷ್ಪಕ್ಷಪಾತವಾಗಿ ಅಂದ್ರೆ ನ್ಯಾಯ ಸರಿಯಾಗಿ ಒದಗಿಸ್ಲಿ ಅಂತ. ಕ್ರಮ ಅಂದ್ರೆ ಎಲ್ರಿಗೂ ಕ್ರಮ ಇಲ್ಲ ಅಂದ್ರೆ ಬೇಡ ಅಂತ. ಬಂದೆ ಮೇಡಮ್, ಒಂದೇ ಸೆಕೆಂಡ್. ಇಲ್ಲ ದಿವ್ಯಾ, ಕ್ರಮ ಅಂತಂದ್ರೆ ನಾವು ಕ್ರಮ ತಗೊಳ್ಳುವಂತ ಸಂದರ್ಭದಲ್ಲಿ ಖಂಡಿತವಾಗ್ಲೂ ಕ್ರಮ ತಗೋತೀವಿ. ಯತ್ನಾಳ್ ಅವರು ಬಾಯಿಗೆ ಬಂದಂಗೆ ಇಲ್ಲ, ಅವ್ರ ಜೊತೆ ಬೇಡ ಕಂಪ್ಯಾರಿಸನ್, ಬೇಡ ಕಂಪ್ಯಾರಿಸನೇ ಡೇಂಜರು. ದಿವ್ಯಾ, ಯಾರ ಜೊತೆ ಕಂಪೇರ್ ಮಾಡೋದು ಬೇಡ. ನಮ್ಮ ರಾಜ್ಯದಲ್ಲಿ ಇವತ್ತಿಂದಿಲ್ಲ, ಇಲ್ಲ ಅಂಡ್ ಅವಶ್ಯಕತೆ ಬಿದ್ದಾಗ ಖಂಡಿತವಾಗ್ಲೂ ಕ್ರಮ ತೆಗೆದುಕೊಂಡಿದೀವಿ. ಹಂಗಂತ ಎಲ್ಲಾ ಶಾಸಕರ ಮೇಲೆ ಸುಮ್ನೆ ಮುಖ್ಯಮಂತ್ರಿ ವಿಚಾರವಾಗಿ ಚರ್ಚೆ ಮಾಡಿದ ತಕ್ಷಣ ಕಠಿಣ ಕ್ರಮವನ್ನ ನಾವು ಜರುಗಿಸ್ಬಿಡ್ತೀವಿ, ಅವ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡ್ಬಿಡ್ತೀವಿ. ಅಂತಹ ತುಗ್ಲಕ್ ದರ್ಬಾರನ್ನು ಕೂಡ ನಾವು ನಡೆಸ್ತಾ ಇಲ್ಲ. ಅವ್ರವರ ಆಕಾಂಕ್ಷೆಯನ್ನ ವ್ಯಕ್ತಪಡಿಸಿದ ತಕ್ಷಣ ಅವರು ಪಕ್ಷದಿಂದ ಹೊರಗಡೆ ಹೋಗೋದಿಲ್ಲ. ಬಟ್ ಸೂಕ್ಷ್ಮವಾಗಿ ಎಲ್ಲೆಲ್ಲಿ ಅವರಿಗೆ ಮನವರಿಕೆ ಮಾಡ್ಕೊಡ್ಬೇಕು ಅದನ್ನ ಮಾಡ್ಕೊಡುವಂತ ಕೆಲಸಗಳು ಆಯಾ ನಾಯಕರು ಮಾಡಿದ್ದಾರೆ, ಹೈಕಮಾಂಡ್ ಕೂಡ ಮಾಡಿದ್ದಾರೆ. ರೈಟ್, ಮಾತಾಡ್ತೀನಿ ಡೀಟೇಲ್ ಆಗಿ. ದಿವ್ಯಾ, ಮೇಡಮ್ ಒಂದೇ ಸೆಕೆಂಡ್, ಒಂದು ಸಣ್ಣ ಬ್ರೇಕ್ ಇದೆ. ಬ್ರೇಕ್ ಆದ್ಮೇಲೆ ನಿಮ್ಮ ಜೊತೆನೆ ಮಾತಾಡ್ತೀನಿ ನಾನು. ಕೆ ಎನ್ ರಾಜಣ್ಣ ಅವ್ರು ಮಾತಾಡ್ಬೇಕಾದ್ರೆ ಪ್ರಜಾಪ್ರಭುತ್ವ, ಜನ ಕೊಟ್ಟಿರುವಂಥ ಭಿಕ್ಷೆ, ಈ ಥರದ್ದೆಲ್ಲ ಒಂದಷ್ಟು ಡೈಲಾಗ್ ಡೆಲಿವರಿಗಳಾಯಿತು. ಯಾಕದು 3 ವರ್ಷದ ಹಿಂದೆ ಗೊತ್ತಿರಲಿಲ್ವಾ, ಅಥವಾ ನಿಮ್ಮ ಸುದೀರ್ಘ ರಾಜಕೀಯ ಅನುಭವದಲ್ಲಿ ಹೇಳಬಹುದಾದಂತಹ ಸ್ಟೇಟ್ಮೆಂಟ್ಗಳೇ ಆಗಿತ್ತಲ್ಲ ಅಂತ. ಯಾಕಂದರೆ ಈಗ ನೀವು ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೆಸರು ಕೂಡ ಹೇಳ್ತಾ ಇದ್ರಿ. ನಿಮ್ಮ ಸ್ಟೇಟ್ಮೆಂಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನೀವು ಕೆ ಎನ್ ರಾಜಣ್ಣ ಅವರು ಸುದೀರ್ಘ ರಾಜಕೀಯ ಅನುಭವವನ್ನು ಹೊಂದಿರೋರು. ಹಾಗಾಗಿ ನಾವು ಇವತ್ತು ಚರ್ಚೆಗೆ ನಿಮ್ಮ ಹೇಳಿಕೆ ಆಧಾರದಲ್ಲಿ ನಾವು ಮಾತಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ನಿಮ್ಮ ಹೇಳಿಕೆಗೂ ಕೂಡ ಅಷ್ಟೇ ಮಾನ್ಯತೆ ಇದೆ ಅನ್ನುವಂಥದ್ದು. ಹಾಗಾದರೆ ನಿಮ್ಗೆ ಏನಾದರೂ ಸೂಚನೆ ಸಿಕ್ಕಿದೆಯಾ? ಬದಲಾವಣೆ ಆಗುತ್ತಾ? ಯಾಕೆ ಹೇಳಿಕೆಯನ್ನು ಕೊಡೋ ಮುಂಚೆ ಅಳದು ತೂಗಿ ಹೇಳಿಕೆ ಕೊಡೋದಿಲ್ಲ? ಯಾಕೆ ಜನರನ್ನು ಗೊಂದಲದಲ್ಲಿಡ್ತೀರಾ? ಈ ಆಯಾಮದಲ್ಲೂ ಕೂಡ ಮಾತಾಡೋಣ. ಈಗ ಪವರ್ ಶೇರಿಂಗ್ ಬಗ್ಗೆ ಹೈಕಮಾಂಡ್ ಒಂದು ಡಿಸಿಷನ್ ತೊಗೋಬೇಕು ಅಂದರೆ ತೊಗೊಂಡ್ಬಿಡ್ಬೇಕು. ಈಗ ಡಿ ಕೆ ಶಿವಕುಮಾರ್ ಅಂದರೆ ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯನವರು ಅಂದರೆ ಸಿದ್ದರಾಮಯ್ಯನವರು. ಸ್ವತಃ ನಾಗೇಂದ್ರ ಅವರೇ, ಕೆ ಎನ್ ರಾಜಣ್ಣವ್ರಿಗೆ ಗೊತ್ತು, ವಾಸ್ತವ ಸತ್ಯ ಗೊತ್ತು, ಬಹಿರಂಗವಾಗಿ ಏನೇನು ಆಗ್ತಿದೆ ಅಂತ ಗೊತ್ತು. ಸಿದ್ದರಾಮಯ್ಯನವ್ರು ಒಂದು ಪಕ್ಷ ಹೇಳಿದ್ರೆ ಅಲ್ಲಿ ಡಿ ಕೆ ಶಿವಕುಮಾರ್ ಅವ್ರ ಸ್ಥಾನದಲ್ಲಿ ಕೂತ್ಕೋಬೇಕು, ಆ ಆಸೆ ಆಕಾಂಕ್ಷೆ ಅವ್ರಿಗಿದೆ ಅಂತ ಗೊತ್ತು. ಇದೇನು ಒಂಥರ ಅದ್ರ ನಡುವೆ ಒಂದು ದಾಳ ತೂರೋ ಥರ. ಆದರೆ ಡಾಕ್ಟರ್ ಜಿ ಪರಮೇಶ್ವರ್ ಆಗಬೇಕು ಅಂತ ಹೇಳಿದ್ರೆ ಅದನ್ನ ಬೇಕಂತಲೇ ಕಲಿಸೋ ಥರ ಅಲ್ವಾ ಅದು? ಮೇಡಮ್, ಇವತ್ತು 2023 ಸರ್ಕಾರ ಜನ ಏನು ಕೊಟ್ಟರಲ್ಲ, ಇವತ್ತವರೆಗೂ ಒಂದು ಮೆಗಾ ಸೀರಿಯಲ್ನ ದಿನಾ ಒಂದು ಸೀರಿಯಲ್ ನೋಡಂಗೆ ಆಗ್ಬಿಟ್ಟಿದೆ. ದಿನ ಈ ವಿಚಾರ ಕಾಂಗ್ರೆಸ್ಸಲ್ಲಿ ಇಲ್ಲ ಅಂದರೆ ಯಾರು ಮಲಗಲ್ಲ. ಟೈಟಲ್ ಅದೇ. ಹೌದು, ಸಿ ಎಂ ಕುರ್ಚಿ ಹೋರಾಟ, ಸಿ ಎಂ ಬದಲಾವಣೆ ನಾಳೆ ಆಗುತ್ತೆ, ನಾಡ್ದಾಗುತ್ತೆ, ಡೇಟ್ಗಳೆಲ್ಲ ಫಿಕ್ಸ್ ಆಗೋದು, ಡೇಟ್ಗಳೆಲ್ಲ ನೋಡ್ಕೊಂಬಂದು ಎಂಡ್ ಆಗುತ್ತೆ ಅಂತ. ಇದಕ್ಕೆ ಎಂಡ್ ಅನ್ನೋದೇ ಇಲ್ಲ, ನೆವರ್ ಎಂಡ್. ಸರ್ಕಾರ ಬಿದ್ದೋಗ್ಬೇಕು, ಅದೊಂದೇ ಎಂಡ್ ಅಂತ ಕಾಣಿಸ್ತಾ ಇದೆ. ಇವತ್ತು ನಮಗೆ ಏನು ಒಂದು ವಿಚಾರ ಅಂತಂದರೆ, ಇಲ್ಲಿ ಡಿ ಕೆ ಶಿವಕುಮಾರ್ ಹೆಸರು ತುಂಬ ಅಗ್ರವಾಗಿ ಓಡಾಡ್ತಾ ಇದೆ. ಸಿ ಎಂ ಬದಲಾವಣೆ ಅಂದರೆ ಡಿ ಕೆ ಶಿವಕುಮಾರ್ ಆಗಬೇಕಂತ. ಅದ್ರ ಮಧ್ಯೆ ಇಲ್ಲೆಲ್ಲೋ ಮಲ್ಲಿಕಾರ್ಜುನ್ ಖರ್ಗೆ ತರಿಸ್ಬಿಡೋದು, ಡೈವರ್ಷನ್ ಕೊಡೋದು, ಒಳ ಮೀಸಲಾತಿ ತರಬಿಡೋದು, ಡೈವರ್ಷನ್ ಕೊಡೋದು, ಪರಮೇಶ್ವರ್ ಹೆಸರು ತರೋದು, ಡೈವರ್ಷನ್ ಕೊಡೋದು. ಇದೊಂದು ಕಡೆ ಮುಗಿತಾ ಇದ್ದಂಗೆ ಸಚಿವರ ಸಂಪುಟ ಅಂತ ಎತ್ಕೊಂಡ್ಬರೋದು, ಡೈವರ್ಷನ್ ಕೊಡೋದು. ಇದು ಇನ್ನೊಂದು ಕಡೆ ಬಂದಾಗ ಇನ್ನೊಂದು ಕಡೆ ಹೊಸ ಶಾಸಕರು, ನಮಗೆ 5 ಜನ ಶಾಸಕರು ಕೊಡಿ, ಸಚಿವರು ಕೊಡ್ರಿ ಅಂತ ಹೇಳ್ಬಿಟ್ಟು ಅದಕ್ಕೊಂದು ಹೋರಾಟ ಮಾಡಿ ಡೆಲ್ಲಿ ಬಾಗಿಲು ತಟ್ಟೋದು. ಇದಕ್ಕಿದ್ದಂಗೆ ಎಲ್ಲರೂ ಕೂಡ ಬಜೆಟ್ ಮಂಡನೆ ಮಾಡಬೇಕಂದ್ರೆ 28 ಶಾಸಕರು ಫಾರಿನ್ ಟೂರ್ಗಳು ಹೋಗ್ಬಿಡೋದು. ಇಲ್ಲಿ ವ್ಯವಸ್ಥೆನೇ ಅದ್ಲು ಬದಲಾಗೋಗಿದೆ, ಯಾರು ಕಂಟ್ರೋಲ್ ಇಲ್ಲ. ಇವತ್ತು ಇದನ್ನೆಲ್ಲ ನೋಡ್ತಾ ಇರೋವಂಥ ಒಂಥರ ಬೀದಿ ನಾಟಕ ಅಂತ ಹೇಳ್ಬೋದು. ಈ ಬೀದಿ ನಾಟಕನ ಚೆನ್ನಾಗಿ ನೋಡ್ತಾ ಇರೋದು ಹೈಕಮಾಂಡ್ ಏನಿದೆ, ಕಣ್ ಕಟ್ಕೊಂಡು ನೋಡ್ತಾ ಇದೆ. ಅಲ್ಲಿ ಹೋಗ್ಬಾರ್ದಪ್ಪ, ಕರ್ನಾಟಕದ ಸುದ್ದಿಗೆ ಹೋಗ್ಬಾರ್ದು, ನಿಮ್ಮದು ನೀವೇ ಮಾಡ್ಕೊಡ್ರಿ ಅಂತ ಕೂಡ ಎಷ್ಟೋ ಸರಿ ಹೇಳ್ಬಿಟ್ಟಿದ್ದಾರೆ. ಖರ್ಗೆ ಅವರು ಎಷ್ಟೋ ಸತಿ ಹೇಳ್ಬಿಟ್ಟಿದ್ದಾರೆ, ಪಕ್ಷದ ವಿಚಾರನ ಮಾತಾಡಿ ಬಹಿರಂಗವಾಗಿ ಅಂತ. ಆದರೂ ಕೂಡ
ಇವತ್ತವರೆಗೂ ಅದಕ್ಕೆ ಅಂತ್ಯ ಆಗ್ತಾ ಇಲ್ಲ. ಇವತ್ತು ನಮ್ಮ ಸಮಸ್ಯೆ ಇಲ್ಲಿ ಕಾಡ್ತಾ ಇರೋದೇನು ಅಂತಂದರೆ, ಇವರಿಬ್ಬರ ಕಾದಾಟದಿಂದ, ಹೈಕಮಾಂಡ್ ನಾಟಕದಿಂದ ಇವತ್ತು ರಾಜ್ಯದಲ್ಲಿ ಅಧಿಕಾರಿಗಳ ವರ್ಗಗಳು ಇವತ್ತು ನಿಯಂತ್ರಣ ತಪ್ಪೋಗಿದ್ದಾವೆ, ಇವತ್ತು ನಿಂತಯಂತ್ರಗಳಾಗಿದ್ದಾವೆ, ಇವತ್ತು ಡಿವೈಡ್ ಅಂಡ್ ರೂಲ್ಗಳಾಗಿದ್ದಾವೆ. ಈ ರೀತಿಯಾಗಿ ಇವತ್ತು ಅಧಿಕಾರಿಗಳ ವರ್ಗ ಹಿಂಗ್ ನಿಂತ ಯಂತ್ರ ಆಗಿದ್ರೆ ಜನಸಾಮಾನ್ಯರ ಪಾಡು ಇವತ್ತು ಯಾವ ರೀತಿ ಆಗಿದೆ ಅಂದ್ರೆ, ಮಳೆ ಬಂದ್ರೆ ಬೆಂಗಳೂರು ಮುಳುಗೋಗುತ್ತೆ, ಮಳೆ ಬಂದ್ರೆ ಯಾವ್ದೋ ಕಾಂಪೌಂಡ್ ಬಿದ್ದೋಗುತ್ತೆ, ಮಳೆ ಬಂದ್ರೆ ಯಾವ್ದೋ ಮೋರಿಯಲ್ಲಿ ಯಾವ್ದೋ ಜನಗಳು ಸಾಯ್ತಾ ಇರ್ತಾರೆ. ಈ ಸರಿ ಏನೋ ಸಾಯಿ ಲೆವೆಟ್ಗೆ ಇವ್ರು ಏನೋ ಕೆಂಪು ಕಾರ್ಪೆಟ್ ಹಾಕೋತಾರ, ರೆಡ್ ಕಾರ್ಪೆಟ್ ಹಾಕೋ ಸಿಎಂ ಸಾವು ನೋಡಕ್ ಹೋಗ್ತಾರ ಅನ್ನೋ ಪ್ರಶ್ನೆ. ಈ ರೀತಿಯಾದ ಜಲ ಸಮಸ್ಯೆಗಳು ಮಳೆಗಾಲ ಸ್ಟಾರ್ಟ್ ಆಗಿದೆ. ಪರ್ಯಾಯ ವ್ಯವಸ್ಥೆ ಇವ್ರದ್ದು ಇವತ್ತು ಟ್ರಾಫಿಕ್ ಏನಾಗ್ತಾ ಇದೆ, ಇವತ್ತು ಇಂಥ ಒಂದು 15 ಲಕ್ಷ ಗುಂಡಿಗಳನ್ನ ಮುಚ್ಚಕ್ಕಾಗಿಲ್ಲ. ಗುಂಡಿಗಳು ಮುಚ್ಚಿ ಅಂತ ಲೆಕ್ಕ ಕೊಡ್ತಾರೆ, 33 ಕೋಟಿ ಲೆಕ್ಕ ಕೊಡ್ತಾರೆ. ಜಮೀರು ಕಾನ್ಸ್ಟಿಟ್ಯೂಷನ್ ಹೇಳ್ತಾರೆ 1 ಗುಂಡಿ ಮುಚ್ಚಕ್ಕೆ 3 ಲಕ್ಷ ಅಂತಾರೆ. ಅದೇ ಬಿಜೆಪಿ ಕ್ಷೇತ್ರದಲ್ಲಿ ಹೇಳ್ತಾರೆ 1 ಗುಂಡಿ ಮುಚ್ಚಕ್ಕೆ 1980 ರೂಪಾಯಿ ಅಂತಾರೆ. ಈ ರೀತಿಯಾದ ತಾರತಮ್ಯ ಇಟ್ಕೊಂಡು ಜಿಬಿಗೆ 7,000 ಕೋಟಿ ಹಾಕ್ಸ್ಕೊಂಡ್ರು ಲಾಸ್ಟ್ ಬಜೆಟ್ ಅಲ್ಲಿ. ಆ 7,000 ಕೋಟಿ ಏನಾಯ್ತು ಅಂತಾನೆ ಗೊತ್ತಿಲ್ಲ. ಆದ್ರೆ 33 ಕೋಟಿ ಮಾತ್ರ ಗುಂಡಿ ಮುಚ್ಚಿ ಅಂತ ಹೇಳ್ತಾರೆ. ಜನ ನಿರಂತರ ಸಾಯ್ತಾನೆ ಇದ್ದಾರೆ. ಇವತ್ತು ನಮಗ್ ಬೇಕಾಗಿರೋದು ಇವ್ರ ಕುರ್ಚಿ ಕಾದಾಟ, ಹೈಕಮಾಂಡ್ ಇವ್ರು ಏನೋ ಮಾಡ್ಕೊಂಡು ಹೋಗ್ಲಿ, ನಮ್ಗೆ ಅದೆಲ್ಲ ಬೇಕಾಗಿರೋದು. ಇವತ್ತು ರಾಜ್ಯದ ಜ್ವಲಂತ ಸಮಸ್ಯೆಯಲ್ಲಿ, ಬೆಂಗಳೂರಿನ ಜ್ವಲಂತ ಸಮಸ್ಯೆಯಲ್ಲಿ ಏನ್ ಪರಿಹಾರ ಕೊಟ್ರಿ? ಇವತ್ತು ಅಪಾರ್ಟ್ಮೆಂಟ್ ಅವ್ರು ಬಂದ್ಬಿಟ್ಟು ನಿಮ್ಮನ್ನು ಕೇಳ್ಕೊಂಡು ಮನವಿ ಮಾಡಿ, ಸ್ವಾಮಿ ಮಳೆ ಬಂದೆ ತುಂಬಾ ಹೋಗುತ್ತೆ, ಅಪಾರ್ಟ್ಮೆಂಟ್ ನೀರು ಬರುತ್ತೆ, ಮಕ್ಳಿದ್ದಾರೆ ಮರಿಯಿದ್ದಾರೆ, ಕುಸಿದ್ ಬಿದ್ದೋಗುತ್ತೆ, ದಯಮಾಡಿ ಒಂದು ಪರಿಹಾರ ವ್ಯವಸ್ಥೆ ಕೊಡಿ ಅಂದ್ರೆ ಅಸೋಸಿಯೇಷನ್, ಅಪಾರ್ಟ್ಮೆಂಟ್ ಅಸೋಸಿಯೇಷನ್ಗೆ ಇದೆಲ್ಲ ನನ್ನ ಹತ್ರ ಇಟ್ಕೊಂಬೇಡಿ, ನಾನು ಏನಂತ ಎಲ್ಲ ಗೊತ್ತಿದೆ ಅಂತ ಹೇಳ್ತೀರಾ. ಮೀಡಿಯಾದಾರೆ ಏನೋ ಕ್ವಶನ್ ಮಾಡಿದ್ರೆ ನಾನು ಬೆನ್ನತ್ಬಿಡ್ತೀನಿ ಅಂತಾರೆ. ಇನ್ನೊಂದು ಹೆಜ್ಜೆ ಮುಂದಕ್ಕೆ ಹೋದ್ರೆ ವಿಧಾನಸೌಧ 3ನೇ ಮಾಡಿಗೆ ಮಾಧ್ಯಮದವರು ಅಲವೇ ಇಲ್ಲ. ಏನ್ರಿ ದೌರ್ಜನ್ಯ ಇದು, ದುರಾಡಳಿತ ಇದು. ಇವತ್ತು ರಾಜ್ಯ ಸರ್ಕಾರ ಇವತ್ತೇನು ಇಂಥ ಒಂದು ಅರ್ಪ, ಇಂಥ ಒಂದು ದೌರ್ಜನ್ಯ ಹೆಂಗೆ ಇದನ್ನೆಲ್ಲ ಸಹಿಸ್ಕೋಬೇಕಾಗಿದೆ. ಇವತ್ತು ಮಳೆ ಮೇಡಮ್, ಇವತ್ತು ಮಳೆ ಬಂದ್ರೆ ಇವತ್ತು ಒಂದು ಆರ್ಡಿನರ್ ಕಡೆಯಿಂದ ಬರ್ತಾ ಇದ್ವಿ, ಮಳೆ ಬಂದ್ರೆ ಹಂಗೆ ಫುಲ್ ಕಾರೇ ಮುಂದೆ ಬರಕ್ ಆಗ್ತಾ ಇಲ್ಲ. ಎಷ್ಟು ಅವ್ಯವಸ್ಥೆ ಇದೆ ಅಂದ್ರೆ ಮಕ್ಕಳು ಮರಿ ಸಿಗೋ ಕಡೆ ಸತ್ತೇ ಹೋಗ್ಬೇಕು, ಬೆಳಗ್ಗೆ ಇದ್ರೆ ನ್ಯೂಸ್ ಬರ್ಬೇಕಷ್ಟೇ ನೀರಲ್ಲಿ ಕೊಚ್ಕೊಂಡಾಯ್ತು ಅಂತ. ಅಂತ ಸ್ಥಿತಿ, ಕಡು ಸ್ಥಿತಿಯಲ್ಲಿ ಬೆಂಗಳೂರು ನಿಂತಿದೆ ಇವತ್ತು. ಇನ್ನೂ ಇವರು ಸಿಎಂ ಕುರ್ಚಿ ಆದಾಟ ಓಡಾಡ್ತಾ ಇದ್ದಾರೆ. ಇವತ್ತು ಪ್ರಜೆಗಳಿಗೆ ಏನಾಗಿದೆ, ರೋಸ ಬಿಟ್ಟಿದೆ ರಾಜ್ಯ ಜನಕ್ಕೆ. ಯಾಕಪ್ಪ ಕೊಟ್ರಿ ಸರ್ಕಾರ? ತರಲೆ ಸರ್ಕಾರ ಇದು, ಇದೊಂಥರ ತರಲೆ. ಅಧಿಕಾರ ಮಾಡಕ್ ಯೋಗ್ಯತೆ ಇಲ್ಲ ಅಂದ್ರೆ ಮಾಡಬಾರ್ದು. ಬಜೆಟ್ ಮಾತ್ರ ಗಾತ್ರ ಬಜೆಟ್. ನೀವು 4.49 ಲಕ್ಷ ನೀವು ಗಜೆಟ್ ನ ನೀವು ಮಣ್ಣೆ ಮಾಡಿದ್ರಿ ಸದನದಲ್ಲಿ. ಆ ಸದನದಲ್ಲಿ ನಿಂತು ಕೇಳ್ಬೇಕಾದ್ ನೀವೇನು ಅಂತಂದ್ರೆ ಜನರ ಸಮಸ್ಯೆಗಳನ್ನ. ಅದು ಬಿಟ್ಬಿಟ್ಟು ನೀವು ಕ್ರಿಕೆಟ್ ಕೈ ಟಿಕೆಟ್ ಕೊಡ್ರಿ. ಇವತ್ತು ನಮ್ಗೆ 700 ಟಿಕೆಟ್ ಡಿಮ್ಯಾಂಡ್ ಇತ್ತು, ಹತ್ರ 5-6 ಕೋಟಿದು. ಅವರು ಈ ಸವಾಸನೆ ಬೇಡ ಅಂತ ಮ್ಯಾಚ್ ಡಿಸೈಡ್ ಮಾಡ್ಬಿಟ್ರು. ಅದಾಗಿರ್ಲಿ, ಇವತ್ತು ಇವರು ಕೇಳ್ಬೇಕಾದ ಸಮಸ್ಯೆಗಳನ್ನ ಬಿಟ್ಬಿಟ್ಟು ಟಿಕೆಟ್ ಕೇಳೋದು, ಅಲ್ಲೋಗ್ಬಿಟ್ಟು ಬೆಳಗಾಮಲ್ಲಿ ಹೋಗ್ಬಿಟ್ಟು ಟಿಪ್ಪು ಸುಲ್ತಾನ್ ಆಚರಣೆ ಮಾಡಿ ಅಂತ ಕೇಳ್ಕೊಳೋದು. ಇವತ್ತು ಬೆಂಗಳೂರು ನಲಗೋಗ್ತಾ ಇದೆ, ಮಳೆ ಬಂದ್ರೆ ಭಯ ಬೀಳ್ತಾ ಇದ್ದಾರೆ. ನೀವು ಮಳೆ ಬಗ್ಗೆ ಉಲ್ಲೇಖ ಮಾಡಿದ್ದಕ್ಕೆ ಎಷ್ಟು ಭಯ ಆಗುತ್ತೆ. ಕಳೆದ ವರ್ಷ ಇದೇ ತರ ಆಗಿದ್ದಕ್ಕೆ ನೆಕ್ಸ್ಟ್ ಇಯರ್ ನೋಡಿ ಈ ತರ ಆಗಲ್ಲ, ನಾವು ಬಫರ್ ಝೋನ್ಸ್, ಏನೋ ಕಾಲುವೆಗಳನ್ನ ದೊಡ್ಡದು ಮಾಡಿರೋದು, ಆ ನೀರು ಹರಿದಿರಂಗೇನೋ ವ್ಯವಸ್ಥೆ ಮಾಡಿದೀವಿ ಎಲ್ಲ ಹೇಳಿದ್ರಲ್ಲ. ರಾತ್ರಿ ಒಂದು ರೌಂಡ್ ಬೆಂಗಳೂರು ಟ್ರಿಪ್ ಹೊಡೆದಿ ತಾಯ್ತಿವ್ರು. ಆ ಬೆಂಗಳೂರು ಟ್ರಿಪ್ ಹೊಡೆದಿಷ್ಟು ಏನೋ ಬದಲಾವಣೆ ಆಗುತ್ತಪ್ಪ, ನೆಕ್ಸ್ಟ್ ಮಳೆ ಬಂದ್ರೆ ನಾವು ನೆಮ್ಮದಿಗಿರ್ಬೋದು ಅಂತ ಜನ ಎಲ್ಲ ಅಂದ್ಕೊಂಡ್ರು. ಈಗ ಒಂದು 10-15 ಜನ ಸತ್ಬಿಟ್ರು ಅಂದ್ರೆ ತಿರ್ಗಾ ಒಂದು ಚೇಂಜ್, ತಿರ್ಗಾ ಸಿಎಂ ಹೋಗ್ತಾರೆ, ಪ್ರೆಸ್ ಮೀಟ್ ಮಾಡ್ತಾರೆ, ಅಧಿಕಾರಿಗಳು ಕರ್ತಾರೆ, ಕಾಂಟ್ರಾಕ್ಟ್ ಕರೀತಾರೆ, ಒಂದು ವಾರ್ನಿಂಗ್ ಮಾಡ್ತಾರೆ, ಕಳಿಸ್ತಾರೆ. ಇಷ್ಟು ಬಿಟ್ರೆ ಇಲ್ಲಿ ಏನು ಮಾಡ್ತಾರೆ ಸರ್ಕಾರ? ಗಜೆಟ್ ಮಾತ್ರ ಮನ್ನೆ ಮಾಡಿದಂತ ಸರ್ಕಾರ ಇವತ್ತು ರಾಜ್ಯದ ಅಭಿವೃದ್ಧಿಯಲ್ಲಿ ಏನ್ ಮಾಡ್ತಾ ಇದೆ? ಯಾವ ಇಲಾಖೆ ಅಭಿವೃದ್ಧಿ ಆಗ್ತಿದೆ? ಯಾವ ಸಚಿವರುಗಳು ಇನಾಗ್ರೇಷನ್ ಮಾಡ್ತಿದ್ರೆ, ಯಾವ ಕಾರ್ಯಕ್ರಮ ನಡೀತಿದೆ? ಸಾಧನಾ ಸಮಾವೇಶ, ಏನಕ್ಕೆ ಸಾಧನಾ ಸಮಾವೇಶ? ಏನ್ ಸಾಧನೆ ಮಾಡಿದ್ರಿ ಅಂತ ನೀವು ಬರೀ ವರ್ಷ ನೀವು ಬಂದಾಗಿಂದ ಸರ್ಕಾರ ಬಂದು ಇವತ್ತರೆಗೂ 1947 ಸರ್ಕಾರ ಏನ್ ಬಂದಾಗಿಂದ ಇವತ್ತರೆಗೂ ಸಿದ್ದರಾಮಯ್ಯ ಮಾಡಿದ ರಾಜ್ಯದಲ್ಲಿ ಸಾಲ ಯಾರು ಮಾಡಿಲ್ಲ. ಆದ್ರೆ ಅಭಿವೃದ್ಧಿ ಮಾತ್ರ ನಗಣ್ಯ ಶೂನ್ಯ. ರಾಜ್ಯ ಜನನ ಕತ್ಲೆಯಲ್ಲಿಟ್ಟು ಬೆಲೆ ಏರಿಕೆ ಮಾಡಿ ಕೇಂದ್ರ ಸರ್ಕಾರದ ಮೇಲೆ ಬೆಲೆ ತೋರಿಸುವಂತ ನಾಚಿಕೆ ಸರ್ಕಾರ ಇದು. ತರಲೆ ಎದ್ದೋಗಿದೆ ಮೇಡಮ್ ಈ ಸರ್ಕಾರ. ಈ ಸರ್ಕಾರ ಪತನ ಆಗೋದೊಂದು ಗ್ಯಾರಂಟಿ. ಯಾಕಂದ್ರೆ ಇಲ್ಲಿ ಕಾರ್ಯಕರ್ತರ ಮಧ್ಯೆ ಕೂಡ ಸ್ಟಾರ್ಟ್ ಆಗಿದೆ. ಈಗ ಸರ್ಕಾರದಲ್ಲಿ ಇವಾಗ ಏನು ಒಂದು DCM CM ಮಧ್ಯೆ ಇತ್ತು, ಅವ್ರ ಕಾರ್ಯಕರ್ತರು ಸ್ಟಾರ್ಟ್ ಆಗ್ಬಿಟ್ಟಿದೆ. ಈಗ ಬಣಗಳು ಸ್ಟಾರ್ಟ್ ಆಗಿದ್ದಾವೆ. ನಾನು DCM ಕಡೆ ನಾನು ಅಧಿಕಾರ ಕಂಟಿನ್ಯೂಷನ್ಸ್ ಇರಬೇಕು, ಇಲ್ಲ ನೀನು ಅಧಿಕಾರ ಬಿಟ್ಕೊಡ್ಬೇಕಂತ CM ಕಡೆ. ಈ ಪರಿಸ್ಥಿತಿ ಇವತ್ತು ಕಾಂಗ್ರೆಸ್ ಸರ್ಕಾರದ, ತರಲೆ ಸರ್ಕಾರದ, ಮೂರ್ಖ ಸರ್ಕಾರ, ರಾಜ್ಯದ ಜನ ಮೂರ್ಖ ಮಾಡಿದ ಸರ್ಕಾರ ಅದು ಕಾಂಗ್ರೆಸ್ ಸರ್ಕಾರ. ಓಕೆ, ಸಾಧನಾ ಸಮಾವೇಶ ಅಂತ ಉಲ್ಲೇಖ ಮಾಡಿದ್ರೆ ಯಾವ ಕಾರಣಕ್ಕೆ? ಸಾಧನ ಏನಂದ್ರೆ 2 ವರ್ಷಗಳಿಂದ ಜನರ ಸ್ಪಂದನೆಗಳಿಗೆ ಸಮಸ್ಯೆ ಇರೋದೇ ಅವ್ರದ್ದು ಸಾಧನ. ಒಂದು. ಎರಡನೇದೇನೋ ಅಧಿಕಾರ ಹಂಚಿಕೆಯಲ್ಲಿ ಅವರು ಬೆಳಗ್ಗೆಯಿಂದ ಸಂಜೆವರೆಗೂ ಪ್ರತಿದಿನ ಜನರಿಗೆ ಆಹಾರ ಆಗ್ತಾ ಇದ್ದಾರೆ. ಅದು ಆಕ್ಚುಲಿ ಹೈಕಮಾಂಡ್ ಅವರು ಮನವರಿಕೆ ಮಾಡ್ಕೋಬೇಕಿತ್ತು. ಅವಶ್ಯ ಸ್ವಲ್ಪ ಪಾಸ್ ತಗೋತೀನಿ. ಇಂತಹ ಚರ್ಚೆಗಳನ್ನು ಮಾಡೋ ಸಂದರ್ಭದಲ್ಲಿ ಕಾಂಗ್ರೆಸ್ನ ಹಲವು ನಾಯಕರು ಹೇಳ್ತಾ ಇದ್ರು ಇದು ಪ್ರತಿಪಕ್ಷದ ಅಪಪ್ರಚಾರ,
ಈ ಥರದ್ದೆಲ್ಲ ಹೇಳ್ತಾ ಇದ್ರು. ಹೌದಾ, ನಾವು ಅದನ್ನ ಅಕ್ಸೆಪ್ಟ್ ಮಾಡ್ಬೋದಾ ಸ್ಟೇಟ್ಮೆಂಟ್? ಆಕ್ಚುಲಿ ಇದು ಪ್ರತಿಪಕ್ಷದ ಅಪಪ್ರಚಾರ ಅಂತ ಹೇಳಕ್ಕಾಗಲ್ಲ. ಯಾಕೆ ಅಂತಂದ್ರೆ ಅವರು ಆಹಾರ ಹಾಕ್ತಾ ಇದ್ದಾರೆ, ಅವ್ರು ಜನರಿಗೆ ಆ ಥರ ವಿಷಯಗಳು ಕೊಡ್ತಾ ಇದ್ದಾರೆ, ಜನರು ಅದನ್ನು ಚರ್ಚೆ ಮಾಡ್ತಾ ಇದ್ದಾರೆ. ಈಗ ಅವರವರ ನಾಯಕರೇ ಅವ್ರವ್ರ ಮೇಲೆ ಹೇಳಿಕೆ ಕೊಡೋದ್ರಿಂದನೇ ನಮಗೆ ಆಹಾರ ನಾವು ಮಾತಾಡೋಕೆ ಅವಕಾಶ ಕೊಡ್ತಾ ಇದ್ದಾರೆ. ಇಲ್ಲ ಅಂದ್ರೆ ಇವರು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರೆಲ್ಲ ಬಾಯಿ ಮುಚ್ಕೊಂಡು ಕೆಲಸ ಮಾಡಿದ್ರೆ ಜನ ಯಾಕೆ ಮಾತಾಡ್ತಾ ಇದ್ರು ಅಲ್ವಾ? ಸುಮ್ಮನೆ ಬಂದ್ಬಿಟ್ಟು ಈಗ ಅವ್ರವ್ರ ಬೆಂಬಲಿಗರು ಮಾಧ್ಯಮದ ಮುಂದೆ ಹುಡುಕೊಂಡ್ಬಂದು ಮಾತಾಡಿದ್ರೆ ಮಾಧ್ಯಮದವ್ರನ್ನ ಅವ್ರು ಹೋಗ್ಬಿಟ್ಟು ಕೇಳಿಲ್ಲ, ಅವ್ರ ಮನೆ ಬಾಗಿಲಲ್ಲಿ ಹೋಗಂಗೆ ಕೇಳಿಲ್ಲ ಏನು ಹೇಳ್ತಿದ್ದೀರಾ ಅಂತ. ಅವ್ರು ಬಂದಾಗ ಕೇಳಿದಾರೆ, ಅದನ್ನು ಹೇಳಿದ್ದಾರೆ. ನಾನು ಏನು ಹೇಳ್ತಿದ್ದೀನಿ ಅಂದರೆ, ಈಗಿರೋ ರಾಜ್ಯ ಸರ್ಕಾರಕ್ಕೆ ನಿಮ್ಮ ಅಧಿಕಾರ ಹಂಚಿಕೆ ಏನಿದೆ, ನಿಮ್ಮ ಒಂದು ಆಂತರಿಕ ಸಂವಿಧಾನದ ಒಳಗಡೆ ಮಾತಾಡ್ಕೊಳ್ಳಿ. ಜನರ ಮುಂದೆ ಬಂದ್ಬಿಟ್ಟು ನೀವು ನಗೆಪಾಟ್ಲಿಗೆ ಗುರಿ ಆಗಬೇಡಿ. ಕರೆಕ್ಟ್. ಅದು ಬಿಟ್ಬಿಟ್ಟು ಇವ್ರು ಮಾಡೋದೆಲ್ಲ ಮಾಡ್ಬಿಟ್ಟು ಆಮೇಲೆ ಬಂದ್ಬಿಟ್ಟು ಜನರಿಗೆ ಹೇಳೋದು ಇದು ಅವ್ರಿಗೆ ಅಪಪ್ರಚಾರ. ಆಕ್ಚುಲಿ ಜನರ ಮನಸ್ಥಿತಿ ಹೆಂಗಿದೆ? ಈ 3 ವರ್ಷದ ಆಡಳಿತ ನೋಡಿದ್ದಾರೆ, 3 ವರ್ಷದಿಂದ ಇದೊಂದೇ ಸಬ್ಜೆಕ್ಟ್ ಜಾಸ್ತಿ ಮಾತಾಡಿದಿದೆ. ಅವ್ರ ಮನೋಭಾವ ಮುಂದಿನ ಚುನಾವಣೆಗೆ ಕಾಂಗ್ರೆಸ್ಗೆ ಇದು ಎಷ್ಟರ ಮಟ್ಟಿಗೆ ನೆಗೆಟಿವ್ ಆಗ್ಬೋದು ಮೇಡಮ್? ಅಥವಾ ಪಾಸಿಟಿವ್ ಆಗುತ್ತೆ? ಇಲ್ಲ, ಆಕ್ಚುಲಿ ಇದು ಪಾಸಿಟಿವ್ ಆಗೋ ಲಕ್ಷಣಗಳು ಬಹಳ ಕಡಿಮೆ ಇದೆ. ಯಾಕೆಂದರೆ ಇಂಥ ಸುವರ್ಣಾವಕಾಶ ಇನ್ನು ಕಾಂಗ್ರೆಸ್ಗೆ ಮುಂದಕ್ಕೆ ಸಿಗಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಯಾಕೆಂದರೆ 136 ಸೀಟ್ ಕೊಟ್ಟಿದ್ದೆ ಅವ್ರಿಗೆ. ಈ BJP ಹಿಂದಿನ ಸರ್ಕಾರ ಮಾಡಿರೋ ಅವ್ಯವಹಾರಗಳಿರ್ಬೋದು, ಭ್ರಷ್ಟಾಚಾರ ಇರ್ಬೋದು, ಅವರು ಒಳಜಗಳಗಳಿರ್ಬೋದು, ಅವ್ರದ್ದು ಆಂತರಿಕ ವಿಷಯ ಇದಕ್ಕಿಂತ ವರ್ಸ್ಟಿತ್ತು ಆಕ್ಚುಲಿ. ಇವರು ಅದೇ ದಾರಿಲಿ ಹೋಗ್ತಾ ಇದ್ದಾರೆ. ಏನಂದರೆ ಒಂದೇ ನಳಿದ 2 ಮುಖಗಳ ಥರ ಆಗ್ತಾರೆ. ಜನರು ಇವ್ರಿಗೆ ಆಶೀರ್ವಾದ ಮಾಡಿದ್ದೆ. ಅವರು ಏನು PCM ಅದು ಇದು 2-3 ಜನ ಮುಖ್ಯಮಂತ್ರಿಗಳನ್ನ ಚೇಂಜ್ ಮಾಡ್ಕೊಂಡ್ರು, ಅದು ಅವ್ರಿಗೆ ನೆಗೆಟಿವ್ ಆಗಿತ್ತು. ಈಗ ಇವ್ರಿಗೆ ಕಾಂಗ್ರೆಸ್ಗೆ ಅದಕ್ಕಿಂತ ಹೆಚ್ಚಿನ ಸಮಸ್ಯೆ ಬರ್ತಾ ಇದೆ. ಯಾಕೆ ಅಂತಂದ್ರೆ ಅದನ್ನ ಇವ್ರು ಅರ್ಥ ಮಾಡ್ಕೋಬೇಕು. ಕಾಂಗ್ರೆಸ್ ಅವರು ರೈಟ್, ಗಾಟ್ ಇಟ್. ಅವ್ರು ಮಾಡಿದ ತಪ್ಪು ಇವರು ಮತ್ತೆ ಪದೇ ಮಾಡ್ತಾ ಇದ್ದಾರೆ. ಹೊಸ ತಪ್ಪಿಗೆ ಕ್ಷಮೆ ಇದೆ, ಮಾಡಿದ ತಪ್ಪಿಗೆ ಕ್ಷಮೆ ಇಲ್ಲ. ಪದೇ ಮಾತಾಡಕ್ಕೆ ಯಾಕೆಂದ್ರೆ ನೀವು ಲೈನ್ ಅಲ್ಲಿ ಇರ್ಲಿಲ್ಲ ಮೇಡಮ್. ನೀವೀಗ ಬಂದ್ಬಿಟ್ಟು ನನಗೆ ಅವಕಾಶ ಕೊಡ್ತೀರಾ ಅಂದ್ಬಿಟ್ರೆ ಹೆಂಗದು ಸಾಧ್ಯ? ನೀವೇ ಉತ್ತರ ಕೊಡ್ಬೇಕು. ಅವಾಗೇನೋ ಮಾತಾಡಕ್ ಬಂದ್ರಿ, ಆ ಪ್ರಶ್ನೆಗೆ ಉತ್ತರ ಕೊಡಿ. ಇನ್ ಸೇಮ್ ಟೈಮ್ ಕಾಂಗ್ರೆಸ್ನವ್ರ ಹತ್ರ ಹಲವು ಬಾರಿ ಹೈಕಮಾಂಡ್ ವಿಷಯವನ್ನ ಪ್ರಸ್ತಾಪ ಮಾಡಬೇಕಾದ್ರೆ ಕಾಂತಿ ಶೆಟ್ಟಿ ಅವರೇ, ನಮ್ಮ ಹೈಕಮಾಂಡ್ ಸ್ಟ್ರಾಂಗ್ ಆಗಿದೆ ಅನ್ನುವಂಥ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಸ್ಟ್ರಾಂಗ್ ಆಗಿದ್ರೆ ಅವ್ರಿಗೊಂದು ಐಡಿಯಾ ಇರುತ್ತೆ ಕಾಂತಿ ಶೆಟ್ಟಿ ಅವರೇ, ಈ ಟೈಮಿಗೆ ಬದಲಾವಣೆ ಮಾಡಬೇಕಾ, ಮಾಡಿದ್ರೆ ಏನು ಅನಾಹುತಗಳಾಗ್ತವೆ, ನಾವು ಕಾಂಗ್ರೆಸ್ಸನ್ನು ಕರ್ನಾಟಕದಲ್ಲಿ ಬಲ ಮಾಡಬೇಕು, 28ಕ್ಕೂ ಬರಬೇಕಂದ್ರೆ ಈ ಥರದ ಡಿಸಿಷನ್ಸ್ಗಳು ಇರ್ತವೆ ಅನ್ನುವಂಥ ಒಂದು ಅಂದಾಜಂತೂ ಡೆಫಿನೆಟ್ಲಿ ಇರುತ್ತೆ. ಇದರ ನಡುವೆ KN ರಾಜಣ್ಣ ಇರ್ಬೋದು, ಮಾಗಡಿ ಬಾಲಕೃಷ್ಣ ಇರ್ಬೋದು, ಇಕ್ಬಾಲ್ ಅವ್ರು ಇರ್ಬೋದು, ಇವರೆಲ್ಲ ಮಾಧ್ಯಮ ಹೇಳಿಕೆಯನ್ನು ಕೊಟ್ಟುಬಿಟ್ರೆ ಅದನ್ನೆಲ್ಲ ಲಿಸನ್ ಮಾಡುತ್ತೆ ಅಂತನಾ ಹೈಕಮಾಂಡ್? ಹೆಂಗೆ ತಗೋಬೇಕು ನಾವು ಅದನ್ನು? ಈಗ ಇವತ್ತಿನ ಎಲ್ಲ ನ್ಯೂಸ್ ಪೇಪರ್ ನಾಳೆಗೆ ಸಿದ್ದರಾಮಯ್ಯ ಸರ್ಕಾರಕ್ಕೆ 3 ವರ್ಷ ನುಡಿದಂತೆ ನಡೆದಿದ್ದೀವಿ, ಏನು KSRTC ಬಸ್ ಎಲ್ಲದರ ಬಗ್ಗೆ ಕೊಟ್ಟಿದ್ದಾರೆ. ಅದನ್ನ ನೋಡಿದ್ರೆ ತಲೆ ತಿರುಗ್ತಾ ಇದೆ. ಹೆಂಗಂದ್ರೆ ಆ KSRTC ನೌಕರರ ಸ್ಯಾಲರಿಗಳು ಸರಿಯಾಗಿ ಕೊಡ್ತಾ ಇಲ್ಲ, ಗ್ರಾಚ್ಯುಟಿ ಫಂಡ್ ಇಲ್ಲ, ಆ ಸಾಲದ ಹೊರೆ ಅಷ್ಟಿದೆ, ಇಷ್ಟೊಂದು ಪ್ರಗತಿದಾಯಕ ಅಂತ ಕೊಟ್ಟಿದ್ದಾರೆ. ನಿಜಕ್ಕೂ ನಾಚಿಕೆ ಆಗಲ್ಲ. ಈ ತರ 3 ವರ್ಷ ಇದಂತ ಕೊಡ್ತಾ ಇದ್ದೀರಾ. ಅಕಾಲಿಕ ಮಳೆಗೆ 11 ಜಿಲ್ಲೆಗಳಲ್ಲಿ 2659 ಹೆಕ್ಟೇರ್ ಬೆಳೆ ನಾಶ ಆಗಿದೆ. ತೆಂಗು, ಕಂಗು, ಅಡಿಕೆ, ಬಾಳೆ, ಟೊಮೆಟೊ ಎಲ್ಲಾ ಬೆಳೆಗಾರರು ಇಲ್ಲಿ ಇಷ್ಟು ತೊಂದರೆ ಪಡ್ತಾ ಇದ್ರೆ ಒಂದು ಕಡೆ ಅವ್ರಿಗೆ ಗಮನ ಇಲ್ಲ. ಸಿಡಿಲಲ್ಲಿ ಇಷ್ಟು ಜನ ಸಾಯ್ತಾ ಇದ್ರು, ಯಾವ್ದ್ರ ಬಗ್ಗೆ ಗಮನ ಇಲ್ಲ. ಮೂಲ ಸೌಕರ್ಯದ ಬಗ್ಗೆ ಗೊತ್ತೇ ಇಲ್ಲ. ಬರೀ 3 ವರ್ಷ ನಾವು ಪ್ರಗತಿ ಮಾಡಿದೀವಿ ಅಂತ ಉದ್ದುದ್ದ ಪೇಪರ್ ಆಡ್ ಕೊಡ್ತಾ ಇದ್ರೆ ನಾಚಿಕೆ ಆಗಲ್ವಾ ಸಿದ್ದರಾಮಯ್ಯ ಅವರಿಗೆ? ಏನಿದೆ ಪೇಪರ್ ನಿಮಗೆ ಪ್ರತಿಪಕ್ಷವಾಗಿ ಏನು ಅನ್ಸಲ್ವಾ ಮೇಡಮ್? ನೀವು ಓದ್ತಿರಲ್ಲ ಆಡ್ಸ್ ಎಲ್ಲ, ನೀವೇನ್ ಮಾಡ್ಬೇಕು? ಪ್ರತಿಪಕ್ಷವಾಗ ಜವಾಬ್ದಾರಿ ನಿಭಾಯಿಸ್ತಾ ಇದ್ದೀರಾ. ಆಡ್ಸ್ ಓದಿ ಸುಮ್ಮನೆ ಇರಲ್ಲ ಮೇಡಮ್, ನಿಂತ್ಕೋಬೇಕಲ್ಲಿ. ಮಹಾತ್ಮ ಗಾಂಧಿ ಸ್ಟ್ಯಾಚ್ಯೂ ಇದೆ, ಅಲ್ಲಿ ಕುತ್ಕೊಳ್ಳಿ, ಪ್ರತಿಭಟಿಸಿ. ಪ್ರತಿಪಕ್ಷವಾಗಿ ನೀವು ಸರಿಯಾಗಿ ನಿಭಾಯಿಸ್ತಾ ಇಲ್ಲ. ಕೇಳಿಸ್ತಾನೆ ಏನ್ ಮಾಡಕ್ಕಾಗುತ್ತೆ? ಪ್ರತಿಪಕ್ಷ ಇಷ್ಟು ಮಳೆಗಳು ಬಂದ್ರೆ ನೋಡಿ, ಅಕಾಲಿಕ ಮಳೆ 4 ಕೋಟಿನ ಕ್ರಾಸ್ ಮಾಡ್ಬೇಕಂತ ಟಾರ್ಗೆಟ್ ಇಟ್ಕೊಂಡಿದ್ರ ಸ್ವಾತಿ. ಅವ್ರು 4 ಕೋಟಿ ನೀವೇನ್ ಮಾಡ್ತಾ ಇದ್ದೀರಿ? ಅದು ಮ್ಯಾಟರ್ ಆಗೋದಿಲ್ಲ. ನೀವು ನಿಜಕ್ಕೂ ಕೂಡ ಜನರಿಗೆ ಎಷ್ಟು ಹತ್ರ ಆಗಿದೆ. 3 ವರ್ಷ ಆಗಿದೆ. ಇದರಿಂದ ವಾರ್ತಾ ಇಲಾಖೆಯಿಂದ ಅಡ್ವರ್ಟೈಸ್ಮೆಂಟ್ ರಿಲೀಸ್ ಆಗಿದೆ. ಅದ್ರಲ್ಲಿ ಏನಿದೆ? ನಿಮ್ಗೆ ಓದಕ್ಕೆ ಇಷ್ಟ ಇಲ್ಲ ಅಂತಂದ್ರೆ ನೀವು ಓದ್ಬಿಡ್ರಿ ಕಾಂತಿ ಶೆಟ್ಟಿ ಅವರೇ. ಜನ ಓದ್ತಾ ಇದಾರೆ ಅದನ್ನ. ಏನ್ ನೋಡಿದ್ರೆ ಮಾಡಿದ್ರ, ಅಂಗನವಾಡಿ ಅವ್ರಿಗೆ ಏನು ಮಾಡಿದಿರಾ? ಏನ್ರಿ ನುಡಿದಂತೆ ನಡೆದಿದ್ದೀರಾ ಅಂತ ಹೇಳ್ತಿದ್ದೀರಾ? ಏನ್ ನಡೆದಿದ್ದೀರಾ? ಕನ್ನಡ ಶಾಲೆಗಳನ್ನು ಓಪನ್ ಮಾಡಿದೀರಾ?
ಅಥವಾ ಅಲ್ಲಿ ಸೋರ್ತಿರುವ ಮಳೆಗೆ ಶಾಲೆಗಳನ್ನ ರಿಪೇರಿ ಮಾಡಿದ್ರ? ನಿಮ್ ಸರ್ಕಾರ ಇದ್ದಾಗ 16% ಕರ್ನಾಟಕದಲ್ಲಿ ಅಲ್ಲ, ಒಂದ್ ಅರ್ಥ ಮಾಡ್ಕೊಬೇಕು, ಕಾಂತಿ ಶೆಟ್ಟಿ ಅವರು ಇವತ್ತು ಸ್ಟುಡಿಯೋಗೆ ಬೇಕಿತ್ತು, ಮಳೆ ಅನ್ನೋ ಕಾರಣಕ್ಕೆ ಬಂದಿಲ್ಲ ಸ್ವಾತಿ. ಕಾಂತಿ ಶೆಟ್ಟಿ ಅವರು ಸ್ಟುಡಿಯೋಗೆ ಬರ್ಬೇಕಾಗಿತ್ತು, ಮಳೆ ಕಾರಣಕ್ಕೆ ಬಂದಿಲ್ಲ ಅವರು. ಅಂತ ಪರಿಸ್ಥಿತಿ ಇದೆ. ಸ್ವತಃ ಕಾಂತಿ ಶೆಟ್ಟಿ ಅವರು ಸಫರ್ ಆಗ್ತಿದ್ದಾರೆ ಅಂತ ಅವ್ರು ಹೇಳೋದು. ಏನ್ ಹೇಳ್ತೀರಿ ಮೇಡಮ್? ಬೆಂಗಳೂರಿನ ಮಳೆನ ಕಾಂಗ್ರೆಸ್ ಬಿಜೆಪಿನ ತರ್ಸಲ್ಲ. ದಿವ್ಯಾ ಒಂದು ಸೆಕೆಂಡ್ ದಿವ್ಯಾ, ಇವ್ರು ಬರೀ 3 ವರ್ಷ ಆಯ್ತು ಅವ್ರ ಸಿಎಂ ಇವ್ರ ಪಾರ್ಟಿ ಮೀಟಿಂಗ್ ಬಂದಿಲ್ಲ ಅಷ್ಟೇ. ಮಳೆ ಕಾಲ ಕಳೀತೀರಾ ನೀವು? ಅಥವಾ ಇನ್ನೊಂದು ಮಾತು ಇಲ್ಲಿ ಹೇಳಲೇಬೇಕು, ಇಂಪಾರ್ಟೆಂಟ್. ಈಗ ಸಿಎಂ ಸಿದ್ದರಾಮಯ್ಯ ಅವರು ಸಿಎಂ ಇದಾರೆ, ನಾವು ನೋಡ್ತಾ ಇದೀವಿ 3 ವರ್ಷದಿಂದ ಏನು ಗ್ರಾಚಾರ ಕರ್ನಾಟಕಕ್ಕೆ ಹಿಡಿದಿದೆ ಅಂತ. ಈಗ DKಶಿ ಸಿಎಂ ಗ್ರಾಚಾರ ಅಂತೆಲ್ಲ ಮಾತಾಡ್ತೀರಿ ಕಾಂತಿ ಶೆಟ್ಟಿ ಅವರೇ? ಕರ್ನಾಟಕದ ಪರಿಸ್ಥಿತಿ ನಾವು 3 ಜನ ಮುಖ್ಯಮಂತ್ರಿಗಳನ್ನ ಕೊಟ್ರಲ್ಲ 5 ವರ್ಷದ ಅವಧಿಯಲ್ಲಿ. ಇಲ್ಲ ಈ ರೀತಿ ಮಾತಾಡೋದಾದ್ರೆ ವಿಷಯ ಸಿಗಲ್ಲ. ಅವ್ರೇನ್ ಹೇಳ್ತಿದ್ರೆ ಸಿಗಲ್ಲ, ನೀವೇನ್ ಹೇಳ್ತಿದ್ದೀರ ಸಿಗಲ್ಲ. ಡೋಂಟ್ ಇಂಟರಪ್ಟ್. 3 ಜನ ಡಿಬೇಟ್ ಹಾಳು ಮಾಡೋದು ಬೇಡ. ಅವ್ರ ಭಾವನೆ ಹೇಳ್ತಾರೆ, ನಿಮ್ ಭಾವನೆ ಹೇಳಿ, ಜನ ಅದನ್ನ ಗಮನಿಸ್ತಾರೆ ಅಷ್ಟೇ. ಕಂಟಿನ್ಯೂ ಕಾಂತಿ ಶೆಟ್ಟಿ ಮಾತಾಡ್ತಿದ್ದೀನಿ. ನಾ ಮಾತಾಡಿರೋದು 2-3 ನಿಮಿಷ. ಹೌದೌದು, ಕಾಂತಿ ಶೆಟ್ಟಿ ಕಂಟಿನ್ಯೂ. ದಿವ್ಯಾ, ಸಿಎಂ ಯಾರೇ ಆಗ್ಲಿ, ಕಾಂಗ್ರೆಸ್ಸಿನ ಈ ಸರ್ಕಾರದಿಂದ ಯಾರೇ ಸಿಎಂ ಬಂದ್ರು ಕೂಡ ಕರ್ನಾಟಕದ ಜನರಿಗೆ ಒಳ್ಳೆಯ ಒಂದು ಸುವರ್ಣ ಯುಗ ಸಿಗುತ್ತಾ, ಅಥವಾ ಒಳ್ಳೆಯ ಒಂದು ಸುಭಿಕ್ಷತೆ ಸಿಗುತ್ತಾ, ಅಥವಾ ಮಹಿಳೆಯರಿಗೆ ಸಿಎಂ ಯಾರಾದ್ರೆ ನಮ್ಗೇನ್ ಪ್ರಾಬ್ಲಮ್ ಇಲ್ಲ. ಮನಸ್ಥಿತಿ ಸರಿ ಹೋಗುತ್ತಾ? ನಾನು ಇದನ್ನ ಕೇಳ್ತಾ ಇದ್ದೀನಿ. ಇಷ್ಟು ತೊಂದರೆ ಆದ್ರೂ ಒಂದು ಚೂರು ಅವರಿಗೆ ಜನಗಳ ಬಗ್ಗೆ ಕಾಳಜಿನೇ ಇಲ್ಲ. ಬರೀ ಇವರ ಕುರ್ಚಿ ಕಾದಾಟ, ಬರೀ ಇವರ ಅಧಿಕಾರದ ಹಪ್ಪಾಹಪ್ಪಿ ಬಿಟ್ರೆ ಬೇರೆ ಏನಾದ್ರು ನಾವು ಡಿಸ್ಕಸ್ ಮಾಡ್ತೀವಿ? ಕಾಂತಿ ಶೆಟ್ಟಿ ಅವರೇ ನೋಡಿ, ಈಗ ನೀವು ಹೇಳಿದ ಅಷ್ಟು ರೈತರು ತಗೋತೀನಿ. ಅಲ್ಲಲ್ಲ, ಸ್ವಾತಿ ಬರ್ತೀನಿ, ಸ್ವಾತಿಗೆ ಬೇರೆ ಪ್ರಶ್ನೆ ಇದೆ. ಕಾಂತಿ ಶೆಟ್ಟಿ ಅವರೇ ಕೇಳಿಸ್ಕೊಳ್ಳಿ. ಏನೋ ಮಾತಾಡ್ಬೇಕು ಅಂತ ಮಾತಾಡೋದಲ್ಲ ಕಾಂತಿ ಶೆಟ್ಟಿ ಅವರೇ. ಏನಾದ್ರು ನಾವು ನಿಮ್ ತಲೆ ಮೇಲೆ ಕೂತಿದೀರಾ? ಕುರ್ಚಿ ಕಾದಾಟ ಮಾಡ್ಕೊಂಡು ಏನ್ ಮಾತಾಡ್ತೀರಿ ನೀವು? ತಲೆ ಮೇಲೆ ಕೂತ್ಕೋಬೇಡ. ಕೋಟಿ ಜನ ತಲೆ ಮೇಲೆ ಕುಂತಿದ್ರೆ ಕುರ್ಚಿ ರಾಜಕೀಯ ಮಾಡಕ್ಕಾಗಲ್ಲ, ಆಡಳಿತ ಮಾಡಕ್ಕಾಗಲ್ಲ. 7 ಕೋಟಿ ಜನ ಮೇಲೆ ಕುರ್ಚಿ ಹಾಕೊಂಡು ಕುಂತಿದ್ರಿ. 7 ಕೋಟಿ ಜನದ ಮೇಲೆ ನೀವು ದೌರ್ಜನ್ಯ ತೋರಿಸ್ತಾ ಇರೋದು ನೀವು. ಯಾರು ಕುರ್ಚಿ ಹಾಕೊಂಡು ಕೂತಿರೋದು? 7 ಕೋಟಿ ಜನರು ಕರ್ನಾಟಕ ಮೇಲೆ ಕುರ್ಚಿ ಹಾಕೊಂಡು ಕೂತಿರೋದು. ನಿಮ್ಮ ದೌರ್ಜನ್ಯ ನಡೆದ ದುರಾಡಳಿತ ಸರ್ಕಾರ, ಭ್ರಷ್ಟಾಚಾರ ಸರ್ಕಾರ, ದಂಧೆ ಸರ್ಕಾರ, ಕಮಿಷನ್ ದಂಧೆ ಸರ್ಕಾರ. ಯಾವ್ದ್ರಲ್ಲಿದೆ ನಿಮ್ದು ಸರ್ಕಾರ? ಇವತ್ತು ರಾಜ್ಯದ ಜನ ಯಾವ ರೀತಿ ಮಾಡಕ್ ಹೋಗ್ತಾರೆ ಅಂದ್ರೆ, ಕರ್ನಾಟಕದ ಒಂದು ಪ್ರಾದೇಶಿಕ ಪಕ್ಷ ರಾಷ್ಟ್ರೀಯ ಪಕ್ಷಕ್ಕೆ ತುಲನೆ ಮಾಡ್ತಾ ಇದ್ದಾರೆ. ಇವತ್ತು ತಮಿಳುನಾಡು ಸಿಎಂ ಸ್ವಂತ ಸಂಬಳ ಬೇಡ ಅಂತ ಹೇಳಿದ್ರು. ಆ ರಾಜ್ಯದ ಜನರ ಅಭಿವೃದ್ಧಿಗೆ ನನ್ನ ಸ್ವಂತ ಸಂಬಳ ಸಿಎಂ ಸಂಬಳ ಬೇಡ, ಮತ್ತೆ ಏನು ಬೆಂಗಾವಲು ಪಡೆನೇ ಬೇಡ, ನನ್ನ ಕೈ ರೇಖೆ ನೋಡಾಡ್ತೀನಿ ಅಂತ ಇವತ್ತು ತಮಿಳುನಾಡಿನ ಸಿಎಂ ಇವತ್ತು ಬಂದ ಕೂಡಲೇ 777 ಬಾರ್ನ ಬಂದ್ ಮಾಡಿದ್ದಾರೆ. ದೇವಸ್ಥಾನ ಹತ್ರ, ಸಾರಿಗೆಗಳ ಹತ್ರ, ಶಾಲಾ ಕಾಲೇಜಿನ ಹತ್ರ 770 ಬಾರ್ನ ಬಂದ್ ಮಾಡಿದ್ದಾರೆ. ಅದೇ ರೀತಿ ಇವತ್ತು ಅಲ್ಲಿ ನಡೀತಾರಂತ ಒಂದು ಸರ್ಕಾರ ರಾಜ್ಯ ನೊಂದೋಗಿದ್ದಾರೆ. ಇವತ್ತು ಇವರ ಒಂದು ನಾಟಕದ ಕಂಪನಿ ಆದಷ್ಟು ಕೂಡಲೇ ಮುಚ್ತಾರೆ. ಇವತ್ತು ಹೈಕಮಾಂಡ್ ಕೂಡ ಅಸಹಾಯಕತೆ, ರಾಜ್ಯ ಸರ್ಕಾರ ಸಿಎಂ ಕೂಡ ಅಸಹಾಯಕತೆ. ಇವತ್ತು ಇವರು 7 ಕೋಟಿ ಜನ ಮೇಲೆ ಸಿಎಂ ಕುತ್ಕೊಂಡು ಆ ಕಡೆ ಒಂದು ಆಟ, ಈ ಕಡೆ ಒಂದು ಆಟ ಆಡೋದು ನಾಟಕ ಕಂಪನಿ ಇವ್ರದ್ದು. ಕಾಂತಿ ಶೆಟ್ಟಿ, ನೀವು ಅರ್ಥ ಮಾಡ್ಕೋಬೇಕು, ನೀವು ಮಾತಾಡೋ ವಿಷಯಗಳು ಜನಕ್ಕೆ ರೀಚ್ ಆಗಬೇಕು ಅಂದ್ರೆ ಹಿಂಗಲ್ಲ. ಅರ್ಥ ಮಾಡ್ಕೊಳ್ಳಿ. ಇಬ್ರು ಒಟ್ಟೊಟ್ಟಿಗೆ ಮಾತಾಡಿದ್ರೆ ಯಾರ ವಿಷಯ ಗೊತ್ತಾಗುತ್ತೆ. ನಾನು ಇಲ್ಲಿ ನಾಗೇಂದ್ರ ಅವ್ರ ಜೊತೆ ಮಾತಾಡ್ಬೇಕಾಗುತ್ತೆ, ಇಲ್ಲ ರವೀಶ್ ದಾಸ್ ಅವ್ರ ಜೊತೆ ಮಾತಾಡ್ಬೇಕಾಗುತ್ತೆ. ಗಾಟ್ ಇಟ್ ಮೇಡಮ್. ಮಾತಾಡಿದ್ರಾ? ನಮ್ಮ ಕೃಷಿ ಮಿನಿಸ್ಟರ್ ಏನೋ ಮಾತಾಡಿದ್ರ ಇದ್ರ ಬಗ್ಗೆ? 1,41,00,000 ಬೆಳೆ ಹಾನಿ ಆಗಿದೆ. 2,490 ಕಾಂತಿ ಶೆಟ್ಟಿ ಅವರೇ, ನಿಮ್ಮ ಆಕ್ರೋಶ, ನಿಮ್ಮ ನೋವು, ನಿಮ್ಮ ಆತಂಕ ಎಲ್ಲ ನಂಗೆ ಅರ್ಥ ಆಯ್ತು. ಮುಂದಿನ ದಿವಸಗಳಲ್ಲಿ ನೀವು ಬಂದ್ರೆ ಎಲ್ಲ ಸರಿಪಡಿಸ್ಬಿಡ್ತೀವಿ ಅನ್ನೋ ರೇಂಜಿಗೆ ಮಾತಾಡ್ತಿದ್ರಲ್ಲ. ಇಸ್ ಇಟ್ ಪಾಸಿಬಲ್? ಪ್ರಾಕ್ಟಿಕಲಿ ಇಸ್ ಇಟ್ ಪಾಸಿಬಲ್? ಒಂದು NCRB ಕಾಂತಿ ಶೆಟ್ಟಿ ಪ್ರಶ್ನೆ ಕೇಳಿದ್ರು.
3.5 ವರ್ಷದ ಆಡಳಿತ ಯಾವ ರೀತಿ ಕೊಟ್ರು ಅಂತ ಜನ ನೋಡಿದ್ದಾರೆ. ಆಯ್ತು, ನೋಡಿದ್ದಾರೆ, ಅದಕ್ಕೆ ನಿಮಗೆ ಕೊಟ್ಟಿರೋದು. ನೀವು ಅದನ್ನೇ ಮಾಡ್ತಾ ಇದ್ದೀರಾ. ನಿಮಗೆ ಅವಕಾಶ ಕೊಟ್ಟಿದ್ದು ನೀವೇನ್ ಮಾಡ್ತಾ ಇದ್ದೀರಿ? ಏನಾದ್ರು ಬೆಂಗಳೂರಿಗವರಿಗೆ ನಾವು ಉತ್ತಮ ಆಡಳಿತ ಕೊಡ್ತಾ ಇದ್ದೀವಿ. ದೊಡ್ಡದಾಗಿ ಪೇಪರ್ ಆಡ್ ಕೊಡ್ತೀರಾ, ದುಡ್ದಂತೆ ನುಡಿದಿದೀವಿ ಅಂತ ಹೇಳ್ತೀರಾ. ನಾಚಿಕೆ ರೈಟ್, ಗಾಟ್ ಇಟ್. ಆ ಆಕ್ರೋಶ ಅರ್ಥ ಆಯ್ತು. ನುಡಿದಂತೆ ನಡೆದಿದ್ದೀವಿ ಅಂತ ಅಡ್ವರ್ಟೈಸ್ ಕೊಟ್ಬಿಟ್ಟು ಪ್ರಾಕ್ಟಿಕಲಿ ನೋಡೋದಾದ್ರೆ ಇಟ್ ಇಸ್ ನಾಟ್ ರೀಚಬಲ್ ಅಂತ ಹೇಳಿ. ಓಕೆ, ಸ್ವಾತಿ ಕೇಳೋಣ. ಸ್ವಾತಿ, ನಿಮ್ಮ ಹಲವು ವಕ್ತಾರರು ಮಾಧ್ಯಮಗಳ ಹೊಟ್ಟೆ ಮೇಲೆ ಯಾಕೆ ಹೊಡೆಯೋ ಕೆಲಸ ಮಾಡ್ತೀರಿ ನೀವು? ಅಯ್ಯೋ, ಇದೆಲ್ಲ ಬೇಡ, ಇದೆಲ್ಲ ಬೇಡ. ಆ ಥರದ್ದೆಲ್ಲ ಹೇಳಿಕೆಗಳು ಬೇಡ. ನೋಡೋಣ. ಈಗ ಕಾಂಗ್ರೆಸ್ ವಕ್ತಾರರು ಸೇರಿದ ಹಾಗೆ ಹಲವು ಕಾಂಗ್ರೆಸ್ನ ನಾಯಕರು ಹೈಕಮಾಂಡ್ ನಮ್ಮದು ತುಂಬ ಸ್ಟ್ರಾಂಗ್ ಆಗಿದೆ, ರೈಟ್ ಟೈಮ್ಗೆ ರೈಟ್ ಡಿಸಿಷನ್ ತಗೊಳುತ್ತೆ, ಈ ಥರದ ಹೇಳಿಕೆಗಳನ್ನು ಕೊಟ್ಟಿದ್ದೀರಾ, ಕೊಡ್ಕೊಂಬಂದಿದ್ದೀರಾ, ಇವತ್ತು ಕೂಡ ಕೊಡ್ತೀರಾ. ಈಗ ಹೈಕಮಾಂಡ್ ಕಾಂಗ್ರೆಸ್ನ ಅಭಿವೃದ್ಧಿಯ ದೃಷ್ಟಿಯಿಂದ, ಒಂದು ಪಕ್ಷ ಸಂಘಟನೆ ಆಗಬೇಕು ಅನ್ನುವಂಥ ದೃಷ್ಟಿಯಿಂದ ಅವರದ್ದೇ ಆದಂಥ ಯೋಚನೆಗಳಿರ್ತವೆ ಸ್ವಾತಿ. ಅದನ್ನು ರೆಸ್ಪೆಕ್ಟ್ ಮಾಡೋಣ. ಈ ಟೈಮಿಗೆ ಚೇಂಜ್ ಮಾಡಬೇಕು, ಇಲ್ಲ ಚೇಂಜ್ ಮಾಡಬಾರ್ದು, ಚೇಂಜ್ ಮಾಡಿದ್ರೆ ಒಳ್ಳೆಯದು, ಮಾಡದೇ ಇದ್ದರೆ ಒಳ್ಳೆಯದು, ಈ ಥರದೊಂದಷ್ಟು ಪ್ಲ್ಯಾನ್ಸ್ ಡೆಫಿನೆಟ್ಲಿ ಇದ್ದೇ ಇರುತ್ತೆ. ಇದ್ರ ನಡುವೆ ಕೆ.ಎನ್. ರಾಜಣ್ಣ ಅವರು, ಮಾಗಡಿ ಬಾಲಕೃಷ್ಣ ಅವರು, ಇಕ್ಬಾಲ್ ಹುಸೇನು, ಯತೀಂದ್ರ ಸಿದ್ದರಾಮಯ್ಯನವ್ರು ಬಂದ್ಬಿಟ್ಟು ಮಾಧ್ಯಮ ಹೇಳಿಕೆ ಕೊಟ್ಟ ತಕ್ಷಣ ಅದನ್ನು ಲಿಸನ್ ಮಾಡುತ್ತೆ ಅಂತನ ಬೇಕು ಅಂತ ಗೊಂದಲ ಸೃಷ್ಟಿ ಮಾಡಕ್ಕೆ ಅವ್ರು ಹೇಳಿಕೆ ಕೊಡೋದ? ಯಾಕೆ ಹಂಗೆ? ದಿವ್ಯಾ, ಒಂದಂತೂ ಬಹಳ ಸ್ಪಷ್ಟ. ಖರ್ಗೆ ಅವರ ಮನಸ್ಸಲ್ಲಿ, ಲೀಡರ್ ಆಫ್ ಅಪೋಸಿಷನ್ ಆಗಿರುವಂತಹ ರಾಹುಲ್ ಗಾಂಧಿ ಅವರ ಮನಸ್ಸಿನಲ್ಲಿ, ಆರ್ಗನೈಸೇಷನಲ್ ಸೆಕ್ರೆಟರಿ ಆಗಿರುವಂತಹ ಕೆ.ಸಿ. ವೇಣುಗೋಪಾಲ್ ಅವರ ಮನಸ್ಸಿನಲ್ಲಿ ಈ ಕ್ಲಾರಿಟಿ ಇಲ್ಲ ಅಂತ ನಾವ್ ಯಾಕೆ ಅನ್ಕೋತಾ ಇದೀವಿ? ಇವತ್ತಿನ ದಿನ ಇಲ್ಲಿ ಕರ್ನಾಟಕದಲ್ಲಿ ಕೂತ್ಕೊಂಡು ಮಾಧ್ಯಮದಲ್ಲಿ ಬಹಳ ಸ್ಪಷ್ಟವಾಗಿ ಇವತ್ತಿನ ತನಕ ಸಿದ್ದರಾಮಯ್ಯ ಅಪೇಕ್ಷೆ ಆಕಾಂಕ್ಷೆ ಇರೋದು ತಪ್ಪಲ್ಲ. ಹಾಗಂತ ಪಕ್ಷವನ್ನ ಬುಲ್ಡೋಸ್ ಮಾಡಿ ಯಾರು ಹೋಗ್ತಾ ಇಲ್ಲ ದಿವ್ಯಾ. ಇವತ್ತಿನ ದಿನ ಪ್ರಶ್ನೆ ಮಾಡಿದಾಗ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಮಲ್ಲಿಕಾರ್ಜುನ್ ಖರ್ಗೆ ಮಾಧ್ಯಮದ ಹೇಳಿಕೆ ಅಂದ್ರೆ ಗೊಂದಲ ಸೃಷ್ಟಿ ಮಾಡೋ ಅಜೆಂಡಾ. ಇಲ್ಲ 3 ದಿನದ ಹಿಂದೆ ಮಾನ್ಯ ಉಪಮುಖ್ಯಮಂತ್ರಿಗಳ ಬರ್ತ್ಡೇ ಸೆಲೆಬ್ರೇಷನ್ ಆಯ್ತು. ಅವಾಗ ಏನು ಇಡೀ ರಾಜ್ಯದಲ್ಲಿ ಅವರ ಅಭಿಮಾನಿಗಳು ಡಿ.ಕೆ. ಶಿವಕುಮಾರ್ ಅವ್ರನ್ನ ನಾವು ಮುಖ್ಯಮಂತ್ರಿಯಾಗಿ ನೋಡ್ಬೇಕು ಅಂತ. ತಪ್ಪೇನಿದೆ ಅದ್ರಲ್ಲಿ? ಅವರ ಅಭಿಮಾನಿಗಳು, ಕಾರ್ಯಕರ್ತರು ಅವ್ರನ್ನ ಮುಖ್ಯಮಂತ್ರಿ ಆಗ್ಬೇಕು ಅಂತ ಅನ್ಕೊಂಡು ಅವರು ದೇವರ ಪೂಜೆ ಮಾಡಿಸ್ಕೊಂಡ್ರೆ, ಅವರು ದೇವರ ಮೊರೆ ಹೋದ್ರೆ ಅದು ತಪ್ಪಲ್ಲ. ನಾಗೇಂದ್ರ ಅವರೇ, ಅಭಿಮಾನಿಗಳ ಆಸೆ ಆಶೋತ್ತರಗಳಿಗೂ ನಾಗಣ್ಣ, ಕೆ.ಎನ್. ರಾಜಣ್ಣ ಅವರು, ಆಮೇಲೆ ಬಾಲಕೃಷ್ಣ ಅವರು, ಇಕ್ಬಾಲ್ ಹುಸೇನು, ಯತೀಂದ್ರ ಸಿದ್ದರಾಮಯ್ಯ ಅವರ ಹೇಳಿಕೆಗೂ ಕೆ.ಎನ್. ರಾಜಣ್ಣ ಅವ್ರ ಹೇಳಿಕೆಗೂ ವ್ಯತ್ಯಾಸ ನಮಗೆ ಗೊತ್ತಿದೆ ಸ್ವಾತಿ. ಯಾರು ಹೇಳಿದ್ರೆ ಏನು ಅಂತ ಗೊತ್ತಿದೆ. ಅಭಿಮಾನಿಗಳ ಆಸೆ ಆಕಾಂಕ್ಷೆಗಳು ಇರುತ್ತೆ, ಅದು ಬೇರೆ. ಈಗ ದೊಡ್ಡ ದೊಡ್ಡ ನಾಯಕರು ಕೊಟ್ಟಾಗ ಅದು ಬೇರೆನೇ ಮನೋಭಾವ ಬರುತ್ತೆ. ಆ ಡಿಫರೆನ್ಸ್ ನಮಗೆ ಗೊತ್ತಿದೆ ಅಲ್ವಾ? ದಿವ್ಯಾ 4 ಜನದ ಹೆಸರು ಹೇಳ್ತಾ ಇದೀರಿ ನೀವು. ಈಗ ಬಾಲಕೃಷ್ಣ ಅವ್ರು ಹೇಳಿರುವಂತದ್ದು ಏನು? ಒಂದು ದಿನ ನಾನು ಡಿ.ಕೆ. ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿಯಾಗಿ ನೋಡೋದಕ್ಕೆ ಇಷ್ಟಪಡ್ತೀನಿ, ಹೈಕಮಾಂಡ್ ಅವರು ಇದಕ್ಕೆ ಒಂದು ಸೂಕ್ತವಾದಂತ ಪರಿಹಾರ ಯಾವತ್ತಾದ್ರೂ ಕೊಡ್ಲಿ ಅಂತ ಹೇಳಿರುವಂತದ್ದು. ಹಂಗಂತ ಹೈಕಮಾಂಡ್ ಅವರು ಬಾಲಕೃಷ್ಣ ಅವ್ರಿಗೆ ಹೇಳ್ಬೇಕು ಅಂತಿಲ್ವಲ್ಲ. ಅದನ್ನ ಬಹಳ ಸ್ಪಷ್ಟವಾಗಿ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ರವಾನೆ ಮಾಡಿದ್ದಾರೆ. ಇದು ಮೊದಲನೇ ವಿಚಾರ. ಅಂಡ್ ಏನು ರಾಜಣ್ಣ ಅವರ ಹೇಳಿಕೆ ವಿಚಾರವಾಗಿ ನಾನು ನಿಮಗೆ ಬಹಳ ಕ್ಲಿಯರ್ ಆಗಿ ಸ್ಪಷ್ಟಪಡಿಸ್ಬಿಟ್ಟಿದ್ದೀನಿ. ಅವರು ಮುಖ್ಯರು ಅಥವಾ ಅಮುಖ್ಯರು ಅನ್ನೋದಲ್ಲ ಇಲ್ಲಿ. ಸಂಬಂಧ ಇಲ್ಲ ಅಂತ ನಾನು ಹೇಳ್ತಾ ಇರುವಂತದಲ್ಲ. ಕಳೆದ 6 ತಿಂಗಳಿಂದ ಅವ್ರು ಕೊಡ್ತಾ ಇರುವಂತ ಸ್ಟೇಟ್ಮೆಂಟ್ ಗಳನ್ನ ನೋಡ್ಕೊಂಡು ಬರ್ಬೇಕಾಗತ್ತೆ. ಖರ್ಗೆ ಅವರು ಅಂತ ಮಾತಾಡ್ತಾರೆ, ಪರಮೇಶ್ವರ್ ಅಂತ ಮಾತಾಡಿದ್ರು, ಇವತ್ತಿನ ದಿನ ಸಿದ್ದರಾಮಯ್ಯನವರು ವೀಕ್ ಆಗಿದ್ದಾರೆ ಅಂತ ಮಾತಾಡಿದ್ರು. ಸೊ ಈ ರೀತಿಯಾದಂತಹ ಹೇಳಿಕೆಗಳನ್ನ ಅವರೇ ಕೊಟ್ಟಿರುವಂತದ್ದು. ಅವರು ಕೊಟ್ಟಿರುವಂತಹ ಹೇಳಿಕೆ ಪಕ್ಷದ ಅಫಿಷಿಯಲ್ ಹೇಳಿಕೆ. ಇದು ಬಹಳ ಪ್ರಕಟಣೆ ಯಾವಾಗ ನಾವ್ ಎಷ್ಟು ದಿವಸ ಇದೇ ಸಬ್ಜೆಕ್ಟ್ ಬಿಟ್ಟಿದೀವಿ ಅಂತ ಹೇಳಿರುವಂತದ್ದು. ನಾನು ಅದನ್ನೇ ಹೇಳ್ತೀನಿ. ಕರ್ನಾಟಕ ರಾಜ್ಯದಲ್ಲಿ 3 ವರ್ಷಗಳಿಂದ ನಮ್ಮ ರಾಜ್ಯಕ್ಕೆ ಅಭಿವೃದ್ಧಿ ಬೇಕಾಗಿದೆ. 369 ವಾರ್ಡ್ ಮಾಡಿದೀರಲ್ಲ ಜಿಬಿ ಅಂತ ಹೇಳಿ, ಅದನ್ನ ಯಾವಾಗ ಎಲೆಕ್ಷನ್ ಚುನಾವಣೆ ಮಾಡ್ತೀರಾ? ಅದನ್ನ ನೈತಿಕತೆ
ನೈತಿಕತೆ ಇವತ್ತು ಬೆಂಗಳೂರಲ್ಲಿ ರಾಜೀನಾಮೆನೇ ಕೊಟ್ಬಿಡ್ಲಿ. ದಕ್ಷಿಣ ಭಾರತದಲ್ಲಿ ಕಾಂಗ್ರೆಸ್ ಮತ್ತೆ ಬಿಜೆಪಿ ದಿನೇ ದಿನೇ ತನ್ನ ಅಸ್ತಿತ್ವ ಕಳ್ಕೊತಾ ಇದೆ. ಬರೋ ದಿನಗಳಲ್ಲಿ ಹೊಸ ಪಕ್ಷಗಳಿಗೆ ಅವಕಾಶ ಕೊಡ್ತಾರೆ. ಕಾಂಗ್ರೆಸ್ ಕಾಂಗ್ರೆಸ್ ಕರ್ನಾಟಕದಲ್ಲಿ ಕೊನೆ ಮಳೆ ಹೊಡಿತಾ ಇದೆ, ಬಿಜೆಪಿ ಕೊನೆ ಮಳೆ ಹೊಡಿತಾ ಇದೆ. ದಕ್ಷಿಣ ಭಾರತದಲ್ಲಿ ಈಗ ವಿಜಯ್ ಅವರು ಏನು ಹೊಸ ಜನಗಳು ಬರಬೇಕು. ಈಗ ನೀವು ನೋಡಿ ದಕ್ಷಿಣ ಭಾರತದಲ್ಲಿ ಕೇರಳ, ಕರ್ನಾಟಕ ಎಲ್ಲ ಬಿಜೆಪಿ ಮತ್ತೆ ಕಾಂಗ್ರೆಸ್ ಇತರ ಪಕ್ಷಗಳಿಗೆ ಜಾಸ್ತಿ ಬೆಂಬಲ ಕೊಡ್ತಾರೆ. ಬರೋ ದಿನಗಳಲ್ಲಿ ಆಮ್ ಆದ್ಮಿ ಪಕ್ಷಕ್ಕೆ ಜಾಸ್ತಿ ಬೆಂಬಲ ಕೊಟ್ಟು ನಮ್ಮ ಪಕ್ಷಕ್ಕೆ ಜನ ಜಾಸ್ತಿ ಬೆಂಬಲ ಕೊಡ್ಲಿ, ಒಳ್ಳೆ ಸರ್ಕಾರ ಕೊಡ್ತೀವಿ ಅಂತ ನಾವು ಕೇಳ್ಕೊತಾ ಇದ್ದೇವೆ ಮೇಡಮ್. ರವೀಶ್ ದಾಸಪ್ಪ ಅವರು, ನಾಗೇಂದ್ರ ಅವರು, ಸ್ವಾತಿ ಚಂದ್ರಶೇಖರ್, ಕಾಂತಿ ಶೆಟ್ಟಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ಧನ್ಯವಾದಗಳು. 3 ವರ್ಷದಲ್ಲಿ ಆಡಳಿತ ಹೆಂಗಿದೆ, 3 ವರ್ಷದಲ್ಲಿ ಅಭಿವೃದ್ಧಿ ಕಾರ್ಯಗಳು ಹೆಂಗಿದೆ, ಇದರ ಬಗ್ಗೆನೇ ಚರ್ಚೆ ಮಾಡಬೇಕಾಗಿತ್ತು. ಆದರೆ ಅದನ್ನು ಮೀರಿ ಕುರ್ಚಿ ಕದನದ ಕುರಿತಂತೆ ಮಾತಾಡೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ ಕರ್ನಾಟಕ ಕಾಂಗ್ರೆಸ್. ಯಾಕಂದರೆ ಅಲ್ಲಲ್ಲಿ ಕೊಡುವಂಥ ಸ್ಟೇಟ್ಮೆಂಟ್ಗಳು, ಅದರಲ್ಲಿ ಅಗ್ರಗಣ್ಯರು ಅಂತ ಹೇಳಿದ್ರೆ KN ರಾಜಣ್ಣವರು, ಅವರು ಕೂಡ ಇವತ್ತೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದರ ಆಧಾರದಲ್ಲೇ ಮಾತಾಡಬೇಕಾಗಿದೆ. ಸೊ ಹಾಗಾಗಿ ಸಾಧನಾ ಸಮಾವೇಶದ ನಂತರದ ಸಂದರ್ಭದಲ್ಲಿ ಏನಾದರೂ ಬದಲಾವಣೆಗಳಾಗ್ತವ ಅಂತ. ಯಾಕಂದರೆ DK ಶಿವಕುಮಾರ್ ಅವರು ಹಲವು ಸಂದರ್ಭಗಳಲ್ಲಿ ಕೆಲವೊಮ್ಮೆ ಪ್ರಯತ್ನ ಕೈ ಕೊಟ್ಟಾಗ ಪ್ರಾರ್ಥನೆ ಕೈ ಹಿಡಿಯುತ್ತೆ, ವರ್ಡ್ ಈಸ್ ಅ ವರ್ಡ್, ಈ ಥರ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರು ಹೈಕಮಾಂಡ್ ನಿರ್ಧಾರವೇ ಅಂತಿಮ ಅಂತ ಹೇಳಿದ್ದಾರೆ. ಹೈಕಮಾಂಡ್ ಸ್ಟ್ರಾಂಗ್ ಆಗಿದ್ದರೆ, ಒಂದು ಸರಿಯಾದಂಥ ಡಿಸಿಷನ್ ತೊಗೊಂಡಿದ್ರೆ ಆದಷ್ಟು ಬೇಗ ಅದನ್ನು ಪ್ರಕಟಣೆ ಮಾಡಲಿ, ಅಫಿಷಿಯಲಿ ಹೇಳಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾರೆ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವ.